ಮಹಾರಾಜ್ರೆ. ಇಷ್ಟೊಂದು ಕಠಿಣವಾದ ಸುರಕ್ಷತೆ ಇದ್ದರೂ ಕೂಡ ಆ ಕೋತಿ ಚಂದ್ರಮಣಿ ವಜ್ರವನ್ನು ತೆಗೆದುಕೊಂಡು ಹೋಯಿತು. ನಾವು ಏನು ಮಾಡಲಾಗಲಿಲ್ಲ. ಹೇಗೆ? ಈ ಸುರಕ್ಷಾ ವ್ಯವಸ್ಥೆ ರಚಿಸಿದ್ದು ಯಾರು? ಪಂಡಿತ ರಾಮಕೃಷ್ಣ. ಚಂದ್ರಮಣಿಯ ಸುರಕ್ಷತೆಯ ಜವಾಬ್ದಾರಿ ನಿಮ್ಮದಾಗಿತ್ತು, ಹೌದೋ ಇಲ್ಲವೋ? ಉತ್ತರ ನೀಡಿ, ನಾವು ನಿಮ್ಮಲ್ಲಿ ಏನೋ ಕೇಳುತ್ತಿದ್ದೇವೆ. ಕ್ಷಮಿಸಿ ಮಹಾಪ್ರಭು, ಆದ್ರೆ ಆ ಕೋತಿ ಇಲ್ಲಿಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗುವಷ್ಟು ಜಾಣ್ತನ ಇಲ್ಲ ಅದಕ್ಕೆ. ಇದು ಖಂಡಿತವಾಗ್ಲೂ ಪೂರ್ವ ನಿಯೋಜಿತ ಷಡ್ಯಂತ್ರ ಮಹಾಪ್ರಭು. ನೀವು ಏನು ಹೇಳುತ್ತಿದ್ದೀರಿ ಪಂಡಿತ ರಾಮಕೃಷ್ಣ? ಅನ್ಸಿದ್ರು ಸತ್ಯ ಇದೆ ಮಹಾಪ್ರಭು. ಕಳ್ತನ ಮಾಡಿದ್ದು ಕೋತಿನೇ ಆದ್ರೆ ಅದರಿಂದ ಕಳ್ತನ ಮಾಡಿಸಿರೋರು ಇದೇ ಸಭಾಂಗಣದಲ್ಲಿ ಇದ್ದಾರೆ ಮಹಾಪ್ರಭು. ಯಾರದು ಪಂಡಿತ ರಾಮಕೃಷ್ಣ? ಅವರೇ ಇವರು ಮಹಾಪ್ರಭು. ಏನ್ ಹೇಳ್ತಾ ಇದ್ದಾನೆ ಇವನು ಮಹಾರಾಜ್ರೆ? ತಲೆ ಕೆಟ್ಟಿದೆ ಅವನಿಗೆ. ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾನೆ ಇವನು. ಮಹಾರಾಜ್ರೆ, ನಾನು ರಾಜ ಪುರೋಹಿತ ತಾತಾಚಾರ್ಯನಿಗೆ ಕಳ್ಳ ಅಂತಿದ್ದಾನೆ. ಈ ರೀತಿ ಆರೋಪ ಮಾಡಿದ್ರೆ ಭೂಲೋಕವೇ ಭಸ್ಮವಾಗೋಗುತ್ತೆ, ಸೃಷ್ಟಿಯಲ್ಲಿ ವಿಕೋಪ ಆಗುತ್ತೆ, ಇಡೀ ಭೂಮಿಯಲ್ಲಿ ಕಂಪನ ಸೃಷ್ಟಿ ಆಗುತ್ತೆ, ಆಕಾಶದಿಂದ ಅಗ್ನಿ ಮಳೆ ಬೀಳುತ್ತೆ. ಆಚಾರ್ಯರೇ, ನೀವ್ ಯಾಕೆ ಎದುರುಗಡೆ ನಿಂತ್ಕೊಂಡಿದ್ದೀರಾ? ನೀವ್ ಹಿಂದೆ ಬನ್ನಿ. ಸರ್ಕೋಬೇಕಾ? ಯಾಕೆ ಸರ್ಕೋಬೇಕು? ಎಲ್ಲಿಗೆ ಹೋಗ್ಬೇಕು? ನೀವ್ ಹಿಂದೆ ಬನ್ನಿ. ನಾನ್ ತೋರಿಸಿದ್ದು ಅವ್ರನ್ನ ನಿಮ್ ಹಿಂದೆ ನಿಂತ್ಕೊಂಡಿದಾರಲ್ಲ. ನನ್ನ ಹಿಂದೆನಾ? ನನ್ನ ಹಿಂದೆ ನಿಂತಿರೋದು ರೂಪಾದೇವಿ. ಹೌದು, ನಾನು ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಅವರೇ ಆ ವಾಸ್ತವಿಕ ಅಪರಾಧಿ ಪ್ರಭು. ಇವರ ಸಂಕೇತದಿಂದನೇ ಆ ಕೋತಿ ಕಳ್ತನ ಮಾಡಿದ್ದು. ಮಾತನ್ನ ಮೊದಲೇ ಹೇಳ್ಬೇಕಲ್ವಾ? ಬನ್ನಿ ಮುಂದಕ್ಕೆ ರೂಪಾದೇವಿ ಅವರೇ. ಇವರು ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಈಗ ಉತ್ತರನ ನೀವೇ ಕೊಡ್ಬೇಕು. ಇದು ನಿಮ್ಮ ಪ್ರಶ್ನೆ. ಬನ್ನಿ ಮುಂದೆ. ನೀವೇನ್ ಹೇಳ್ತಾ ಇದ್ದೀರಾ ಪಂಡಿತ್ ರಾಮಕೃಷ್ಣ? ನಾನು ಕಳ್ಳಿನ? ಹೌದು, ನೀವೇ ಆ ವಾಸ್ತವಿಕ ಕಳ್ಳಿ. ನಿಮ್ ಸಂಕೇತದಿಂದನೇ ಆ ಕೋತಿ ಕಳ್ತನ ಮಾಡಿದ್ದು. ಸುಳ್ಳು ಆರೋಪ. ಸತ್ಯದ ಆರೋಪ. ನಾನಂತದೇನು ಮಾಡಿಲ್ಲ. ನೀವೇ ಮಾಡಿದ್ದು ರೂಪಾದೇವಿ. ನಿಮ್ಮಿಂದ ಅಲ್ಲದೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಪಂಡಿತ ರಾಮಕೃಷ್ಣ, ನೀವು ನಮ್ಮ ಅತಿಥಿಗೆ ಅವಮಾನ ಮಾಡುತ್ತಿದ್ದೀರಿ. ಸಾಕ್ಷಿ ಇದೆಯೇ ನಿಮ್ಮ ಹತ್ತಿರ? ಸಾಕ್ಷಿ ಇವ್ರೇನೆ. ಕೇಳಿ ಇವ್ರ ಹತ್ರ. ಸ್ವಲ್ಪ ದಿನದ ಹಿಂದೆ ಇವ್ರ ಕೋಣೆಗೆ ಹೋದಾಗ ಆ ಕೋತಿ ಇವರ ಕಿಟಕಿ ಬಳಿ ಏನ್ ಮಾಡ್ತಿತ್ತು ಅಂತ ಕೇಳಿ ಮಹಾಪ್ರಭು. ನಾನು ಅದಕ್ಕೆ ಹಸಿವಾಗ್ತಿದೆ ಅಂತ ತಯಾರಿ ಮಾಡ್ತಾ ಇದ್ರಿ ಅದನ್ನ. ಇದು ಇವರ ಪೂರ್ವ ನಿಯೋಜಿತ ಯೋಜನೆ ಆಗಿತ್ತು. ಒಂದು ತರಬೇತಿ ಆಗಿರೋ ಕೋತಿನ ಅರಮನೆ ಒಳಗೆ ತರೋದು ಮತ್ತೆ ಅದರಿಂದ ಕಳ್ತನ ಮಾಡಿಸೋದು ಇವರೇ ಯೋಜನೆ ಆಗಿತ್ತು. ಅದಕ್ಕೋಸ್ಕರ ಇವರು ಇಲ್ಲಿಗೆ ಬಂದಿದ್ದು. ಇವರ ಗಮನ ಎಲ್ಲ ಚಂದ್ರಮಣಿ ಕದಿಯೋದ್ರಲ್ಲೇ ಇತ್ತು ಮಹಾಪ್ರಭು. ಇದು ಸುಳ್ಳು. ನಾನೇನು ಕಳ್ಳಿ ಅಲ್ಲ. ನಾನಿದನ್ನ ಕಳ್ತನ ಮಾಡಿಲ್ಲ ಮಹಾರಾಜ. ನಾನು ಎಲ್ಲ ಜೀವ ಜಂತುಗಳನ್ನು ಸಮಾನವಾಗಿ ನೋಡ್ತೀನಿ. ಆ ದಿನ ಆ ಕೋತಿ ಆಕಸ್ಮಿಕವಾಗಿ ನನ್ನ ಕೋಣೆಗೆ ಬಂತು. ನನಗನ್ನಿಸ್ತು ಅದು ಹಸಿವಲ್ಲಿದೆ ಅಂತ. ಅದಕ್ಕೆ ನಾನು ಆ ಕೋತಿಗೆ ಹಣ್ಣು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ನನಗೆ ನಿಜಕ್ಕೂ ಗೊತ್ತಿಲ್ಲ ಆ ಕೋತಿ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದು, ಮತ್ತೆ ಏನ್ ಮಾಡುತ್ತೆ ಅಂತಾನೂ ಗೊತ್ತಿಲ್ಲ. ನಾನು ಕಳ್ಳಿ ಅಲ್ಲ ಪಂಡಿತ ರಾಮಕೃಷ್ಣ. ಕೇವಲ ನಾನೊಂದು ಸಂಗೀತ ಪ್ರಿಯೆ. ಕ್ಷಮೆ ಇರ್ಲಿ. ನಿಮ್ಮನ್ನು ಅಸೂಯೆ ಮಾಡಲು ನಾನಿದನ್ನ ಹೇಳ್ತಿಲ್ಲ. ಆದ್ರೆ ಈ ವಿಷಯನ ನಿಮಗ್ ತಿಳಿಸೋದಕ್ಕೋಸ್ಕರ ನಾವ್ ಎಂತ ಕುಟುಂಬಕ್ಕೆ ಸೇರಿದವರು ಅಂದ್ರೆ, ನಿಮ್ಮಂತ ಜನಗಳು ನಮಗಲ್ಲಿ ಸೇವಕರಾಗಿದ್ದಾರೆ. ನಾನು ದೇವಗಢದ ಶಾಸಕ ಶ್ರೀ ಹರ್ಷವರ್ಧನ್ ಅವರ ಏಕೈಕ ಪುತ್ರಿ. ಅಕ್ಕಪಕ್ಕದಲ್ಲಿರುವ 10 ಊರಿಗೆ ಅವರು ಸ್ವಾಮಿ. ಸಂಗೀತನ ತುಂಬಾ ಪ್ರೀತಿಸೋಳು ನಾನು. ಆ ಸಂಗೀತಕ್ಕೋಸ್ಕರ ನನ್ನನ್ನು ನಾನೇ ಅರ್ಪಿಸ್ಕೊಂಡೆ. ಅದಕ್ಕೋಸ್ಕರ ನಾನು ಈ ತರ ಒಂದ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಪಂಡಿತ್ ರಾಮಕೃಷ್ಣ. ಕೇವಲ ಅದೊಂದು ದಿನ ಆ ರಾತ್ರಿ ಆ ಕೋಣೆಯಲ್ಲಿ ನನ್ನ ಆ ಕೋತಿ ಜೊತೆ ನೋಡಿದ್ದಕ್ಕೆ ನಾನ್ ಕಳ್ಳಿ ಆಗ್ತೀನಾ? ನಿಮ್ ಹತ್ರ ಏನಾದ್ರೂ ದೃಢವಾದ ಸಾಕ್ಷಿ ಇದೆಯಾ? ಇದೇ ನೀವು ತೋರಿಸ್ತಿರೋ ತುಳುವ ವಂಶದ ಸಂಸ್ಕಾರ ಮಹಾರಾಜ. ಇಲ್ಲಿ ಅತಿಥಿಗಳನ್ನ ಕರೆಸಿ ಅವ್ರನ್ನ ಅವಮಾನ ಮಾಡ್ತಾ ಇದ್ದೀರಾ. ಅವರ ಆತ್ಮ ಸನ್ಮಾನಕ್ಕೆ, ಅವರ ಚರಿತ್ರೆಗೆ ಕಳಂಕ ತರ್ತಾ ಇದ್ದೀರಾ. ಇಡೀ ಸಭೆ ಮುಂದೆ ಅವರನ್ನ ತಲೆ ತಗ್ಗಿಸ್ತಾ ಇದ್ದೀರಾ.
ನಾನು ಸ್ವೀಕಾರ ಮಾಡ್ತೀನಿ ಮಹಾಪ್ರಭು. ಆದ್ರೆ ನಾನು ವಾಸ್ತವಿಕ ಕಳ್ಳನ ಕಂಡುಹಿಡಿಯೋದಕ್ಕೆ ಸುಳ್ಳು ಹೇಳಿದೆ. ರೂಪದೇವಿ ಅವರು ಯಾವತ್ತೂ ಆ ಕಳ್ಳ ಆಗೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಹಳ ಚೆನ್ನಾಗಿದೆ. ವಾ 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 ಏನ್ ಹೇಳ್ತಾ ಇದ್ದಾನೆ ಮಹಾರಾಜ, ಏನ್ ಹೇಳ್ತಾ ಇದ್ದಾನೆ? ಮೊದಲು ಯಾರಿಗೆ ಹೇಗಾದ್ರೂ ಸರಿ ಅವಮಾನ ಮಾಡ್ಬಿಡೋದು, ಆಮೇಲೆ ಕೇಳ್ಕೊಳ್ಳೋದು ಅವ್ರನ್ನ ನಮ್ಮಿಂದ ತಪ್ಪಾಗೋಯ್ತು ಅಷ್ಟೇ ಆಯ್ತಾ? ಊಸರವಳಿಗೂ ಬಣ್ಣ ಬದಲಿಸೋದಕ್ಕೆ ಸಮಯ ತಗೊಳುತ್ತೆ ಮಹಾರಾಜರೇ. ಆದ್ರೆ ನಮ್ಮ ಈ ವಿಶೇಷ ಸಲಹೆಗಾರ ಮಹೋದ್ಯರು ತಾಳ ಹಾಕೋಷ್ಟರಲ್ಲಿ ಬಣ್ಣ ಬದಲಾಯಿಸ್ತಾರೆ. ಅವರೇ ಹೇಳ್ತಾ ಇದ್ರು ರೂಪಾದೇವಿ ಅಪರಾಧಿ ಅಂತ. ಆದ್ರೆ ಆಕೆ ಸ್ವಯಂ ಪ್ರಮಾಣ ಮಾಡಿ ತಾನು ನಿರಪರಾಧಿ ಅಂತ ಹೇಳಿದ ಮೇಲೆ ಭಯದಿಂದ ಈ ತರ ಬಣ್ಣವೇ ಬದಲಾಗೋಯ್ತು. ಮತ್ತೆ ಈಗ ಹೇಳ್ತಾ ಇದ್ದಾರೆ ತಪ್ಪಾಗೋಯ್ತು ನಮ್ಮಿಂದ. ಈತ ನಮ್ಮ ದರ್ಬಾರಿನ ಬುದ್ಧಿವಂತ, ಚಾಣಕ್ಯ ವ್ಯಕ್ತಿತ್ವ, ವಿಶೇಷ ಸಲಹೆಗಾರ ಮಹೋದ್ಯಯ. ಇವನಿಗೆ ಸ್ವಯಂ ಆತನ ಮೇಲೆ ಭರವಸೆ ಇಲ್ಲ. ಇಂಥ ಮನುಷ್ಯನಿಗೆ ಕೊಟ್ರ ನೀವು ಚಂದ್ರಮಣಿಯ ಸುರಕ್ಷತೆಯ ಜವಾಬ್ದಾರಿಯನ್ನ. ಈಗ ಚಂದ್ರಮಣಿ ಆಚೆ ಹೇಗೋಯ್ತು ಅಂತ ಕೇಳಿಸ್ಕೊಂಡ್ರೆ ಹಾಸ್ಯಾಸ್ಪದವಾಗಿದೆ. ಮತ್ತೆ ಅದರ ಆರೋಪವನ್ನು ಅತಿಥಿಗಳ ಮೇಲೆ ಹಾಕ್ತಾ ಇದ್ದಾರೆ. ಇವನು ಅವನ ಜವಾಬ್ದಾರಿಯನ್ನ ಸರಿಯಾಗಿ ಮಾಡಿಲ್ಲ ಮಹಾರಾಜರೇ. ಇವನೇ ಚಂದ್ರಮಣಿ ಕಳ್ಳತನವಾಗಿದೆ ಮಹಾರಾಜರೇ. ಈ ವ್ಯಕ್ತಿಯನ್ನ ಈಗಲೇ ಈ ಸಮಯದಲ್ಲಿ ಅತಿ ಕಠಿಣವಾದ ಶಿಕ್ಷೆಯನ್ನ ಕೊಡಿ. ಇಲ್ಲೇ ನ್ಯಾಯ ಮಾಡಿ. ಮತ್ತೆ ಇಲ್ಲೇ ಆಗುತ್ತೆ. ನಮ್ಮ ಸನ್ಮಾನ್ಯ ಅತಿಥಿ ರೂಪಾದೇವಿ ಅವರಿಗೆ ಆಗಿರೋ ಅವಮಾನದ ನ್ಯಾಯ ಸಂಗತಿ ನಡೀಲಿ. ಪಂಡಿತ ರಾಮಕೃಷ್ಣ, ನಿಮ್ಮ ಪರವಾಗಿ ಹೇಳುವುದು ಏನಾದರೂ ಇದೆಯೇ? ಕೇವಲ ಇದಕ್ಕೋಸ್ಕರ ಮಹಾಪ್ರಭು ಚಂದ್ರಮಣಿನ ರಕ್ಷಿಸೋ ಕಾಯಕನ ನನಗ್ ಕೊಟ್ಟಿದ್ದು. ಅದನ್ನ ಸುರಕ್ಷಿತವಾಗಿ ಅರಮನೆಗೆ ತರೋ ಜವಾಬ್ದಾರಿನೂ ನಂದೇ. ನಾನು ಖಂಡಿತ ತರ್ತೀನಿ ಮಹಾಪ್ರಭು. ಚಂದ್ರಮಣಿ ಅರಮನೆನ ಖಂಡಿತ ನೋಡುತ್ತೆ. ಮಹಾಪ್ರಭುಗಳು ತಮ್ಮ ಕೈಯಾರೆ ಭಗವಂತ ಗಣೇಶನ ಪಾದಕ್ಕೆ ಅರ್ಪಿಸ್ತೀರಾ. ನಿಮ್ಮ ಸಂಕಲ್ಪ ಖಂಡಿತವಾಗ್ಲೂ ಪೂರ್ಣಗೊಳ್ಳುತ್ತೆ ಮಹಾಪ್ರಭು. ನಾನು ನಿಮಗೆ ವಚನ ನೀಡ್ತಿದ್ದೀನಿ. ನಾನು ಒಪ್ಕೋತೀನಿ, ರೂಪದೇವಿಯವರ ವಿಷಯದಲ್ಲಿ ನಾನು ತಪ್ಪು ಹೇಳಿದೆ. ಇದಂತೂ ಸತ್ಯ. ಆ ಕೋತಿನ ಬಳಸ್ಕೊಂಡು ಆ ವಜ್ರನ ಕದಿಯೋದು ಪೂರ್ಣ ನಿಯೋಜಿತ ಉಪಾಯ ಮಹಾಪ್ರಭು. ಅದು ಹಾಗೆ ಆಗಿದೆ. ಖಂಡಿತವಾಗ್ಲೂ ನಾವು ಆಹ್ವಾನ ಕೊಟ್ಟಿರೋ ಕಲೆಗಾರರು ಅಥವಾ ಸಭಾಂಗಣದಲ್ಲಿರುವ ನಮ್ಮ ಅತಿಥಿಗಳು ಯಾರಾದ್ರೂ ಒಬ್ರು, ನಾನು ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೀನಿ ಮಹಾಪ್ರಭು. ನನಗೆ ಚಂದ್ರಮಣಿನ ಅರಮನೆಗೆ ತರೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಮಹಾಪ್ರಭು. ಮತ್ತೆ ಈ ಸಭಾಂಗಣದಲ್ಲಿ ಉಪಸ್ಥಿತರಿರೋ ಪ್ರತಿ ಅತಿಥಿಗಳಿಗೂ ಈ ಸಭಾಂಗಣದಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಕೊಡಬೇಡಿ ಮಹಾಪ್ರಭು. ಯಾಕೆ ಅಂದ್ರೆ ಆ ವಾಸ್ತವಿಕ ಕಳ್ಳ ಇಲ್ಲೇ ಇದ್ದಾರೆ. ಮತ್ತೆ ಚಂದ್ರಮಣಿ ಮತ್ತೆ ಅವನ ಕೋತಿಯ ಜೊತೆಗೆ ಸಭಾಂಗಣದಿಂದ ಹೊರಗಡೆ ಹೋಗೋ ಅವಕಾಶ ಸಿಗಬಾರ್ದು ಮಹಾಪ್ರಭು. ಮಹಾರಾಜರೇ ಈತನ ಮಾನಸಿಕ ಆರೋಗ್ಯ ಸರಿ ಇಲ್ಲ. ನಮ್ಮ ನಿವೇದನೆ ಏನಂದ್ರೆ ಇವನಿಗೆ ಮೊದಲು ಮಾನಸಿಕ ಚಿಕಿತ್ಸೆಯನ್ನ ಕೊಡಿಸಿ, ಅವನು ಮೊದಲು ಉಪಚಾರವನ್ನ ಮಾಡಿಸಿ, ನಂತರ ಇವನೊಟ್ಟಿಗೆ ಮಾತಾಡಿ. ನೀವು ಸ್ವಲ್ಪ ನೀವು ತಾಳ್ಮೆಯಿಂದ ಇರಿ ಆಚಾರ್ಯರೇ. ಪಂಡಿತ ರಾಮಕೃಷ್ಣನ ಪೂರ್ತಿಯಾಗಿ ಪೂರ್ತಿ ಮಾತಾಡ್ಬೇಕು ಮಂತ್ರಿಗಳೇ. ಏನ್ ಪೂರ್ತಿ ಮಾತು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅತಿಥಿಗಳ ಮೇಲೆ ಅಪರಾಧವನ್ನ ಹೊರಿಸಿ ಈಗ ಹೇಳ್ತಾ ಇದ್ದಾರೆ ಅವ್ರನ್ನ ಬಂದಿ ಮಾಡಬೇಕು ಅಂತ. ಆದ್ರೆ ಮಹಾರಾಜರೇ, ನಾವಂತೂ ಆಚಾರ್ಯರು ಸರಿಯಾಗಿ ಹೇಳುತ್ತಿದ್ದಾರೆ. ನಾವು ನಮ್ಮ ಅತಿಥಿಯರೊಂದಿಗೆ ಈ ರೀತಿ ಪ್ರವರ್ತಿಸಲು ಹೇಗೆ ಸಾಧ್ಯ ಮಹಾಮಂತ್ರಿಗಳೇ? ಎಲ್ಲ ಅತಿಥಿ ಗಣ್ಯರು ತಮ್ಮ ತಮ್ಮ ಕೋಣೆಗೆ ಹೋಗಬಹುದು. ಹಾಗೂ ನಿಮಗೆ ಇಲ್ಲಿ ನಡೆದ ಈ ಅವಮಾನಕ್ಕಾಗಿ ನಮಗೆ ಬೇಸರವಿದೆ. ನೀವು ಹೊರಡಬಹುದು. ಮಹಾರಾಜ, ಈ ಮಾತನ್ನಂತೂ ನೀವು ಖಡಾಖಂಡಿತವಾಗಿ ಸ್ವಲ್ಪ ಇರಿ ಆಚಾರ್ಯರೇ. ನಮಗೆ ನಮ್ಮ ಮಾತು ಮುಗಿಸಲು ಅವಕಾಶ ಕೊಡಿ. ಮಂತ್ರಿಗಳೇ, ಮಹಾರಾಜರೇ, ಈ ಎಲ್ಲ 5 ಗಾಯಕರ ಕೋಣೆಗಳ ಹೊರಗೆ ನಮ್ಮ ಸೈನಿಕರನ್ನು ನೇಮಿಸಿ. ಸರಿ ಮಹಾರಾಜರೇ. ಹಾಗೂ ಅವರನ್ನು ನಿರಂತರ ಗಮನಿಸಲು ಹೇಳಿ. ಈ ಸಮಸ್ಯೆ ಬಗೆಹರಿಯುವವರೆಗೂ ಯಾರು ತಮ್ಮ ಕೋಣೆಗಳಿಂದ ಆಚೆ ಹೋಗಬಾರದು. ಹಾಗೂ ಇದು ಕೇವಲ ಅತಿಥಿಗಳ ಜೊತೆ ಮಾತ್ರವಲ್ಲ, ಈ ದರ್ಬಾರಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಹೀಗೆ ಆಗುತ್ತದೆ. ಎಲ್ಲರ ಮನೆಗಳ ಹೊರಗೆ ಸೈನಿಕರನ್ನು ನೇಮಿಸಿ ಹಾಗೂ ಅವರನ್ನು ಗಮನಿಸಲು ಹೇಳಿ. ಹಾಗೆಯೇ ಇದು ನಮಗೂ ಅನ್ವಯಿಸುತ್ತದೆ, ಮಹಾರಾಣಿಯರಿಗೂ ಅನ್ವಯಿಸುತ್ತದೆ. ಆಚಾರ್ಯ ತಾತಾಚಾರ್ಯ, ಪಂಡಿತ ರಾಮಕೃಷ್ಣ, ಮಂತ್ರಿಗಳು ತಿಮ್ಮರುಸು ಎಲ್ಲರಿಗೂ ಇದೇ ಕಾನೂನು ಅನ್ವಯಿಸುತ್ತದೆ. ಸರಿ ಮಹಾರಾಜರೇ.
ನಮ್ಮ ಅತಿಥಿಯರೊಂದಿಗೆ ಹೇಗೆ ಆದೇಶ ಜಾರಿಯಲ್ಲಿರುತ್ತದೋ ನಮ್ಮೊಂದಿಗೂ ಹಾಗೆಯೇ ಇರಬೇಕಾಗುತ್ತದೆ. ಆಚಾರ್ಯರೇ, ಆದ್ರೆ ಮಹಾರಾಜರೇ, ಸಂಸ್ಕಾರ, ಮರ್ಯಾದೆ, ಕುಲ, ವಂಶ, ಅತಿಥಿ ಸತ್ಕಾರ ಎಲ್ಲವೂ ತಮ್ಮ ಸ್ಥಾನದಲ್ಲಿ ಆಚಾರ್ಯ. ಹಾಗೂ ನಾವು ತೆಗೆದುಕೊಂಡ ಸಂಕಲ್ಪದ ಸ್ಥಾನ ಅಲ್ಲಿಯೇ ಇರುತ್ತದೆ. ನಾವು ನಮ್ಮ ಪ್ರಾಣವೇ ಕೊಡುತ್ತೇವೆ ಹೊರತು ಸಂಕಲ್ಪವನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ಚಂದ್ರಮಣಿ ತರಲು ಇದನ್ನು ಮಾಡಲೇಬೇಕಾದರೆ ಇದೆಲ್ಲ ನಡೆಯುವುದು, ಅವಶ್ಯವಾಗಿ ನಡೆಯುವುದು ಆಚಾರ್ಯರೇ. ಮಹಾರಾಜರೇ, ಹಾಗೂ ಪಂಡಿತ ರಾಮಕೃಷ್ಣ, ಮಹಾಪ್ರಭು, 2 ದಿನಗಳ ಸಮಯ ನೀಡುತ್ತೇವೆ ನಿಮಗೆ. 2 ದಿನಗಳು. ಭಗವಂತ ಶ್ರೀ ಗಣೇಶನ ಮಹಾಪೂಜೆಗೆ ಮುನ್ನ ನಮಗೆ ಆ ಚಂದ್ರಮಣಿ ನಮ್ಮ ಮುಂದೆ ಇರಬೇಕು. ಒಂದು ವಚನ ನೀವು ನಮಗೆ ನೀಡಿದ್ದೀರಿ, ಒಂದು ವಚನ ನಾವು ನಿಮಗೆ ನೀಡುತ್ತೇವೆ ಪಂಡಿತ ರಾಮಕೃಷ್ಣ. ಒಂದು ವೇಳೆ 2 ದಿನಗಳೊಳಗೆ ಚಂದ್ರಮಣಿ ವಜ್ರವನ್ನು ತಂದು ನಮ್ಮ ಮುಂದೆ ನೀಡಲಿಲ್ಲವಾದರೆ ನಾವು ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯ ನಿಮಗೆ ವಚನ ನೀಡುತ್ತೇವೆ. 2 ದಿನಗಳ ನಂತರ 3ನೇ ದಿನ ಏನಿದೆಯೋ ಅದು ನಿಮ್ಮ ಜೀವನದ ಕೊನೆಯ ದಿನವಾಗಿರುತ್ತದೆ. ಪಂಡಿತ ರಾಮಕೃಷ್ಣ, ನಮಗೆ ಈಗಲೂ ನಿಮ್ಮ ಮೇಲೆ ವಿಶ್ವಾಸವಿದೆ. ಆದರೆ ಆ ಚಂದ್ರಮಣಿ ವಜ್ರವನ್ನು ನಮಗೆ ಹೇಗಾದರೂ ಒಪ್ಪಿಸಿ, ಇಲ್ಲವಾದರೆ ನಮಗೆ ಗೊತ್ತಿಲ್ಲ ನಾವು ಏನು ಮಾಡುತ್ತೇವೆ. ಅಯ್ಯೋ ಅಮ್ಮ, ಶಾರದಾ, ಗುಂಡಪ್ಪ, ಇಲ್ಲಿ ಏನ್ ನಡೀತಿದೆ? ನೋಡ್ತಿಲ್ವಾ? ಎಲ್ಲ ಕತ್ತುತ್ತಾ ಹಾ, ಇದೀವಿ. ಕಾಣಿಸ್ತಿದೆ ಗಂಟು ಮುಟ್ಟೆ ಕಟ್ತಿರೋದು. ಯಾಕೆ ಕಟ್ತಿದ್ದೀರಾ? ನಾವೆಲ್ಲಾದ್ರೂ ಹೋಗ್ತಿದೀವಾ? ಹೋಗ್ತಾ ಇದೀವಲ್ಲ ನಾವೆಲ್ಲ. ಎಲ್ಲಿಗೆ? ಅನೇಬಲ ಎಲ್ಕೊಳ್ಕೊಂತ. ಅಯ್ಯೋ ಮೋಟುದ ದಾರ್ಶನಿಕ, ಸರಿಯಾಗಿ ಹೇಳು. ಅಮ್ಮಗ ಹೋಗ್ತಾ ಹೇಳು. ಅಮ್ಮನೆ ಗಂತು ಮುತ್ತ ಕತ್ತಕ್ ಹೇಳಿದು. ಅಮ್ಮ, ಈ ಗುಂಡಪ್ಪ ಏನ್ ಹೇಳ್ತಿದ್ದಾನೆ? ನಾವ್ ಎಲ್ಲಿಗೆ ಹೋಗ್ತಿದೀವಿ? ಹಣೆ ಬರಹ ಕರ್ಕೊಂಡು ಹೋಗೋ ಕಡೆ. ಅಯ್ಯೋ ಹಾ, ಈ ಉತ್ತರ ಗುಂಡಪ್ಪ ಕೊಟ್ಟಾಯ್ತು. ಇದೆಲ್ಲದಕ್ಕೂ ಮೊದ್ಲು ನಾವ್ ಎಲ್ಲಿಗೆ ಹೋಗ್ತಿದೀವಿ? ಎತ್ಕೋ. ಏನ್ ಎತ್ಕೋಬೇಕು? ಈ ಗಂಟೆ ನಿಂತ್ಕೊಂಡು ನಿನ್ ಬಟ್ಟೆನು ಹಾಕಿ ಮತ್ತೆ ಗಂಟ್ ಕಟ್ಟು. ಯಾಕೆ? ಯಾಕ? ನಿಮ್ ಪ್ರವೃತ್ತಿ ಹಾಗೆ ಅಲ್ವಾ ಇರೋದು? ಪ್ರತಿದಿನ ಮಹಲಿಗೆ ಹೋಗಿ ಪದೇ ಪದೇ ಎಡವಟ್ ಮಾಡ್ಕೊಂಡು ಬರ್ತಾ ಇರೋದು. ಹೀಗಿದ್ದಾಗ ಯಾವಾಗ ಬೇಕಾದ್ರೂ ಈ ಮನೆಯಿಂದ ನಮ್ಮನ್ನ ಓಡಿಸಬಹುದಲ್ವಾ? ಅದಕ್ಕೆ ನಾವು ತಯಾರಾಗಿರೋದ್ರಲ್ಲಿ ಏನ್ ತಪ್ಪು? ಏನ್ ಹೇಳ್ತಿದ್ದಾರೆ? ಅವ್ರೇನ್ ದೊಣ್ಣೆ ಕೊಟ್ಟಿದ್ರಾ? ಇಲ್ಲ. ಏನಾದ್ರೂ ಸನ್ನೆ? ಇಲ್ಲ. ಹಾಗಿದ್ಮೇಲೆ ನಾನೇ ತಾನೇ ಮಾತಾಡ್ತಾ ಇರೋದು. ಓ, ಯಾರು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಪ್ರತಿದಿನ ಏನಾದ್ರೂ ಕೆಟ್ಟ ವಿಷಯ ತಗೊಂಡೆ ಮನೆಗ್ ಬರ್ತೀಯಾ? ಅಷ್ಟೆಲ್ಲ ಕಷ್ಟಪಟ್ಮೇಲೆ ಆ ಸಿಂಧೂರ ಪಟ್ಟದ ಸಮಸ್ಯೆಯಿಂದ ಆಚೆ ಬಂದ್ವಿ. ಅಷ್ಟಲ್ಲೇ ಮತ್ತೊಂದ್ ಸಮಸ್ಯೆ. ಚಂದ್ರಮಣಿ ಕಳ್ತನ ಆಗೋಯ್ತು. 2 ದಿನದಲ್ಲಿ ಹುಡುಕ್ ತರ್ಬೇಕು, ಇಲ್ಲ ಅಂದ್ರೆ ಜೀವ ಕಳ್ಕೋಬೇಕು. ನಮಗ್ ಸಾಕಾಗ್ ಹೋಗಿದೆ ನಿನ್ನ ಕಿರಿಕಿರಿ ಕೇಳಿ ಕೇಳಿ. ಭಯದಲ್ಲೇ ಜೀವಿಸ್ತಾ ಇದೀವಿ. ನಮ್ಮನ್ನೆಲ್ಲ ಒದ್ದು ಈ ಮನೆಯಿಂದ ಯಾವಾಗ ಆಚೆ ಹಾಕ್ತಾರೋ ಅಂತ. ಅದಕ್ಕೇನೆ ಮುಂಚೆನೆ ಸಿದ್ಧರಾಗಿ ಕೂತಿದೀವಿ. ಅದನ್ನ ಅವ್ರು ಹೇಳಿದ್ದ? ಅವ್ರು ದೊಣ್ಣೆ ಕುಟ್ಟಿದ್ರು ತಾನೆ? ಹಾ. ಸಂಧೆ ಮಾಡಿದ್ರು ತಾನೆ? ಹಾ. ಮತ್ತೆ ಅವರೇ ತಾನೇ ಹೇಳ್ತಾ ಇರೋದು? ಮತ್ತೇನೋ ಹೇಳ್ತಿದ್ದಾರೆ. ಹಾಮ ಹೇಳಿ. ಪಾಪ ಯಾಕೆ ಅವನಿಗೆ ಬೈತಾ ಇದೀಯಾ? ಸುಸ್ತಾಗಿ ಬಂದಿದ್ದಾನೆ, ಅವನಿಗೆ ವಿಶ್ರಾಂತಿ ತಗೊಳಕ್ ಬಿಡು. ಅಮ್ಮೋ, ದರ್ಬಾರಲ್ಲಿ ಇಂಥದೆಲ್ಲ ಆಗ್ತಾನೆ ಇರುತ್ತೆ. ಪಾಪ ನನ್ ಮಗ ಎಲ್ಲಿವರೆಗೂ ಇದನ್ನ ಅನುಭವಿಸ್ತಾ ಇರ್ಬೇಕು? ಹೋಗಿ ಅವನ್ಗೆ ಊಟ ಬಡ್ಸು, ಅವ್ನ್ ಹೋಗಿ ನಿದ್ದೆ ಮಾಡ್ಲಿ. ಅಮ್ಮ, ಇದನ್ ನೀವೇ ಹೇಳ್ತಾ ಇದ್ದೀರಾ? ಅಯ್ಯೋ, ಅಮ್ಮನ ಎತ್ಕೊಂಡು ಯಾವ್ದಾದ್ರೂ ವೈದ್ಯರ ಹತ್ರ ನಡೀರಿ ಈಗ. ಅಮ್ಮನ ಆರೋಗ್ಯ ಸರಿ ಇಲ್ಲ ಅಂತ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ ಶಾರದಾ. ಮೀನು ಮೇಲ್ಮುಖವಾಗೂ ಈಜುತ್ತೆ, ಆಮೆ ಜೋರಾಗಿ ಓಡ್ಬೋದು, ಕಾಗೆ ಹಾಡಬಹುದು, ಸರ್ಪ ಸೀದಾ ಹೋಗ್ಬೋದು. ಆದ್ರೆ ಅಮ್ಮ ದೊಣ್ಣೆನ ಬಿಟ್ಟು ನನಗ್ ಹೊಡಿದೆ, ಬಡಿದೆ, ಬೈದೆ. ಹೇಗಿರೋಕ್ ಸಾಧ್ಯ? ಸತ್ಯ ಹೇಳ್ಬೇಕು ಅಂದ್ರೆ ಅಮ್ಮನಿಗೇನೋ ಹುಷಾರಿಲ್ಲ ಅಂತ ಕಾಣುತ್ತೆ. ಅವ್ರು ಹೇಳ್ತಾ ಇದಾರೆ ಅವ್ರಿಗೇನು ಆಗಿಲ್ವಂತೆ, ಅವ್ರ ಆರೋಗ್ಯ ಸರಿಯಾಗೇ ಇದೆ. ನೀನ್ ಹೋಗಿ ಊಟ ಮಾಡಿ ವಿಶ್ರಾಂತಿ ತಗೋ.
ಇದೇನಿದು ಅಮ್ಮ? ಮತ್ತೆ ಏನೋ ಎಡವಟ್ ಮಾಡ್ಕೊಂಡ್ ಬಂದಿದ್ದಾನೆ. ಇವಾಗ ನೋಡಿದ್ರೆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀರಾ. ಇದು ಪ್ರೀತಿ ತೋರ್ಸೋ ಸಮಯನಾ? ದೊಣ್ಣೆ ತಗೊಂಡ್ ಹೊಡಿಬೇಕಿತ್ತು. ಅವಾಗ ಅವನಿಗೆ ಏನಾದ್ರೂ ಅರ್ಥ ಆಗ್ತಿತ್ತು. ಕಷ್ಟದಿಂದ ದೂರ ಇರ್ಬೇಕು ಅಂತ ಅನಿಸ್ತಾ ಇತ್ತು. ನಾನೇನು ಪ್ರೀತಿ ತೋರಿಸ್ತಾ ಇಲ್ಲ. ಅವ್ನ್ ಎಲ್ಲಿವರೆಗೂ ನಿದ್ದೆ ಮಾಡಲ್ವೋ ಚಂದ್ರಮಣಿ ಹುಡ್ಕೋ ಉಪಾಯ ಅವನಿಗೆ ಹೇಗ್ ತಾನೇ ಹೊಳಿಯುತ್ತೆ? ಅವ್ನ್ ಯಾವಾಗ ನಿದ್ದೆ ಮಾಡ್ತಾನೋ ಅವಾಗ್ಲೇ ಅವ್ನ್ ಬುದ್ಧಿ ವೇಗವಾಗಿ ಓಡಕ್ ಶುರು ಮಾಡುತ್ತೆ. ಈಗ ಅವನು ಮಲ್ಗಕ್ ಹೋದ. ಯಾವಾಗ ಎದ್ದೇಳ್ತಾನೋ ಖಂಡಿತ ಅವನಿಗೆ ಏನಾದ್ರೂ ಒಂದು ಉಪಾಯ ಹೊಳ್ದಿರುತ್ತೆ. ನೋಡ್ತಾ ಇರು. ನನ್ನ ಮಗ ಅಲ್ವಾ? ಏನಾಗ್ತಿದೆ? ಬೆಳಗ್ಗೆನೆ ಹೆದರ್ಸ್ತೀರಲ್ಲ. ತಗೊಳ್ತಾ ಹೋಗು. ಎಲ್ಲಿಗೆ? ಅಲ್ಲ, ಆರಾಮಾಗಿ ಆಕಳಿಗೆ ತಗೊಳ್ತಾ ಹೋಗು. ಆಮೇಲೆ ಹೇಳು. ಏನ್ ಹೇಳ್ಬೇಕು? ಬಂದಾಯ್ತಾ? ಯಾರು? ಎಲ್ಲಿಗೆ? ಏನು? ಏನಾದ್ರೂ ಯುಕ್ತಿ, ಏನಾದ್ರೂ ಉಪಾಯ ಚಂದ್ರಮಣಿ ಸಮಸ್ಯೆಯಿಂದ ಆಚೆ ಬರೋದಕ್ಕೆ? ಉಪಾಯ ಏನ್ ಗೊರ್ಕೆನಾ? ಈ ತರ ಮಾಡಿ ನಿದ್ರೆ ಮಾಡಾದ್ಮೇಲೆ ಬರೋದಕ್ಕೆ? ಅಮ್ಮ ಹೇಳಿದ ತಾನೆ ಪ್ರೀತಿಯಿಂದ ಮಲಗಿಸೋ ಅಗತ್ಯ ಏನೂ ಇಲ್ಲ ಅಂತ. ಇವ್ರ ತಲೆಯಲ್ಲಿ ಯಾವ ಉಪಾಯನೂ ಹೊಳ್ದಿಲ್ಲ ಅಮ್ಮ. ಅಮ್ಮ ಎತ್ಕೊಳ್ಳಿ. ಹೌದು, ನೀವು ದೊಣ್ಣೆ ಎತ್ಕೊಂಡ್ರೇನೆ ಇವ್ನ ತಲೆಯಲ್ಲಿ ಉಪಾಯ ಹೊಳೆಯುತ್ತೆ ಅಂತ ಅನ್ಸುತ್ತೆ. ಹೀಗೇನೆ. ಏನಂದ್ರೆ? ಎತ್ಕೋ. ಏನ್ ಎತ್ಬೇಕು? ನಿನ್ ಗಂಟು ಮೂಟೆ ಎತ್ಕೊಂಡು ಈ ಮನೆಯಿಂದ ಆಚೆ ಹೋಗ್ತಾ ಇರು. ಅಮ್ಮ, ಮನೆಯಿಂದ ಆಚೆ ಹಾಕೋ ಅಗತ್ಯ ಏನಿದೆ ಈಗ? ಮನೇಲೆ ಕೂತಿದ್ರು ಏನಾದ್ರೂ ಉಪಾಯ ಹೊಳಿಬಹುದು ಅಲ್ವಾ? ಇಲ್ವಾ? ಇವನ್ ತಲೆಯಲ್ಲಿ ಯಾವ ಉಪಾಯನೂ ಹೊಳೆಯೋದೇ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಹುಡುಕಿದ್ಮೇಲೆ ಮಾತ್ರ ನಿನಗೆ ಈ ಮನೆ ಒಳಗ್ ಸ್ಥಾನ. ಅಯ್ಯೋ, ಏನ್ ನೀವು ಮಾತೆತ್ತಿದ್ರೆ ಮನೆಯಿಂದ ಹೊರಗಾಗ್ತೀನಿ ಅನ್ನೋದು? ಹೋಗ್ತೀನಿ. ನಾನ್ ಯಾವಾಗ ಈ ಮನೆಗ್ ಬನ್ನೋ ಅವಾಗಿಂದ ಈ ಮನೆಯಿಂದ ಹೊರಗಡೆನೆ ಜಾಸ್ತಿ ಇರ್ತೀನಿ. ಇಂಥ ಕೆಲ್ಸ ಎಲ್ಲ ಯಾಕೆ ಮಾಡ್ತೀಯಾ? ಏನಕ್ಕೆ ತೋರಿಸ್ಬೇಕು ಎಲ್ಲರ ಮಧ್ಯೆ ನಿನ್ ಮೂಗ್ನ? ಬಾಯಿ ಮುಚ್ಕೊಂಡು ಒಂದ್ ಜಾಗದಲ್ಲಿ ಕೂತಿರಕ್ ಆಗಲ್ವಾ ನಿನ್ಗೆ? ಸಾಕಾಯ್ತು. ಇದೆಲ್ಲ ಕೇಳಿ ಕೇಳಿ ಸಾಕಾಗ್ತಾ ಇದೆ. ಈಗ್ಲೇ ಈ ಮನೆಯಿಂದ ಆಚೆ ಹೋಗ್ತಾ ಇರೋ. ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ಮೇಲೆ ಅಷ್ಟೇನೆ ನೀನ್ ಈ ಮನೆ ಒಳಗ್ ವಾಪಸ್ ಬಾ. ವಾ, ನೋಡು ನೋಡು, ಎಂತ ಕುಟುಂಬ ನಂದು. ಇಂಥ ಸಮಯದಲ್ಲಿ ನನ್ ಜೊತೆ ನಿಲ್ಲೋದ್ ಬಿಟ್ಟು ನನ್ನನ್ನ ಹೊರಗಡೆ ಹಾಕ್ತಿದ್ದೀರಾ? ಇದು ಇವ್ರ ಪೂರ್ವಜರ ಉಂಗ್ರ ಅಂತೆ. ತುಂಬಾನೇ ಅದೃಷ್ಟ ಇರೋ ಉಂಗ್ರ ಅಂತೆ. ಇದ್ರಲ್ಲಿ ಇವ್ರ ಎಲ್ಲಾ ಪೂರ್ವಜರ ಆಶೀರ್ವಾದ ಇದೆಯಂತೆ. ಇದನ್ ಹಾಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕು. ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾ ಸರಿ, ದೊಡ್ಡದಾಗತ್ತೆ, ಆಮೇಲೆ ಹಾಕ್ತೀನಿ. ಹಾಕೊಂಡಾಯ್ತು, ಹಾಕೊಂಡೆ. ಹಾಕೊಂಡ್ರು. ಹೋಗ್ತಿದ್ದೀನಿ ಹೋಗ್ತಿದ್ದೀನಿ ಹೋಗ್ತಿದ್ದೀನಿ. ತಕ್ಕಿಟ್ಟ 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 ತಕ್ಕ ದಿಮ್ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟು. ಏನ್ ವಿಷಯ ಗುರುಗಳೇ, ಇವತ್ತು ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ದೀರಲ್ಲ? ಯಾಕಾಗೋದಿಲ್ಲ? ಆ ದುಷ್ಟ ಪಂಡಿತ ಈಗಂತೂ ಸಮಸ್ಯೆಲ್ ಸಿಕ್ಕಾಕೋಬಿಟ್ಟಲ್ಲ. ಇದನ್ನೇ ತಾನೇ ಬಯಸ್ತಾ ಇದ್ದದ್ದು ನಮ್ಮ ಗುರುಗಳು. ಪ್ರಸನ್ನರು ಹಾಗೆ ಆಗ್ತಾರಲ್ವಾ? ಹಾ, ಸ್ವಲ್ಪ ಸಂತೋಷವಾಗಿದ್ದೀನಿ, ಮತ್ತೆ ಸ್ವಲ್ಪ ನಿರಾಶೆ ಕೂಡ. ಸಂತೋಷ ಯಾಕಂದ್ರೆ ನಾನೇನು ಅನ್ಕೊಂಡೆ ಅದಾಯ್ತು. ಕೊನೆಗೂ ಈ ಪಂಡಿತ ಸಮಯದ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಿರಾಸೆ ಯಾಕೆ ಪ್ರಭು? ನಿರಾಶೆ ಯಾಕಂದ್ರೆ ಈ ಕಾಲಚಕ್ರ ನನಗೆ ಅನುಕೂಲವಾಗಿಲ್ವಲ್ಲ ಅಂತ. ನನಗೆ ಯಾವಾಗ ಬಹಳ ಸಂತೋಷ ಆಗುತ್ತೆ ಅಂದ್ರೆ ಅವನ ಸರ್ವನಾಶ ನನ್ನ ಕೈಯಿಂದಲೇ ಆದಾಗ. ಇರ್ಲಿ, ಪರವಾಗಿಲ್ಲ, ಅಂತ್ಯ ಬಹಳ ಸುಂದರವಾಗಿರುತ್ತೆ. ನಡೀರಿ. ಅದು ನಮ್ಮ ವಿದೇಶಿ ಅತಿಥಿಯನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಗಿರ್ಬೋದು ಆಕೆಗೆ, ಎಷ್ಟು ಏಕಾಂಗಿಯಾಗಿ ಅನುಭವಿಸ್ತಾ ಇರಬಹುದು ಆಕೆ ಈ ಪ್ರದೇಶದಲ್ಲಿ. ಯಾರಾದ್ರೂ ಇರ್ಬೇಕಲ್ವಾ ಆಕೆ ನೋವು ದುಃಖಗಳನ್ನ ಕೇಳೋಂಥವ್ರು, ನಂತರ ಸಮಾಧಾನ ಮಾಡೋಂಥವ್ರು, ಸಾಂತ್ವನ ಹೇಳಿ ಆಕೆಗೆ ಹೆಗಲ್ ಕೊಡೋಂಥವ್ರು ಬೇಕಲ್ವಾ? ನಾನಷ್ಟೇ ಈ ಹೆಗಲ್ ಕೊಡಕ್ ಹೋಗ್ತಿದ್ದೀನಿ. ನೋಡು ಮಣಿ, 4 ಹೆಗಲು ಇವನ್ನ ಎತ್ಕೊಂಡು ಹೋಗೋ ಸಮಯದಲ್ಲಿ ಮುದ್ಕ ಇನ್ನೊಬ್ಬರಿಗೆ ಹೆಗಲು ಕೊಡಕ್ ಹೋಗ್ತಿದ್ದಾನೆ. ನೀವಿಬ್ರು ಹಾ, ನಾವಿಬ್ರೆ. ಒಂಟಿಯಾಗಿ? ಆಚಾರ್ಯರಲ್ಲಿದ್ದಾರೆ? ಮಣಿ,
ಇವ್ನ್ಗೆ ಏನು ಹೇಳಕ್ ಹೋಗ್ಬೇಡ. ಅಯ್ಯೋ ನಾನ್ ಖಂಡಿತ ಹೇಳಲ್ಲ. ನಮ್ಮ ಗುರುಗಳು ಆ ವಿದೇಶಿ ಮಹಿಳೆ ಗಾಯಕಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಸರಿ ಬಿಡಿ, ನೀವಂತೂ ಹೇಳಲೇಬೇಡಿ ನಿಮ್ ಗುರುಗಳು ವಿದೇಶಿ ಮಹಿಳೆ ಗಾಯಕಿನ ಭೇಟಿ ಮಾಡಕ್ ಹೋಗಿದ್ದಾರೆ ಅಂತ. ಆದ್ರೆ ನಂದೊಂದ್ ಸಣ್ಣ ಕೆಲ್ಸ ಮಾಡ್ಕೊಡ್ತೀರಾ ಅಲ್ವಾ? ಯಾಕೆ ಮಾಡ್ಬೇಕು ನಾವು ನಿಮ್ಮ ಸಣ್ಣ ಪುಟ್ಟ ಕೆಲ್ಸಗಳನ್ನ? ನೋಡಿ, ಕೆಲ್ಸ ಅಂತೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಸೆರೆಮನೆಗೆ ಹೋಗಕ್ಕೆ ತಯಾರಾಗಿ ನೀವಿಬ್ರು. ಸೆರೆಮನೆಗೆ ನಾವ್ಯಾಕೆ ಹೋಗ್ಬೇಕು? ನಾವೇನ್ ಮಾಡಿದ್ವಿ? ಅದೇನು ಅಂದ್ರೆ ಈಗಿನ ಸ್ಥಿತಿಲಿ ಚಂದ್ರಮಣಿನ ಕದಿಯೋದ್ಕಿಂತ ದೊಡ್ಡ ಅಪರಾಧ ಬೇರೆ ಏನಿದೆ? ನಾನಂತೂ ನೇರವಾಗಿ ಮಹಾರಾಜರ ಬಳಿ ಹೋಗ್ತೀನಿ, ಅವ್ರ ಹತ್ರ ಹೋಗಿ ಹೇಳ್ತೀನಿ ಇವ್ರಿಬ್ರೆ ಚಂದ್ರಮಣಿನ ಕದ್ದಿದ್ದು ಅಂತ. ಆಗ ಮಹಾರಾಜರು ಯೋಚಿಸ್ತಾರೆ, ಈಗೇನ್ ಮಾಡೋದು ಈ ಚಂದ್ರಮಣಿ ಕದ್ದೋರ್ನ ಅಂತ. ಏನ್ ಓದ್ತಾ ಇದ್ಯಾ? ನಾವ್ ಯಾವಾಗ ಕದ್ದಿದೀವಿ ಚಂದ್ರಮಣಿನ? ಆದ್ರೆ ಈ ಪ್ರಶ್ನೆನ ಮಹಾರಾಜರ ಕೇಳ್ತಾರಲ್ವಾ ನಿಮ್ಮ ಹತ್ರ, ಅಲ್ಲೇ ಉತ್ತರ ಕೊಡಿ. ಮತ್ತೆ ಈ ಪ್ರಶ್ನೆಗೂ ಉತ್ತರ ಕೊಡಿ. ನೀವವತ್ತು ಅರಮನೆಯಲ್ಲಿ ಗುಂಡಪ್ಪನ ಯಾಕೆ ಅಪಹರಣ ಮಾಡಿದ್ರಿ ಅಂತಾನು ಹೇಳಿ. ಏನ್ ಸಾಕ್ಷಿ ಇದೆ ನಾವೇ ಗುಂಡಪ್ಪನ ಅಪಹರಣ ಮಾಡಿದೀವಿ ಅನ್ನೋದಕ್ಕೆ? ಅರೆ, ಯಾವ ಸಾಕ್ಷಿ ಈ ಮಾತನ್ನ ಸಾಬೀತುಪಡಿಸಕ್ಕೆ? ಇವರೇ ಸ್ವಯಂ ಆಗಿ ಸಾಕ್ಷಿ ಆಗಿದಾರಲ್ಲ. ಎಲ್ಲಿ? ನಿಮ್ ಜೊತೆಗಾರ ದನಿ ಮಹಾರಾಜ, ಇವರೇ ನಮ್ ಸಾಕ್ಷಿದಾರರು. ನಿಮ್ಮ ಪೂರ್ತಿ ಷಡ್ಯಂತ್ರದಲ್ಲಿ ಇವರು ಕೂಡ ಇದ್ರು ಅಲ್ವಾ? ನಡಿ ಇವನ್ ಸಾಕ್ಷಿಗೆ ನಾನಿದ್ದೀನಿ, ನನ್ ಸಾಕ್ಷಿಗೆ ಯಾರಿದ್ದಾನೆ? ಅವ್ರನ್ನೆಲ್ಲಿಂದ ತರ್ತೀಯಾ? ನಿಮ್ಮ ಸಾಕ್ಷಿ ಇಲ್ಲಿದಾರಲ್ವಾ ಮಣಿ ಮಹಾರಾಜರು, ಅವ್ರು ನಿಮ್ ಜೊತೆನೆ ಇದ್ರು. ಇವರು ನಿಮ್ ವಿರುದ್ಧ ಸಾಕ್ಷಿ, ಇವರು ನಿಮ್ ವಿರುದ್ಧ ಸಾಕ್ಷಿ. ಇಂತ ದೊಡ್ಡ ಸಾಕ್ಷಿದಾರರು ನನ್ ಕಣ್ಮುಂದೆನೆ ನಿಂತ್ಕೊಂಡಿರುವಾಗ ಬೇರೆ ಸಾಕ್ಷಿ ಅವಶ್ಯಕತೆ ಏನಿದೆ? ನಮ್ಮನ್ನ ಕ್ಷಮಿಸ್ಬೇಡಿ ಪಂಡಿತ್ರೆ, ನಾವು ನಿಮ್ಗೆ ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿ ಆಜ್ಞಾಪಿಸಿ. ಕೇವಲ ಇಷ್ಟೇ. ರಾಜನರ್ತಕಿ ಸೌದಾಮಿನಿ ದೇವಿ ಮತ್ತೆ ಆಚಾರ್ಯರ ಧರ್ಮಪತ್ನಿ ರನ್ನಮಾಲನ ಕರ್ಕೊಂಡು ನೇರವಾಗಿ ವಿದೇಶಿ ಮಹಿಳೆಯರ ಕೋಣೆಗೆ ಕರ್ಕೊಂಡ್ ಬರ್ಬೇಕು. ಈಗ್ಲೇ ಈಗ್ಲೇ ನಡೆಯೋದಣಿ, ಮೊದಲು ಇವ್ರ ಕೆಲಸ ಮಾಡೋಣ. ನಡಿ. ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀವಿಲ್ಲಿ ಹೇಗಿದ್ದೀರಾ ಅಂತ ತಿಳ್ಕೊಬೇಕು ಬಂದೆ ಅಷ್ಟೇ. ಮತ್ತೆ ನಿಮ್ಮ ಮುಖದಿಂದ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ಮತ್ತೆ ನಿಮ್ಮ ಪ್ರಶ್ನೆ ಏನಂದ್ರೆ ನಾನಿಲ್ಲಿ ಯಾಕೆ ಬಂದೆ ಅಂತ ಅಲ್ವಾ? ಸುಮ್ಮನೆ ಹಾಗೆ ನಿಮ್ಮ ಆರೋಗ್ಯ ಯೋಗಕ್ಷೇಮ ವಿಚಾರಿಸೋಕೆ ಇರ್ಲಿ. ನಾನು ನಿಮ್ಮನ್ನ ಕೇಳೋಕ್ ಬಂದೆ. ಇಲ್ಲಿ ನಿಮಗೆ ಯಾವುದೇ ಕಷ್ಟ ಅಥವಾ ಯಾವುದೇ ಅನಾನುಕೂಲತೆ ಇಲ್ಲ ಅಲ್ವಾ? What are you talking, Mr. Tatacharya? ತಾತಾಚಾರ್ಯ. Tatacharya. ತಾತಾಚಾರ್ಯ. Tatacharya. Tatu. ಟೇಟಾಚಾರ್ಯನೇ ಇರ್ಲಿ ಬಿಡಿ. ಚಂದ್ರಮಣಿನ ಕದಿರೋ ಆರೋಪ ನಮ್ಮ ಮೇಲ್ ಬಂದಿದೆ. ನಾವೆಲ್ಲರೂ ಇಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಾಗ ಮತ್ತೆ ನೀವು ಕೇಳ್ತಿದ್ದೀರಲ್ಲ ಏನಾದ್ರೂ ತೊಂದ್ರೆ ಗಿಂದ್ರೆ ಎಲ್ಲ ತಾನೆ ಅಂತ. ನೀವು ದಯವಿಟ್ಟು ಹೋಗಿ. ನನ್ನನ್ನು ನಂಬಿ, ನನಗೆ ಬಹಳ ದುಃಖ ಆಗಿದೆ ಈ ವಿಷಯವಾಗಿ. ನನ್ನ ಮನಸ್ಸು ಒಡೆದು ಹೋಗ್ತಾ ಇದೆ ನಿಮ್ಮನ್ನ ಈ ರೀತಿ ಬಂದಿಯಾಗಿ ನೋಡೋದಕ್ಕೆ. ಒಂದು ವೇಳೆ ಇದೇ ಆದೇಶ ಬೇರೆ ಯಾರಾದ್ರೂ ಕೊಟ್ಟಿದ್ದಿದ್ರೆ ಅವರು ನನ್ನ ಕೋಪದ ಕೆಂಗಣ್ಣಿಗೆ ಗುರಿಯಾಗಿ ಬಲಿ ಆಗ್ತಿದ್ರು. ಆದ್ರೆ ನಾನೇನ್ ಮಾಡ್ಲಿ? ಮಹಾರಾಜರು ಕೊಟ್ಟಿದ್ದಾರೆ ಈ ಆದೇಶ. ಸುಂದರಿ, ನಾವೇನೂ ಮಾಡಕ್ಕಾಗಲ್ಲ. ನಿನ್ನಂತ ಕೋಮಲ, ನಿನ್ನಂತ ಮನಮೋಹಕ, ಹಾಗೆ ಆಕರ್ಷಕವಾದ ಏನು ಅದು ನಿಮ್ಮ ಈ ಮೆಹಂದಿ ನೀವು ಹಾಕೋತಾ ಇದ್ದೀರಲ್ಲ, ಎಷ್ಟು ಸುಂದರವಾಗಿದೆ ಇದು. ಬಣ್ಣಗಳ ಆಟ ಆಡ್ತಿದೆ ನಿಮ್ ತ್ವಚೆಯ ಮೇಲೆ. ಯಾಕೆ ಆಟ ಆಡಲ್ಲ ಹೇಳಿ? ಇಂತಹ ಸುಂದರವಾದ ಸ್ತ್ರೀಯ ತ್ವಚೆಯ ಮೇಲೆ ಏನ್ ಬೇಕಾದ್ರೂ ಆಟ ಆಡ್ಬೋದು. ಸುಂದರ ಸ್ತ್ರೀ ನೀವಲ್ಲ, ನಾವಾ? ಹಾ, ಮತ್ತಿನ್ಯಾರಿದಾರಿಲ್ಲಿ? ನಿಮಗೆ ಹೇಳಿದ್ದು ನಾನೇ ಸುಂದ್ರಿ. ಹಾಯ್, ಏನ್ ಹೇಳಿದ್ರಿ ನೀವು? ಈ ಚಿಕ್ಕ ಒಂದು ಶಬ್ದದಲ್ಲಿ ಹೇಗ್ ನಿಮ್ಗೆ ಅರ್ಥ ಮಾಡಿಸ್ಲಿ ನಾನು? ಈಶ್ವರ ಮಾಡಿರುವಂತ ಈ ಅಮೂಲ್ಯ ಕಲಾಕೃತಿ. ನಿಮಗಿಂತ ಸುಂದರವಾದಂತ ಹುಡುಗಿ ಈ ಸೃಷ್ಟಿಲೇ ಯಾರೂ ಇಲ್ಲ. ಹೌದಾ? ಹೌದು. ಎಷ್ಟು ಸುಂದರವಾದ ಮುಖ, ಎಷ್ಟು ಸುಂದರವಾದ ನಡುವು. ಈ ರೀತಿಯಾದಂತ ಚಲುವೆಯನ್ನ ಯಾವ ಪುರಾಣಗಳಲ್ಲೂ ಓದಿಲ್ಲ, ನೋಡಿಲ್ಲ. ನೀವ್ ಯಾಕೆ ಭೂಮಿ ಮೇಲೆ ಸುತ್ತಾಡ್ತಾ ಇದ್ದೀರಾ? ನೀವಿರ್ಬೇಕಾಗಿರೋದು ಅಲ್ಲಿ. ಎಲ್ಲಿ? ಆಕಾಶದಲ್ಲಿ ಪುಷ್ಪರಥದಲ್ಲಿ ಸವಾರಿ ಮಾಡ್ತಾ ಆ ಮೋಡಗಳ ಮಧ್ಯೆ ತಂಗಾಳಿಯನ್ನ ಸವಿಯುತ್ತಾ ಹಾಗೇ ಹೋಗ್ತಿದ್ರೆ ಸಮಸ್ತ ಸೃಷ್ಟಿಯನ್ನೇ ನಿಮ್ಮ ಸೌಂದರ್ಯದಿಂದ ಮನಮೋಹಕಗೊಳಿಸಬಹುದು.
ಮತ್ತೆ ಮತ್ತೆ ಹಾ ಮತ್ತೆ ನಾನ್ ಸತ್ತೆ. ಸುಂದರಿ ನಿಂತ್ಕೊಮ್ಮ. ಹೇ ಪರಮೇಶ್ವರ, ಹೇ ಸಿದ್ಧಿವಿನಾಯಕ, ವಿಘ್ನ ನಿವಾರಕ ಗಣಪತಿ ಮಹಾರಾಜ್, ನಾನು ನಿಮ್ಮ ಭಕ್ತ ರಾಮಕೃಷ್ಣ ಮಾಡುವ ನಮಸ್ಕಾರಗಳು. ನೀವಂತೂ ಸ್ವಾಮಿ ಎಲ್ಲದಕ್ಕೂ ಪ್ರಥಮ. ಎಲ್ಲ ದೇವಾನುದೇವತೆಗಳು ಕಾರ್ಯ ಆರಂಭಕ್ಕೂ ಮೊದಲೇ ನಿಮಗೆ ನೈವೇದ್ಯ ಸಲ್ಲಿಸೋದು, ನಿಮಗೆ ಶರಣಾಗ್ತಾರೆ. ನೀವು ಸೃಷ್ಟಿಯ ಸಮಸ್ತ ದುಃಖವನ್ನ ನಿರ್ನಾಮ ಮಾಡ್ತೀರಾ. ನಿಮ್ಮ ಭಕ್ತರಿಗೋಸ್ಕರ ವಿಘ್ನ ನಿವಾರಣೆ ಮಾಡ್ತೀರಾ. ಇವತ್ತು ನಿಮ್ಮ ರಾಮ ನಿಮ್ಮ ಮುಂದೆ ನಿಂತ್ಕೊಂಡು ನಿಮ್ಮ ಸಹಾಯವನ್ನ ಅಪೇಕ್ಷಿಸ್ತಾ ಇದ್ದಾನೆ. ನನ್ನ ವಿಘ್ನಗಳನ್ನ ನಿವಾರಣೆ ಮಾಡಿ ವಿನಾಯಕ. ದಾರಿ ತೋರಿಸಿ ಪ್ರಭು, ದಾರಿ ತೋರಿಸಿ. ಅಯ್ಯೋ ಮೂಷಕ ಮಹಾರಾಜ, ಅದು ಲಾಡು ಅಲ್ಲ, ಅದ್ನ ನುಂಗ್ರ ವಾಪಸ್ ಕೊಡಿ. ಅಯ್ಯೋ ಗುಂಡಪ್ಪ ಹೋಗಿ ಹಿಡ್ಕೋ, ಇಲ್ಲ ಅಂದ್ರೆ ನನ್ನನ್ನ ನಿನ್ನ ಇಬ್ರು ಅಮ್ಮ ಹೊರಗಡೆ ಹಾಕ್ಬಿಡ್ತಾರೆ. ಅಯ್ಯೋ ಅಲ್ಲೋಯ್ತು ಅಲ್ಲೋಯ್ತು. ಅಲ್ಲೋಯ್ತು, ಅಲ್ಲಿ ಅಲ್ಲಿ ಅಲ್ಲಿ. ಅಯ್ಯೋ ಮೂಷಿಕ, ನನ್ಗನ್ಸತ್ತೆ ಓಡ್ತಾ ಓಡ್ತಾ ಮೂಷಿಕರಿಗೆ ಸುಸ್ತಾಯ್ತು ಅಂತ. ಈಗ ನೋಡು ನಾನು ಹೇಗೆ ಹಿಡಿತೀನಿ. ಅಯ್ಯೋ ಕೇಳಿಲ್ಲ ಕೇಳು. ಇಷ್ಟು ದಿನ ಕೇಳಿದೇನ್ ಕಡಿಮೆ ಇತ್ತಾ? ಇನ್ನು ಏನ್ ಕೇಳ್ಬೇಕು ನಾನು? ಸ್ವಲ್ಪ ನಾನು ಹೇಳೋದನ್ನ ಕೇಳಮ್ಮ. ಆತರ ಏನೂ ಇಲ್ಲ. ಅಂತದೇನು ಇಲ್ಲ ಅಂದ್ರೆ ನೀನ್ ಅನ್ಕೊಳ್ತಿರೋ ತರ. ಏನ್ ಅನ್ಕೋತಾ ಇದ್ದೀನಿ? ಅದೇನೇ ಅದು ನಾನ್ ನಿನಗೆ ಮೋಸ ಮಾಡ್ದೆ ಅಂತ? ಮಾಡ್ಲಿಲ್ವಾ? ಖಂಡಿತ ಇಲ್ಲ, ನಾನ್ ನಿಂಗೆ ಮೋಸ ಮಾಡಿಲ್ಲ. ನಾನು ಅದನ್ನ ಮಾಡಕ್ ಹೇಗ್ ಸಾಧ್ಯ? ನಾನೇನಾದ್ರೂ ಮೋಸ ಮಾಡ್ತೀನಿ ನಿನ್ಗೆ? ಯಾವ ದುಷ್ಟ, ಅಧರ್ಮಿ, ಕಪಟಿ, ದುರಾಚಾರಿ, ರಾಕ್ಷಸ, ದುಷ್ಟ, ದಾನವ ನಿನಗ್ ಮೋಸ ಮಾಡೋಂತವನಿದಾನ ಇಲ್ಲಿ ಭೂಮಿ ಮೇಲೆ? ನಿನಗ್ ಮೋಸ ಮಾಡೋದಕ್ ಸಾಧ್ಯ? ಜ್ಞಾನಿ ಅಂತ ಇದ್ದಾರೆ, ಎಲ್ರಿಗೂ ಗೊತ್ತು ಇವ್ರ ಬಗ್ಗೆ. ಸರಿಯಾಗಿ ಹೇಳ್ದೆ. ಸತ್ಯ ಹೇಳ್ದೆ. ಮತ್ ಅದೇನು? ಏನದು? ಅದೇ ನಿಮ್ಮಂತ ಸುಂದರ ಸ್ತ್ರೀ ಈ ಜಗತ್ತಿನಲ್ಲಿ ಹುಟ್ಟೇ ಇಲ್ಲ ಅಂತ. ಚೆನ್ನಾಗಿರೋ ಮುಖ, ಮನಮೋಹಕ ಕಣ್ಣುಗಳು, ಪುಸ್ತಕದಲ್ಲಿ ಬರೋ ಕಾವ್ಯಗಳ ತರ ಇದಾವೆ ಅಂತ. ಅದು ಇದಲ್ಲ ಆಕೆ. ಅಂದ್ರೆ ನಾನೇನು ಹೇಳ್ತೀನಿ ಅಂದ್ರೆ, ನಮ್ಮೆಲ್ಲರ ಅತಿಥಿ ಅವ್ರ ಪ್ರಶಂಸೆ ಮಾಡ್ಬೇಕಲ್ಲ. ನೀನೇ ಹೇಳಿದ್ಯಲ್ಲ, ನೀನ್ ಮರ್ತೋದ್ಯಾ? ನೀನ್ ಒಂದ್ ವೇಳೆ ಹೇಳೇ ಇಲ್ಲ ಅಂದ್ರೆ ನಿನಗ್ ನಾನು ಹೇಗೆ ಕೆಟ್ಟದ್ ಮಾಡ್ದಂಗಾಗತ್ತೆ? ಕೆಟ್ಟದ್ ಹೇಗಾಯ್ತು? ನೀನ್ ಹೇಳ್ತಿದ್ಯಾ ಆಗಿದೆ ಅಂತ, ಹಾಗಾಗಿ ಆಗಿದೆ. ಇಲ್ದಿದ್ರೆ ಏನ್ ಕೆಟ್ಟದ್ದು ಆಗಿಲ್ಲ. ಮಾಡ್ಲಿಲ್ವಾ? ಮಾಡ್ಲಿಲ್ಲ. ಪಕ್ಕ? 100ಕ್ಕೆ 100. ಸರಿ, ನಂಗೊಂದ್ ಮಾತು ಹೇಳು. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇದೆಂತ ಮಾತ್ ಕೇಳ್ತಾ ಇದ್ದೀರಾ? ನೀವೇ ತಾನೇ ನನ್ನನ್ನ ಇಲ್ಲಿ ಕರೆದಿದ್ದು, ಮತ್ತೆ ನನ್ನನ್ನೇ ಕೇಳ್ತಾ ಇದ್ದೀರಾ ನಾನೇ ಕಿಲಿ ಅಂತ? ನಾನು ಯಾಕೆ ನಿನ್ನನ್ ಕರಿತೀನಿ? ಹಾ, ನಿಮ್ಮ ಶಿಷ್ಯಂದರು ದನಿ ಮತ್ತೆ ಮನೆನ ಮನೆಗ್ ಬಂದಿದ್ರು. ಹೇಳಿದ್ರು ಗುರುಗಳ ಪ್ರಾಣ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಆದ್ರೂ ದರ್ಶನ ಕೊಡಿ ಅಂತ. ಅದಕ್ಕೆ ನನ್ನನ್ನ ಕರ್ಕೊಂಡು ಬಂದ್ರು. ಅದೇನಂದ್ರೆ ಶೃಂಗಾರ ಮಾಡ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ತಡ ಆಯ್ತು, ಇಲ್ಲಾಂದ್ರೆ ಮುಂಚೆನೆ ಬಂದ್ಬಿಡ್ತಿದ್ದೆ. ಒದ್ದಾಡ್ತಾ ಇದ್ರು ಕನ್ಯೆ, ಅದಕ್ಕೆ ಕಣ್ಕೊಂಡ್ವಿ ಭೇಟಿ ಮಾಡಿಸ್ಬಿಡೋಣ ಅಂತ. ಆಯ್ತಲ್ಲ ಭೇಟಿ. ಈ ಕೂಡಲೇ ಇವಳನ್ನ ಮನೆ ಹತ್ರ ಕರ್ಕೊಂಡು ಹೋಗ್ಬಿಡಿ. ಆಗ್ಲಿ ಗುರುಗಳೇ. ಪ್ರಿಯೆ, ಈಗ ನೀನು ಹೊರಡು. ನಾನು ಬರ್ತೀನಲ್ಲ ಇನ್ 2 ದಿನದಲ್ಲಿ ನಿನ್ನ ಹತ್ರ. 1-2 ದಿನಗಳಲ್ಲ, ಆದ್ರೆ ಹೇಗೆ? ಈ ವಿದೇಶಿ ಮಹಿಳೆ ಅಂತೂ ಇನ್ನು ತುಂಬಾ ದಿನಗಳವರೆಗೂ ಇಲ್ಲೇ ಇರ್ತಾಳಲ್ವಾ? ಇವಳು ಎಲ್ಲಿವರೆಗೂ ಇಲ್ಲಿರ್ತಾಳೋ ಅಲ್ಲಿವರೆಗೂ ನೀವಂತೂ ಎಲ್ಲೂ ಹೋಗೋದಿಲ್ಲ, ನನಗ್ ಚೆನ್ನಾಗ್ ಗೊತ್ತಿದೆ. ಅದು ಜನರಿಂದ ತುಂಬಿದ್ಯಲ್ಲ, ಈ ಅರಮನೆ ಪೂರ್ತಿ ತುಂಬಿದ್ಯಲ್ಲ. ಹಾಗಾಗಿ ಯಾವಾಗ ಆ ರತ್ನ ಚಂದ್ರಮಣಿ ಕಳ್ಳತನವಾಯ್ತೋ, ನಾನು ರಾಜ್ಗುರು ಅಲ್ವಾ? ನಾನು ಈ ರೀತಿ ಬಿಗುವಿನ ವಾತಾವರಣದಲ್ಲಿ ನಾನು ಹೇಗೆ ಆರಾಮಾಗಿರಕ್ಕಾಗತ್ತೆ? ನಾನು ಇಲ್ಲೇ ಇರ್ಬೇಕಾಗುತ್ತಲ್ವಾ? ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ನೀವೀಗ ಹೊರಡಿ,
ನಾನು ಖಂಡಿತ ಬರ್ತೀನಿ. ಬರ್ದೆ ಹೇಗಿರ್ಲಿ ಸ್ವಾಮಿ, ಬರ್ದೆ ಹೇಗಿರೋಕ್ ಸಾಧ್ಯ? ನಾನ್ ಬರ್ಬೇಕಾಗಿತ್ತು, ಹಾಗಾಗಿ ಬಂದ್ಬಿಟ್ಟೆ. ಇಂಥ ಕಷ್ಟದ ಸಂದರ್ಭದಲ್ಲಿ ನನ್ ಸ್ವಾಮಿನ ಒಂಟಿಯಾಗಿ ಹೇಗ್ ಬಿಡೋಕ್ ಸಾಧ್ಯ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸ್ವಾಮಿ, ನಿಮ್ ಪ್ರೀತಿಯ ಶಿಷ್ಯರೇ ನನಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಅವ್ರು ನನ್ಗೆ ಹೇಳಿದ್ರು, ನೀವು ಮೂರ್ಖರ ತರ ಆಡ್ತಿದ್ದೀರಾ, ಹುಚ್ಚರಾಗ್ಬಿಟ್ಟಿದ್ದೀರಾ ಅಂತ. ನಾನು ಅವ್ರಿಗೆ ಹೇಳ್ದೆ, ಈಶ್ವರನ ನಿಜವಾದ ಭಕ್ತರು ಯಾರು ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಧ್ಯಾನದಲ್ಲೇ ಇರ್ತಾರೆ ಅಂತ. ಹಾಗಾಗಿ ಪ್ರಪಂಚ ದೃಷ್ಟಿಯಲ್ಲಿ ಅವರು ಹುಚ್ಚರ ಥರಾನೇ ಕಾಣಿಸ್ತಾರೆ ಅಂತ. ಖಂಡಿತವಾಗ್ಲೂ ನಿಮ್ಗೆ ಯಾರ್ದೋ ದೃಷ್ಟಿ ಆಗಿದೆ ಸ್ವಾಮಿ. ಏನಿದು? ರೂಪ, ಕೆಂಡಕ್ಕೆ ಒಣಮೆಣಸಿನಕಾಯಿ ಹಾಕೊಂಡು ನಿಮ್ಗೆ ದೃಷ್ಟಿ ತೆಗಿಯೋಕೆ ಅಂತ ತಂದಿದ್ದೀನಿ. ನಾನು ಅನ್ಕೊಂಡೆ ಇಲ್ಲೇ ಬಂದು ದೃಷ್ಟಿ ತೆಗಿಯೋಣ ಅಂತ. ಅಯ್ಯೋ ತಡ್ಡಿ ಮೂರ್ಖ! ಅಯ್ಯೋ ಇಲ್ಲಮ್ಮ, ನೀನು ನನ್ನ ಪ್ರಿಯ ಧರ್ಮ ಪತ್ನಿ. ನನಗೆ ಯಾವ ದೃಷ್ಟಿನೂ ಆಗಿಲ್ಲ. ನಾನ್ ಚೆನ್ನಾಗೇ ಇದ್ದೀನಿ, ನಾನ್ ಖಂಡಿತ ಚೆನ್ನಾಗಿದ್ದೀನಿ. ನೀವು ಮೊದಲು ದನಿ ಮನೆ ಕರ್ಕೊಂಡು ಹೋಗಪ್ಪ. ಆಗ್ಲಿ ಗುರುಗಳೇ, ನಡೀರಿ ಗುರು ಮಾತೆ. ಆದ್ರೆ ಸ್ವಾಮಿ, ನಾನೇ ಹೇಳ್ತಲ್ಲ, ಹೋಗು. ಅಯ್ಯೋ ಇಲ್ಲಿ ದಯವಿಟ್ಟು ಏನಾದ್ರೂ ಮಾಡಿ. ಏನ್ ಮಾಡ್ಲಿ? ಇಲ್ಲಿ ಆಕ್ರಮಣದಿಂದ ಕಾಪಾಡಿ. ಇಲ್ಲಿ ಹತ್ರನ ಬೇರೆ ರಾಜ್ಯದ ಎದುರಾಳಿಗಳು ಬಂದ್ರೆ ಶಸ್ತ್ರಾಸ್ತ್ರಗಳಲ್ಲಿ ನಾನು ಒಬ್ಬನೇ ಹೋರಾಡಬಲ್ಲೆ. ಇಲ್ಲಿ ಇದೆಯಲ್ಲ, ಇಲ್ಲ ಇಲ್ಲ ಇಲ್ಲ, ಇದನ್ನ ನಾನು ಮುಟ್ಟೋದು ಇಲ್ಲ. ಯಾಕಂದ್ರೆ ನಾನು ಸಸ್ಯಾಹಾರಿ. ಆಮೇಲೆ ನನ್ನ ಧರ್ಮ ಭ್ರಷ್ಟವಾಗುತ್ತೆ. ಎಲ್ಲೋಯ್ತು ಅದು? ಗುರುಗಳೇ, ಅಲ್ಲಿ ಪಕೋಡನ ಈ ಪಕೋಡ ಮಧ್ಯದಲ್ಲಿ ಎಲ್ಲಿಂದ ಬಂತ? ನಾವು ನೋಡಿದ್ರೆ ಇಲ್ಲಿ ಮಧ್ಯದಲ್ಲಿ ಸಿಕ್ಕೊಂಡಿದೀವಿ. ಈ ಪಕೋಡ ಎಲ್ಲಿಂದ ಬಂತು ಅಂತ? ಪಕೋಡ ಅಲ್ಲ ಗುರುಗಳೇ, ವಿದೇಶಿ ಮಹಿಳೆಯ ಸಂಕೇತವನ್ನ ಅರ್ಥ ಮಾಡ್ಕೊಳ್ಳಿ. ಪಕೋಡ ಅಲ್ಲ, ಹಿಡ್ಕೊಳ್ಳಿ. ಹಿಡ್ಕೊಳಕ್ ಹೇಳ್ತೀಯಲ್ಲ? ಖಂಡಿತ ಖಂಡಿತ ಹಿಡ್ಕೋತೀನಿ. ಹಾ, ಬಂದೆ. ಅಯ್ಯೋ ಗುರುಗಳೇ, ಆ ವಿದೇಶಿ ಮಹಿಳೆ ಹಿಡ್ಕೊಳ್ಳೋದಲ್ಲ, ಆ ಇಲಿನ ಹಿಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಬೆಳ್ಗಿರೋ ಹುಡುಗಿನ ನೋಡಿದ ತಕ್ಷಣನೇ ಹೋಗಿ ಹಿಡ್ಕೊಳ್ಳೋದಿಕ್ ಹೋಗ್ತಿದ್ದೀರಲ್ಲ. ಎಲ್ಲೋಯ್ತು ಅದು? ಮತ್ತೆ ಹಿಡ್ಕೊತೀನಿ. ಅಲ್ಲಿ 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 ಇಲ್ಲಿ 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 ಅಲ್ಲಿ 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 ಎಲ್ಲೋಯ್ತು ಇಲ್ಲಿ? ಗುರುಗಳೇ, ಇಲಿ ಅಲ್ಲಿ ಹೋಯ್ತು ಇಲಿ. ಓಡೋಯ್ತು ಹೆದರ್ಕೊಂಡು. ಕ್ಷಮಿಸ್ಬಿಡಿ ಗುರುಗಳೇ, ಕ್ಷಮಿಸ್ಬಿಡಿ ನಮ್ಮನ್ನ. ನಾವೇನು ಮಾಡಿಲ್ಲ ಗುರುಗಳೇ. ಏನು ಮಾಡಿಲ್ವಾ? ಅಯ್ಯೋ ಗುರುಗಳೇ, ಏನ್ ಮಾಡ್ತಿದ್ದೀರಾ ನೀವು? ನೀವು ಬಾಣನ ಸರಿಯಾಗಿ ಹಿಡ್ಕೊಂಡಿಲ್ಲ, ಉಲ್ಟಾ ಹಿಡ್ಕೊಂಡಿದ್ದೀರಾ. ಸರಿಯಾಗಿ ಹಿಡ್ಕೊಳ್ಳಿ. ಹೇಗೆ ಹಿಡ್ಕೊಳ್ಳೋದು? ಉಲ್ಟಾ. ಲೇ ಮೂರ್ಖ ಶಿಖಾಮಣಿ, ನಾವು ಮಾಡಿಲ್ಲ ಅಂದ್ರೆ ಇನ್ಯಾರೋ ಮಾಡಿದ್ರು. ಸೌದಾಮಿನಿ ದೇವಿ ಅವ್ರನ್ನ ಅವನ ಮನೆಗೆ ಯಾರು ಕಳ್ಕೊಂಡು ಹೋದ್ರು? ನಾವೇ ತಾನೇ. ನಾವೇ ಗುರುಗಳೇ, ನಾವೇ. ಗುರು ಮಾತೆ ಸೌದಾಮಿನಿ ದೇವಿ ಹಾಗೂ ವಿದೇಶಿ ಮಹಿಳೆಯನ್ನ ಒಂದೇ ಕಡೆ ಒಂದೇ ಜಾಗದಲ್ಲಿ ಸೇರಿಸಿ ಗುರುಗಳಿಗೆ ಸಕ್ಕಾಕ್ಸೋಂತ ಕಾರ್ಯನ ಯಾರು ಮಾಡಿದ್ರು? ನಾವೇ ಗುರುಗಳೇ. ಯಾಕೆ ಮಾಡಿದ್ವಿ ನಾವ್ ಹೀಗೆ? ಹೇಳೋ ಬಗಳೋ, ಗುರುಗಳ ಹುಚ್ಚರ ಸಂತಾನ ಯಾರ ಮಾತು ಕೇಳ್ಕೊಂಡು ಈ ತರ ಮಾಡಿದ್ವಿ ಅಂತ. ಯಾರು ಹೇಳಿದಕ್ಕೆ? ರಾಮ, ಅವನೇ ಈ ಷಡ್ಯಂತ್ರನೆಲ್ಲ ಮಾಡಿದ್ದು. ಅವನೇ ನಮ್ಮನ್ನ ಹೀಗೆಲ್ಲ ಮಾಡೋದಿಕ್ಕೆ ಹೇಳಿದ್ದು. ಅಮ್ಮ, ನನಗೆ ಗೊತ್ತಿತ್ತು ಬೇರೆ ಯಾರು ಆಗಿರಕ್ ಸಾಧ್ಯ ಇಲ್ಲ. ಅರೆ ಪೂರ್ತಿ ಮಾತನ್ನಾದ್ರೂ ಹೇಳೋ, ಬುದ್ಧಿ ಪ್ರಶ್ನೆ. ನಾವ್ ಯಾಕೆ ಅವನ್ ಮಾತನ್ನ ಕೇಳಿದ್ವಿ ಅಂತ ಮಾಡ್ತಾ ಇದ್ದೀನಿ. ಅವನು ಬೆದರಿಕೆ ಹಾಕಿದ ಗುರುಗಳೇ, ಬೆದರಿಕೆ ಹಾಕಿದ್ದ. ಅವನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಗುಂಡಪ್ಪನ ಅಪಹರಣ ಮಾಡಿರೋದನ್ನ ರಾಜರ ಹತ್ರ ಹೇಳ್ತೀನಿ ಅಂತ ಹೇಳ್ದ. ಆ ಅಪರಾಧಕ್ಕೆ ನಿಮ್ಮನ್ನ ಸರ್ ಮನೆಗೆ ಹಾಕಿಸ್ತೀನಿ ಅಂತ ಹೇಳ್ದ ಗುರುಗಳೇ. ಅವನು ಅಸಾಧ್ಯವಾದ ದುಷ್ಟ.
ಮತ್ತೆ ನಾನು ಅವನ್ನ ಹೇಗ್ ಸಿಕ್ಕಾಕ್ಸ್ತೀನಿ ಎಂದೇ ಅದರಿಂದ ಆಚೆ ಬರದವನಿಗೆ ಅಸಂಭವ. ಮಹಾರಾಜರು 2 ದಿನ ಕೊಟ್ಟಿದ್ರು, ಅದರಲ್ಲಿ ಆಗ್ಲೇ 1 ದಿನ ಕಳೆದಿದೆ. ಎಲ್ಲಿಂದ ಹುಡುಕ್ತಾನೆ ಚಂದ್ರಮಣಿ? ಆಕಾಶ, ಭೂಮಿ, ಹಳ್ಳಿ, ಕಾಡು, ಜನರ ಮಧ್ಯೆ ಎಲ್ಲಿ ಹುಡುಕ್ತಾನೆ ಅವನು ಆ ಚಂದ್ರಮಣಿನ? ಈ ಖಂಡಿತ ಸಿಗೋದಿಲ್ಲ ಆ ಚಂದ್ರಮಣಿ, ಎಲ್ಲೂ ಸಿಗೋದಿಲ್ಲ. ಅದನ್ನ ಕದ್ದಿರುವಂತಹ ವ್ಯಕ್ತಿಗಳು ಚಂದ್ರಮಣಿನ ಪಾತಾಳದಲ್ಲಿ ಹೂತಿಟ್ಟಿರ್ತಾರೆ ಇಷ್ಟೊತ್ತಿಗಾಗಲೇ. ಏನು ಬೇಕಾದ್ರೂ ಮಾಡು ಪಂಡಿತ, ನಿನ್ನ ವಿನಾಶ ನಿಶ್ಚಿತ. ಅಯ್ಯೋ ಮೂಷಿಕ ಮಹಾರಾಜ, ನನ್ನ ಉಂಗುರ! ಅಯ್ಯೋ ಮೂಷಿಕ ಮಹಾರಾಜ, ನಿಂತ್ಕೊಳ್ಳಿ. ದೊಡ್ಡ ವಿಚಿತ್ರ ಮೂಷಿಕ ಮಹಾರಾಜ, ಉಂಗುರ ಕೊಡೋದಾಗಿದ್ರೆ ಮೊದ್ಲೇ ಕೊಡ್ಬೋದಾಗಿತ್ತಲ್ಲ. ಇಲ್ಲಿ ತನಕ ಓಡಿಸ್ಕೊಬರೋ ಅವಶ್ಯಕತೆ ಏನಿತ್ತು? ಏನಾಯ್ತು? ಉಂಗ್ರ ಸಿಕ್ತಲ್ವಾ? ಈಗ ಯಾಕೆ ಮುಖ ಸಪ್ಪಗ್ ಮಾಡ್ಕೊಂಡು ನಿಂತಿದ್ಯಾ? ಏನೂ ಅರ್ಥ ಆಗ್ತಿಲ್ಲ ಬಂದು. ಈ ತೊಂದರೆಯಿಂದ ಯಾವಾಗ ಮುಕ್ತಿ ಸಿಗತ್ತೆ ಅಂತ. ನನ್ ಬುದ್ಧಿ ಅಂತೂ ಕೆಲಸ ಮಾಡೋದನ್ನೇ ನಿಲ್ಸ್ಬಿಟ್ಟಿದೆ. ಎಷ್ಟು ಯೋಚಿಸಿದ್ರು ಯಾವುದೇ ಮಾರ್ಗ, ಯಾವುದೇ ಉಪಾಯ ಏನೂ ಹೊಳಿತಿಲ್ಲ. ತುಂಬಾ ಕಠಿಣವಾದ ಪರಿಸ್ಥಿತಿ ಬಂದಿದೆ. ಏನಾಗುತ್ತೋ ಗೊತ್ತಿಲ್ಲ. ಇವಳು ಅದೇ ಹುಡುಗಿ ಅಲ್ವಾ ರಾಮ? ನಿನ್ಗೆ ಯಾವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ಲು? ಹಾ ಬಂದು, ಅವಳು ಇವಳೆ. ಆದ್ರೆ ಇವಳು ಯಾಕೆ ಇಷ್ಟೊಂದು ಬೇಜಾರಾಗಿದ್ದಾಳೆ? ಹೇಗಿದ್ದೀರಾ? ಗುರುತ್ ಸಿಕ್ಕದ್ನ ನಾನು. ನಾವ್ ಈ ಹಿಂದೆನೆ ಭೇಟಿಯಾಗಿದ್ವಿ, ಅದು ಇನ್ನೊಂದು ದೇವಸ್ಥಾನದಲ್ಲಿ. ಏನಾಯ್ತು? ನೀವ್ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಆ ಹುಡ್ಗ ನನ್ ಜೊತೆ ಆಟ ಆಡ್ತಿಲ್ಲ. ನಾನು ಒಬ್ಳೆ ಆಟ ಆಡಕ್ ಆಗಲ್ಲ. ಹೋಗ್ ಹೇಳು ಆಟ ಆಡೋದಕ್ ಬಾ ಅಂತ. ನಾನ್ ಹೇಳ್ದೆ, ಆದ್ರೆ ಅವ್ನ್ ನನ್ ಮಾತೇ ಕೇಳ್ತಿಲ್ಲ. ಅವನ್ನ ಬರೋ ಹಾಗೆ ಮಾಡೋದಕ್ಕೆ ಏನಾದ್ರೂ ಬೇರೆ ದಾರಿ ಹುಡ್ಕೋದಲ್ವಾ? ಹೇಗೆ? ಹೇಗೆ ಅಂದ್ರೆ, ಸರಿ ಹೇಳು, ಅವನಿಗೆ ಏನಂದ್ರೆ ಇಷ್ಟ? ಏನಿಷ್ಟ? ಲಾಡು ತಗೊಳ್ಳಿ, ಲಾಡು. ಶುದ್ಧ ತುಪ್ಪದಿಂದ ಮಾಡಿರೋಂತ ಲಾಡು. ಲಾಡು. ಇವನ್ಗೆ ಲಾಡು ಅಂದ್ರೆ ತುಂಬಾನೇ ಇಷ್ಟ. ಇಡೀ ದಿನ ಲಾಡು ತಿನ್ಕೊಂಡೇ ಇರ್ತಾನೆ. ಓ ಲಾಡು ಅಣ್ಣ. ಅಯ್ಯೋ, ಎಲ್ಲಿ ಹೋಗ್ತಿದೀಯಾ? ಅವನಿಗೆ ಲಾಡು ಕೊಡಕ್ಕೆ. ಲಾಡು ಕೊಟ್ರೆ ನನ್ ಜೊತೆ ಆಟ ಆಡಕ್ ಬರ್ತಾನಲ್ಲ. ನೀನ್ ಅವನ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ. ಈಗ ಅವನ್ ದೌರ್ಬಲ್ಯ ನಿನ್ ಕೈಯಲ್ಲಿದೆ. ಈಗ ಅವನೇ ನಿನ್ ಹತ್ರ ಬರ್ತಾನೆ. ನನ್ಗೂ ಲಾಡು ಕೊಡ್ತೀಯಾ? ನನ್ ಜೊತೆ ಆಟ ಆಡ್ತೀಯಾ? ಹಾ. ಸರಿ, ಒಂದ್ ಆಟಕ್ಕೆ ಒಂದ್ ಲಾಡು. ಇತ್ತಗೋ ಮೊದಲನೇ ಆಟಕ್ಕೆ. ಅದ್ಭುತ ರಾಮ, ನೀನಂತೂ ಚಮತ್ಕಾರ ಮಾಡ್ದೆ. ಇದ್ರಲ್ಲಿ ಚಮತ್ಕಾರದ ಮಾತು ಏನಿದೆ ಬಂದು? ಪ್ರತಿಯೊಬ್ಬರಲ್ಲೂ ದೌರ್ಬಲ್ಯದ ವಿಚಾರ ಏನಾದ್ರೂ ಇರುತ್ತೆ ಅಲ್ವಾ? ಅವಶ್ಯಕತೆ ಬಂದಾಗ ಸರಿಯಾದ ಸಮಯಕ್ಕೆ ಅದನ್ನ ಬಳಸ್ಕೋಬೇಕು. ಲಾಮ, ನೀನ್ ತಿಳಿದ್ಯಾ? ನನ್ಗೆ ಊಲೆಲ್ಲ ಹುಡುಕ್ತೆ ಗೊತ್ತಾ? ಏನಾಯ್ತು? ಸಿಕ್ತು ಗುಂಡಪ್ಪ. ಏನ್ ಸಿಕ್ತು? ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು. ಕಲ್ಯಾಣವಾಗ್ಲಿ. 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 ಕಲ್ಯಾಣವಾಗ್ಲಿ ಗುಂಡಪ್ಪ, ಕಲ್ಯಾಣವಾಗ್ಲಿ. ಕಲ್ಯಾಣವಾಗ್ಲಿ, ಕಲ್ಯಾಣವಾಗ್ಲಿ, ಕಲ್ಯಾಣವಾಗ್ಲಿ. ನಡಿ 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 ನಡಿ.
ಮುಂದೆ ಹೇಳಿ ಗುರುಗಳೇ, ಮುಂದೆ ಏನಾಯ್ತು ಅಂತ? ಭಗವಂತ ಶ್ರೀ ಗಣೇಶನ ಭಕ್ತ ತನ್ನ ಸಂಕಲ್ಪವನ್ನ ಪೂರ್ತಿ ಮಾಡೋದಿಕ್ಕಾಗಲ್ಲ ಅಂದ್ಮೇಲೆ ಅವನ್ಗೆ ಮುಂದೆ ಏನಾಯ್ತು? ಇನ್ನೇನಾಗತ್ತೆ, ಅದೇ ಆಗಿದ್ದು. ಏನಾಗಬೇಕಿತ್ತು ಅದು. ಏನಾಯ್ತು ಗುರುಗಳೇ? ಸಂಕಲ್ಪ ಪೂರ್ತಿ ಆಗದಿದ್ದಕ್ಕೆ ಭಗವಂತ ಅದೃಶ್ಯನಾದ. ದೇವತೆಗಳ ಕೃಪೆ ಸಿಗಲೇ ಇಲ್ಲ. ಶುಭ ಅಪಶಕುನವಾಯಿತು, ಆಶೀರ್ವಾದ ಶಾಪವಾಗಿ ಬದಲಾಯಿತು. ಅಯ್ಯೋ ದೇವ್ರೇ, ಮುಂದೇನಾಯ್ತು? ಸಂಕಲ್ಪ ಪೂರ್ತಿಯಾಗದ ಈ ಅಕ್ಷಮ್ಯ ಅಪರಾಧಕ್ಕಾಗಿ ಸರ್ವ ದೇವತೆಗಳು ಸೇರಿ ಆತನಿಗೆ ದಂಡನೆಯನ್ನ ಕೊಟ್ಟರು, ಮತ್ತೆ ಶಾಪವನ್ನ ಕೊಟ್ಟರು. ಮುಂಬರುವಂತ 1,000 ವರ್ಷಗಳ ಕಾಲ ಬರಗಾಲ ಬರುತ್ತೆ ಅಂತ. ಆತನ ಕೀರ್ತಿ ಗೌರವ ಶತ್ರುವಿನ ಕಾಲನ್ನ ಒತ್ತುತ್ತಾ ಶೇಷ ಜೀವನವನ್ನ ಸವಿತಾ ಹೋದ. ನಾಚಿಕೆ ಇಲ್ಲದ ಜೀವನ ಆತನ ಭಾಗ್ಯದಲ್ಲಿ ಬರೆದಿರುತ್ತದೆ. ಮತ್ತೇನು, ದೇವತೆಗಳ ಶಾಪದಿಂದ ಪಾರಾದ್ನ ಗುರುಗಳೇ? ಕಾಪಾಡಿದ್ರು, ಕೊನೆಯಲ್ಲಿ ಬದುಕಿದ. ಅದು ಹೇಗೆ ಗುರುಗಳೇ? ಅವನು ಭಗವಂತನ ಸಮಕ್ಷಮದಲ್ಲಿ ಆತನ ರಾಜ್ಯದ ಪುಣ್ಯ ಕರ್ಮಿಗಳನ್ನ ಆಹ್ವಾನ ಮಾಡ್ದ. ಮತ್ತೆ ಯಾವ ವ್ಯಕ್ತಿಯ ಕಾರಣದಿಂದ ಆತನ ಸಂಕಲ್ಪ ಮುರಿದು ಬಿದ್ದಿತ್ತೋ ಅವನಿಗೆ ಅತಿ ಭಯಂಕರವಾದ ಮೃತ್ಯು ದಂಡನೆಯನ್ನ ಕೊಟ್ಟು ಆತನ ಆತ್ಮವನ್ನ ಆಕಾಶದಲ್ಲಿ ಪಕ್ಷಿಗಳಿಗೆ ಕಟ್ಟುಬಿಟ್ಟ. ಯಾಕಂದ್ರೆ ಪರಲೋಕದಲ್ಲಿ ಕೂತಿರುವಂತಹ ಆತನ ಪೂರ್ವಜರು ಈ ಮಹಾಪಾಪಕ್ಕೆ ಶಿಕ್ಷೆಯನ್ನ ಕೊಡಲಿ ಅವರೇ ಅಂತ. ಮತ್ತೆ ಅಷ್ಟೇ, ಮತ್ತೆ ಭಗವಂತ ಆತನನ್ನ ಕ್ಷಮಿಸಿ ಶಾಪವನ್ನ ವಾಪಸ್ ತೆಗೆದುಕೊಳ್ತಾನೆ. ಅರ್ಥ ಆಯ್ತಾ? ಮತ್ತೆ ಮಹಾರಾಜ್ರೆ, ನೀವ್ಯಾವಾಗ ಬಂದ್ರಿ? ಇದನ್ನ ತಗೊಳ್ಳಿ ಮಹಾರಾಜ್ರೆ. ಆ ವಿಘ್ನ ನಿವಾರಕ ವಿನಾಯಕ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರೈಸಲಿ. ಎತ್ಕೊಳ್ಳಿ. ಏನನ್ನ? ಅಯ್ಯೋ, ಅಮ್ಮನಿಗೆ ಹೇಳ್ತಾ ಇದ್ದೀನಿ. ಲಾಡನ್ನೇ ನೋಡ್ತಾ ಇದ್ರಲ್ಲ ಅಮ್ಮ, ಬೇಕಿದ್ರೆ ಎತ್ಕೊಂಡು ತಿನ್ನಿ ಅಂತ. ಏನ್ ಎತ್ಕೋ? ಈ ಲಾಡು ಇವ್ರಿಗೋಸ್ಕರ ಅಲ್ಲ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರಿಗೆ ನಿನ್ ಲಾಡು ಬೇಕಾಗಿಲ್ವಂತೆ. ಅವ್ರು ಸುಮ್ನೆ ನೋಡ್ತಾ ಇದ್ರಂತೆ. ಅವ್ರ ಗಮನ ಜಪದ ಕಡೆನೇ ಇದೆಯಂತೆ. ಏನೋ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಿದ್ದಾರೆ? ನಾವೆಲ್ಲ ಇಲ್ಲಿ ಏನ್ ಮಾಡ್ತಿದೀವಿ? ನಾವ್ ಈ ಲಾಡನ್ ತಗೊಂಡ್ ಎಲ್ಲಿಗೆ ಹೋಗ್ತಾ ಇದೀವಿ? ಯುಕ್ತಿ ಅಮ್ಮ, ಯುಕ್ತಿ. ನಾನ್ ಪತ್ತೆ ಹಚ್ಚಿದ್ದೀನಿ. ಕೋತಿಗಳು ಈ ದೇವಸ್ಥಾನ ಸುತ್ತಮುತ್ತ ಸುತ್ತಾಡ್ತಿರ್ತವೆ ಅಂತ. ಅದಕ್ಕೆ ಲಾಡುನು ತಗೊಬಂದಿದ್ದೀನಿ. ಯಾರಿಗೊತ್ತು, ಲಾಡುವಿನ ಮೇಲಿನ ಆಸೆಯಿಂದ ಕೆಂಪು ಕಿವಿ ಇರೋ ಕೋತಿನೂ ಕೂಡ ಇಲ್ಲಿ ಬಂದ್ಬಿಡ್ಬೋದು. ಅವಾಗ ಚಂದ್ರಮಣಿಯ ಸುಳಿವು ಕೂಡ ಸಿಗ್ಬೋದು. ಏನಂತೀರಾ ಅಲ್ವಾ? ಅದಕ್ಕೆ ಹುಡ್ಕೋಣ. ಹೇಳು. ಏನು ನನ್ನ ಯಾಕೆ ಹೀಗೆ ನೋಡ್ತಾ ಇದೀಯಾ? ಸೊಂಪಾಗಿ ನಿದ್ದೆ ಮಾಡ್ತಿದ್ಯಲ್ಲ, ಅವಾಗ್ಲೇ ಕೋತಿಗಳು ಬಂದು ಲಾಡನ್ ತಗೊಂಡು ಓಡ್ ಹೋದ್ವು. ಇವ್ರು ಪಾಪ ಒಂದ್ ಲಾಡನ್ನು ತಗೊಳ್ಳೇ ಇಲ್ವಂತೆ. ನನಗೆ ಕೂತು ಸೊಂಟ ಎಲ್ಲ ಮುರಿದು ಹೋಯ್ತು. ನಾನು ಹೋಗಿ ಸ್ವಲ್ಪ ಸೊಂಟ ಸರಿ ಮಾಡ್ಕೊ ಬರ್ತೀನಿ.
ಅಮ್ಮ ನಾನ್ ಬರೋ ತನಕ ಲಾಡು ಕಡೆ ನೋಡ್ಲೂಬಾರ್ದು. ಸುಮ್ನೆ ಹೋಗ್ತಾ ಇರಿ, ಯಾರು ನಿಮ್ ಲಾಡನ್ ನೋಡ್ತಾ ಇಲ್ಲ ಇಲ್ಲಿ. ಎತ್ಕೋ. ಹಾ ಏನ್ ಎತ್ಬೇಕು? ಅಮ್ಮನ ಹತ್ರ ಹೇಳ್ತಿದ್ದೀನಿ. ಅಮ್ಮ ವಚನ ಎತ್ಕೊಳ್ಳಿ, ನಾವ್ ವಾಪಸ್ ಬರೋವರೆಗೂ ಅಲ್ಲಿವರೆಗೂ ಲಾಡ್ನ ಮುಟ್ಲೇಬಾರ್ದು. ಹಾ ಸರಿ ಸರಿ, ಅವರು ಲಾಡನ್ನೇನ್ ಮುಟ್ಟಲ್ವಂತೆ. ನಾನ್ ಬರ್ತೀನಿ. ಲಾಡು ಎಲ್ಲಿ ಹೋಯ್ತು? ಖಾಲಿ ಆಯ್ತು. ಯಾರು ಖಾಲಿ ಮಾಡಿದ್ದು? ಅದ್ ಕೋತಿಗಳು ಬಂದಿದ್ವು, ಖಾಲಿ ಆಯ್ತು. ಆದ್ರೆ ಲಾಡು ಕೋತಿಗಳಿಗಿಂತ ಜಾಸ್ತಿ ಇತ್ತು ಅಲ್ವಾ? ಉಳಿದಿದ್ದೆಲ್ಲ ಹೋಯ್ತು? ತಿಂದಾಯ್ತು. ಹಾ ಶಾರದಾ, ನೀನ್ ಮೊದ್ಲೇ ಹೇಳಾಯ್ತು ಈ ಲಾಡುನೆಲ್ಲ ತಿಂದಾಯ್ತು ಅಂತ. ಅದು ಅಲ್ಲ, ಅಮ್ಮನೇ ತಿನ್ಬಿಟ್ರು. ಅಮ್ಮ, ನೀವು ನನಗ್ ಮಾತು ಕೊಟ್ಟಿದ್ರಿ ಅಲ್ವಾ ಲಾಡುನ ನಿಮ್ ಕೈಯಿಂದ ಮುಟ್ಟೋದಿಲ್ಲ ಅಂತ. ಹಾ ಅವ್ರಲ್ಲಿ ಮುಟ್ಟಿದ್ರು, ನಾನೇ ಅವ್ರಿಗೆ ನನ್ ಕೈಯಿಂದನೇ ತಿನ್ನಿಸ್ದೆ. ಅಯ್ಯೋ ಬಿಡಿ. ಶಾರದಾ, ಆ ಕೋತಿಗಳು ಲಾಡು ತಿಂದು ಹೋದ್ವಲ್ಲ, ಅದ್ರಲ್ಲಿ ಕೆಂಪು ಕಿವಿ ಕೋತಿ ಏನಾದ್ರೂ ಇತ್ತಾ? ಹಾ ಇಲ್ಲ, ಕೆಂಪು ಕಿವಿದ್ ಯಾವ ಕೋತಿನೂ ಇರ್ಲಿಲ್ಲ. ಸತ್ಯ ನಾಶ, ಎಲ್ಲ ಪರಿಶ್ರಮ ವ್ಯರ್ಥ ಆಗೋಯ್ತು. ಇದು ವಿಷಯ. ಏನಾಯ್ತು? ಅಯ್ಯೋ, ನಮ್ ಪ್ರಯತ್ನನೇ ತಪ್ಪಾಗಿದೆ ಗುಂಡಪ್ಪ. ನಾವೀ ಕೋತಿಗೋಸ್ಕರ ಲಾಡು ಅಲ್ಲ ಮೆಣಸಿನ್ಕಾಯಿ ತಗೋಬರ್ಬೇಕಾಗಿತ್ತು. ನಡೀರಿ. ಎಲ್ಲಿಗೆ? ಮನೆಗೆ ಹೋಗಿ ಮೆಣಸಿನ್ಕಾಯಿ ತರೋಣ, ಮತ್ತೆ ಆ ಕೋತಿಗೋಸ್ಕರ ಕಾಯ್ತಾ ಕೂರೋಣ. ನಡೀರಿ. ಏನ್ ಹೇಳ್ತಿದ್ದಾರೆ ಅಂದ್ರೆ? ಹಾಗೆ ನಾನು ಹೇಳ್ತಿದ್ದೀನಿ. ಮತ್ ನಾನು ತಳ್ತಾ ಇದ್ದೀನಿ. ನಾವೇನ್ ಹೇಳ್ತಾ ಇದೀವಿ ನಿನ್ಗೆ ಗೊತ್ತು? ನನಗ್ ತೊಟ್ಟು, ನೀನ್ ಮುಂದೆ ಹೇಳು. ಹಾ, ನಾವು 3 ಜನ ಹೇಳ್ತಾ ಇದೀವಿ. ನಮಗಂತೂ ಈಗ ಶಕ್ತಿ ಉಳ್ದಿಲ್ಲ ನಿನ್ ಜೊತೆ ಇಲ್ಲಿ ಬಿದ್ದಿರೋದಕ್ಕೆ. ನೀನ್ ಹೋಗಿ ಮೆಣಸಿನ್ಕಾಯಿ ತಗೊಂಡ್ಬಂದು ಕೋತಿಗೋಸ್ಕರ ಕಾಯ್ಕೊಂಡು ಕೂತಿರು, ನಾವು ಹೊರಡ್ತೀವಿ. ಎಲ್ಲಿಗೆ? ಮನೆಗೆ, ವಿಟ್ಲಾಂತಿ ಮದಕ್ಕೆ ನಡೀತಾಳ್ದ. ಅಯ್ಯೋ, ಮತ್ತೆ ಯಾಮರ್ಸೋಯ್ತು ಆ ಕೋತಿ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅರೇ ಶ್ರೀಮಾನ್ ಪಂಡಿತ ರಾಮಕೃಷ್ಣ, ನೀವು ಇಲ್ಲಿ ನಮ್ಮ ಗುಡಿಸ್ಲಿಗೆ? ನೀವಿಲ್ಲಿ ಯಾವ್ದಾದ್ರೂ ಕೋತಿ ಬಂದಿದ್ನ ನೋಡಿದ್ರಾ? ಪ್ರತಿದಿನ ನೋಡ್ತೀನಿ. ನಾನ್ ಸಾಕಿರೋ 20 ಕೋತಿಗಳಿದಾವೆ ಇಲ್ಲಿ. ಅಂದ್ರೆ? ನೋಡಿ, ನನ್ನ ಹೆಸರು ಚರಣದಾಸ. ಕೋತಿಗಳಿಗೆ ತರಬೇತಿ ಕೊಡೋನು. ಕೋತಿಗಳಿಗೆ ತರಬೇತಿ ನೀಡ್ತೀನಿ. ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರೂ ಕೋತಿ ಬೇಕು ಅಂದ್ರೆ ನೀವು ಆಜ್ಞೆ ಕೊಡ್ಬೋದು. ಹೌದಾ? ಈಗ ಅರ್ಥ ಆಯ್ತು ಬಂಧುವರ್ಯ. ನೀವೊಬ್ರು ಕೋತಿಗೆ ತರಬೇತಿ ನೀಡೋರಲ್ವಾ? ನೀವು ಕೋತಿಗಳಿಗೆ ತರಬೇತಿ ನೀಡೋದು ನಿಮ್ ಕೆಲ್ಸ. ಆದ್ರೆ ನಾನ್ ಹುಡುಕ್ತಾ ಇರೋದು ಒಂದ್ ಕೋತಿ, ಅದು ವಿಶೇಷವಾದ ಕೋತಿ. ಅದು ಅರಮನೆಯಿಂದ ಅತ್ಯಮೂಲ್ಯವಾದ ಚಂದ್ರಮಣಿನ ಕದ್ಕೊಂಡ್ ಬಂದಿದೆ. ಅದ್ರದ್ದೇನಾದ್ರೂ ವಿಶೇಷವಾದ ಗುರುತು? ಅದ್ರ ಒಂದ್ ಕಿವಿ ಕೆಂಪಾಗಿದೆ. ಒಂದು ಕಿವಿ ಕೆಂಪಾಗಿದ್ಯಾ? ಓ ದೇವ್ರೆ, ಹಾಗಿದ್ರೆ ಆ ಕೋತಿ ನಂದಲ್ಲ. ಸುಳ್ಳು ಹೇಳ್ಬೇಡ. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಲಿ ಪಂಡಿತ್ರೆ? ಆದ್ರೆ ನಾನೀಗ ಆ ಕೋತಿ ನಿನ್ ಮನೆ ಹಿಂದೆ ಓಡೋದನ್ನ ನೋಡ್ದೆ. ಹಾಗಿದ್ರೆ ಅದನ್ನ ಈ ಕೂಡ್ಲೆ ನಿಮ್ಮ ಮುಂದೆ ತಗೊಂಡ್ ಬಂದು ನಿಲ್ಲಿಸ್ತೀನಿ. ನೀವು ಹಾಗೆ ಮಾಡ್ಬೋದಾ? ಖಂಡಿತವಾಗ್ಲೂ ಪಂಡಿತ್ರೆ, ಈಗ್ಲೇ ಕರಿತೀನಿ. ಸರಿ, ಕರೀರಿ.
ನೋಡಿ ಪಂಡಿತ್ರೆ, ನೀವು ಹುಡುಕ್ತಾ ಇರೋ ಕೋತಿ, ನೀವು ನಮ್ಮ ಮನೆಯಿಂದ ಓಡ್ ಹೋಗಿದ್ದನ್ನ ನೋಡಿದ ಕೋತಿ ಇದೆ. ಆದ್ರೆ ನನಗೆ ಪೂರ್ತಿ ವಿಶ್ವಾಸ ಇದೆ ಇದು ಆ ಕೋತಿ ಅಲ್ಲ. ನೀವು ಯಾವ್ದನ್ನ ಹುಡುಕ್ತಾ ಇದ್ದೀರೋ ಅದು. ಅದು ನೀವು ಹೇಗೆ ಹೇಳ್ತೀರಾ? ಆದ್ರೆ ಇದ್ರದ್ದು ಒಂದ್ ಕಿವಿ ಕೆಂಪಿದೆ. ಎಡಕಿವಿ ಪಂಡಿತ್ರೆ, ಎಡಕಿವಿ. ನೀವು ಯಾವ ಕೋತಿ ಬಗ್ಗೆ ಮಾತಾಡ್ತಾ ಇದ್ದೀರೋ, ಯಾವ್ದು ಕಳ್ತನ ಮಾಡಿದ್ಯೋ ಅದ್ರ ಬಲಗಡೆ ಕಿವಿ ಕೆಂಪಾಗಿದೆ. ಮತ್ತೆ ಅವರಿಬ್ರು ಅಣ್ಣ ತಮ್ಮಂದಿರು. ಹಾ, ಸರಿಯಾಗಿ ಹೇಳಿದ್ರಿ ನೀವು. ಹಾಗಾದ್ರೆ ಆ ಕೋತಿಯಲ್ಲಿ ಬಲ ಕಿವಿ ಕೆಂಪಿರೋದು? ಅದು ಈಗ ನನ್ನ ಹತ್ರ ಇಲ್ಲ. ಸ್ವಲ್ಪ ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬಂದು ಆ ಕೋತಿನ ನನ್ನಿಂದ ಕೊಂಡ್ಕೊಂಡು ಹೋದ. ಅದನ್ನೇ ಯಾಕೆ? ಅದರಲ್ಲಿ ಒಂದು ಖಾಸಗಿತನದ ವಿಶೇಷತೆ ಇದೆ. ಅದು ನನ್ನ ಹತ್ರ ಇರೋ ಯಾವ ಕೋತಿನಲ್ಲೂ ಇಲ್ಲ. ತುಂಬಾ ಚಾಲಾಕಿ ಅದು, ಮತ್ತೆ ಚೆನ್ನಾಗಿ ತರಬೇತಿ ಪಡೆದಿದೆ, ಮತ್ತೆ ತುಂಬಾ ಬುದ್ಧಿವಂತ. ಒಂದ್ಸಲಿ ನಾವೇನಾದ್ರೂ ಹೇಳಿದ್ರೆ ಅದು ನೆನಪಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ಯಾವುದೇ ಕೆಲಸ ಕೊಟ್ರು ಎಷ್ಟು ದಕ್ಷತೆಯಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಗೊತ್ತಾ? ಹೇಗೆ ಅಂದ್ರೆ ಚಿಟಿಕಿ ಹೊಡೆಯೋ ಅಷ್ಟ್ರಲ್ಲಿ. ಯಾರವನು ಆ ಕೋತಿನ ಖರೀದಿ ಮಾಡ್ದೋನು? ಅದು ನನಗೆ ಗೊತ್ತಿಲ್ಲ ಪಂಡಿತ್ರೆ. ಅವನು ಮುಖದ ಮೇಲೆ ಬಟ್ಟೆ ಮುಚ್ಕೊಂಡ್ ಬಂದಿದ್ದ. ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಕೋತಿನ ಯಾವ ವ್ಯಕ್ತಿಗೂ ಕೊಡೋದಿಲ್ಲ. ಆದ್ರೆ ಅವನು ನನಗೆ ಎಷ್ಟು ಹಣ ಕೊಟ್ಟ ಅಂತ ಅಂದ್ರೆ ನಾನು ನನ್ನ ಕೋತಿನ ಅವನು ಕೊಡ್ಲೇಬೇಕಾಯ್ತು. ನೀವು ತುಂಬಾ ದೊಡ್ಡ ತಪ್ಪು ಮಾಡಿದಿರ ಬಂಧುವರ್ಯ. ನಿಮ್ಮಿಂದ ಅಪರಾಧ ಆಗಿದೆ. ಆ ಕೋತಿ ರಾಜ ಪರಿವಾರದ ಸಂಪತ್ತನ್ನ ಕದ್ದಿದೆ. ಇದಕ್ಕಂತೂ ಶಿಕ್ಷೆ ನೀವು ಖಂಡಿತವಾಗ್ಲೂ ಅನುಭವಿಸ್ತೀರಾ. ಹಾಗೆ ಮಾಡಬೇಡಿ ಪಂಡಿತ್ರೆ, ನಾನು ಹಾಳಾಗೋಗ್ತೀನಿ. ಸರಿ, ನೀವ್ ಈ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಆ ಕೋತಿನ ನೀನ್ ಎಲ್ಲಿದ್ರು ಹುಡುಕಿ ಅದನ್ನ ಹಿಡ್ಕೊಂಡು ನನಗೆ ಅದನ್ನ ಒಪ್ಪಿಸ್ಬೇಕು. ಯಾಕೆ ಅಂದ್ರೆ ಆ ಕೋತಿಯಿಂದ ಚಂದ್ರಮಣಿನ ಹೇಗಾದ್ರೂ ತಗೊಳ್ಳೇಬೇಕು, ಮತ್ತೆ ವಾಸ್ತವಿಕ ಅಪರಾಧಿನ ಎದುರುಗಡೆ ನಿಲ್ಸ್ಬೇಕು. ಆದ್ರೆ ಇದು ಹೇಗ್ ಸಾಧ್ಯ ಪಂಡಿತ್ರೆ? ನನಗೆ ಹೇಗ್ ಗೊತ್ತಾಗುತ್ತೆ ಆ ಕೋತಿ ಈಗ ಎಲ್ಲಿದೆ ಅಂತ? ಒಂದು ಉಪಾಯ ಇದೆ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡ್ಬೇಕು. ಕೇಳಿ ಹೇಳೋದನ್ನ. ಇವಾಗ ಏನಾಗುತ್ತೆ? ಇವತ್ತು ಆ ಚಂದ್ರಮಣಿಯನ್ನ ಭಗವಂತ ಶ್ರೀ ಗಣೇಶನ ಕಾಲಿಗೆ ಅರ್ಪಿಸ್ಬೇಕಿತ್ತು. ಆದ್ರೆ ಆ ಚಂದ್ರಮಣಿ ಇನ್ನೂ ಸಿಕ್ಕಿಲ್ವಲ್ಲ. ಹೌದು ಅಣ್ಣ, ಪಂಡಿತ ರಾಮನಿಗೆ ಕೊಟ್ಟಿರುವಂತ ಸಮಯವು ಸಮಾಪ್ತವಾಗಿದೆ. ಇವತ್ತೇನಾದ್ರೂ ಪಂಡಿತ ರಾಮ ಚಂದ್ರಮಣಿನ ಪ್ರಸ್ತುತ ಮಾಡದೆ ಹೋದ್ರೆ ಅನರ್ಥವಾಗ್ಬಿಡತ್ತೆ. ಏನ್ ವಿಷಯ ಗುರುಗಳೇ, ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ದೀರಲ್ಲ? ಮತ್ತೆ ಕಾಣಿಸ್ಲೇಬೇಕಲ್ಲ. ಊರೂರು ತಿರುಗಿ ಪಾದ ಸವಸ್ಕೊಂಡ್ ಬಂದಿರ್ತಾನೆ ಇವತ್ತು ನೋಡ್ತೀನಿ ಪಂಡಿತನನ್ನ ಯಾರು ಕಾಪಾಡ್ತಾರೆ. ಈ ಪಂಡಿತನನ್ನ ಮಹಾರಾಜನ ಕೋಪದಿಂದ ಹೋದ ಪಂಡಿತ, ಮುಗೀತು ಅವನ ಅನ್ನ ನೀರಿನ ಕತೆ. ಶಾಶ್ವತವಾಗಿ ವಿಜಯನಗರದಿಂದ ದೂರ. ಆದ್ರೆ ಗುರುಗಳೇ, ನಮಗೂ ಏನ್ ಒಳ್ಳೇದಾಯ್ತು? ಚಂದ್ರಮಣಿ ನಮ್ ಕೈಗೂ ಸಿಗದೆ ಹೋಯ್ತಲ್ಲ, ನಮ್ಮ ಯೋಜನೆ ಕೂಡ ಮಣ್ಣು ಪಾಲಾಗೋಯ್ತಲ್ಲ. ಏನಾಯ್ತು ಬಿಡೋ ನನ್ನ ಶಿಷ್ಯರೇ. ಯಾವ ಕೆಲಸ ನಾವು ಮಾಡಕ್ಕಾಗ್ಲಿಲ್ವೋ ಅದನ್ನ ಕೋತಿ ಮಾಡಿ ತೋರಿಸ್ತು. ನಮ್ಮ ಉದ್ದೇಶನೂ ಅದೇ ಇದ್ದಿದ್ದು ತಾನೇ. ಈ ದುಷ್ಟ ಪಂಡಿತನನ್ನ ಈ ಅರಮನೆಯಿಂದ, ಈ ದರ್ಬಾರ್ನಿಂದ, ಈ ರಾಜ್ಯದಿಂದಾನೇ ಹೊರಗಡೆ ಹಾಕಬೇಕು ಅಂತ. ಅದು ಇವತ್ತು ಖಂಡಿತ ನೆರವೇರುತ್ತೆ. ಆದ್ರೆ ಇದ್ರಿಂದ ಒಂದು ಮಾತಂತೂ ಸಾಬೀತಾಯ್ತು ಗುರುಗಳೇ. ಏನದು? ಆ ಕೋತಿ ನಿಮ್ಗಿಂತ ಜಾಸ್ತಿ ಬುದ್ಧಿವಂತ. ನಿಮಗಿಂತ ಅದು ಕೆಲಸ ಮಾಡೋದ್ರಲ್ಲಿ ತುಂಬಾ ಶ್ರೇಷ್ಠ, ಮತ್ತೆ ನಿಮಗಿಂತ ತುಂಬಾ ಬುದ್ಧಿವಂತ. ಬಾಯಿ ಮುಚ್ಕೊಂಡಿರೋ ಮೂರ್ಖ. ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ಮಂತ್ರಿಗಳೇ, ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಎಲ್ಲಿ? ಮಹಾರಾಜ್ರೆ ಇನ್ನೂ ಬಂದಿಲ್ಲ ಅವನು. ಆದ್ರೆ ಇನ್ನೇನು ಬರ್ಬೋದು ಮಹಾರಾಜ್ರೆ, ಬರೋದಿಲ್ಲ ಅವನು. ಒಡಹೋಗಿರ್ತಾನೆ ಇಷ್ಟೊತ್ತಿಗೆ. ಈ ಅರಮನೆಯಿಂದ, ಈ ರಾಜ್ಯದಿಂದ ದೂರ, ಬಹಳ ದೂರ. ತುಳುವ ವಂಶಕ್ಕೆ ಕಳಂಕ ಅಂಟಿಸಿ ಈ ಪವಿತ್ರವಾದ ಕಾರ್ಯಕ್ರಮದ ಆಯೋಜನೆಯನ್ನ ಹಾಳು ಮಾಡಿ ಮಹಾರಾಜ ಶ್ರೀ ಕೃಷ್ಣದೇವರಾಯರ ಆತ್ಮ ಗೌರವಕ್ಕೆ ಅಪಮಾನ ಮಾಡಿ ಮೂರ್ಖ ಪಂಡಿತ ಓಡೋಗಿದ್ದಾನೆ. ಕ್ಷಮಿಸಿ ಮಹಾರಾಜರೇ, ಹೇಳ್ತಾ ಇದ್ರೆ ರಕ್ತ ಕುದಿಯುತ್ತೆ. ಆದ್ರೆ ಸತ್ಯ ಇದೆ ಅಲ್ವಾ? ಕಾಲಿನ ಕಸ ಮಾಡಿ ಹೋದ ಅವನು ಚಂದ್ರಮಣಿಯನ್ನ ಶ್ರೀ ಗಣೇಶನ ಪಾದಾರವಿಂದಗಳಿಗೆ ನೀವು ಸಮರ್ಪಿಸಬೇಕು ಅನ್ನುವಂತ ಕಾರಣವಲ್ಲ. ಅವನಿನ್ ಯಾರ ಕೈಗೂ ಸಿಗೋದಿಲ್ಲ ಮಹಾರಾಜರೇ.
ಈ ಸಮಸ್ಯೆಯನ್ನ ಗಂಟು ಮಾಡಿ ಶಾಶ್ವತವಾಗಿ ದೂರ ಹೋಗಿದ್ದಾನೆ. ಮಹಾಪ್ರಭು ಶ್ರೀ ಕೃಷ್ಣದೇವರಾಯಗೆ ಜಯವಾಗಲಿ. ರಾಮ ಯಾವುದೇ ಸಮಸ್ಯೆಗೂ ಭಾಗಿಯಾಗಿರ್ಬೋದು ಆಚಾರ್ಯರೇ, ಆದ್ರೆ ಸಮಸ್ಯೆ ಬಂತು ಅಂತ ಹೆದ್ರಿ ಓಡ್ ಹೋಗೋನಲ್ಲ. ವಿಳಂಬಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೀನಿ ಮಹಾಪ್ರಭು. ಅದೆಲ್ಲವೂ ಬಿಡಿ ಪಂಡಿತ ರಾಮಕೃಷ್ಣ, ಇದನ್ನು ಹೇಳಿ, ಚಂದ್ರಮಣಿಯಲ್ಲಿ? ಈಗೇನು ಸ್ವಲ್ಪ ಕ್ಷಣದಲ್ಲೇ ನಿಮ್ ಎದುರುಗಡೆ ಬರುತ್ತೆ ಮಹಾಪ್ರಭು. ಚಂದ್ರಮಣಿ ಮತ್ತೆ ಆ ಕಳ್ಳನು ಕೂಡ. ಕಳ್ಳ ಕದ್ದಿರೋ ಚಂದ್ರಮಣಿನ ವಾಪಸ್ ಕೊಡೋದಕ್ಕೆ ಇಲ್ಲಿಗೆ ಬರ್ತಾನೆ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು ಪಂಡಿತ ರಾಮಕೃಷ್ಣ. ಮತ್ತೊಂದ್ಸಲ ನೀವು ನಿಮ್ಮ ಚತುರತೆ ಮತ್ತೆ ನಿಮ್ಮ ಬುದ್ಧಿ ಕೌಶಲ್ಯದಿಂದ ಕಳ್ಳನ್ನ ಹಿಡಿದ್ರ? ಇಲ್ಲ ಮಂತ್ರಿವರ್ಯ, ಕಳ್ಳ ಇಲ್ಲಿವರೆಗೂ ಸಿಕ್ಕಿಲ್ಲ. ಆದರೆ ರಾಮಕೃಷ್ಣ, ನೀವು ಈಗ ತಾನೇ ಹೇಳಿದಿರಿ ಕಳ್ಳನು ಸ್ವಯಂ ಚಂದ್ರಮಣಿ ತೆಗೆದುಕೊಂಡು ಇಲ್ಲಿ ಬರುವನೆಂದು. ಪ್ರಭು, ನಾನು ಏನಂದೆ ಅಂದ್ರೆ ಕಳ್ಳ ಸ್ವಯಂ, ಅರ್ಥಾತ್ ಅವನಾಗವನೇ ಇಲ್ಲಿಗೆ ಬಂದು ಚಂದ್ರಮಣಿನ ನಿಮ್ ಚರಣಗಳಿಗೆ ಅರ್ಪಿಸಿ ಹೋಗ್ತಾನೆ. ಏನ್ ಹೇಳ್ದ ಮಹಾರಾಜ್ರೆ? ಕಳ್ಳ ಸ್ವತಃ ಚಂದ್ರಮಣಿಯನ್ನ ತಾನಾಗೆ ತರ್ತಾನೆ. ಈ ಪಂಡಿತ ಮಹಾಶಯನ ಮತ್ತೊಂದು ಪ್ರಪಂಚದ ಭ್ರಮೆ, ಮತ್ತೊಂದು ಸಂಚು. ಮಹಾರಾಜ, ಎಲ್ರಿಗೂ ಗೊತ್ತಿದೆ ಈ ಚಂದ್ರಮಣಿಯನ್ನ ಕೋತಿ ಕದ್ದಿರೋದು ಅಂತ. ಮತ್ತೆ ಇವ್ರು ಹೇಳೋ ಪ್ರಕಾರ ಆ ಕೋತಿ ವಾಪಸ್ ಮತ್ತೆ ಇಲ್ಲಿಗೆ ಬಂದು ಚಂದ್ರಮಣಿಯನ್ನ ವಾಪಸ್ ಕೊಡುತ್ತೆ ಅಂತ. ವಾ, ಒಂದ್ ವೇಳೆ ಹೀಗೆ ನಡೆದ್ರೆ ಆ ಕೋತಿಗೆ ನಮ್ಮ ಶತಶತಮಾನದ ನಮನಗಳು. ಇಂಥ ಕಳ್ಳನ ಹಿಡ್ಕೊಟ್ಟವನಿಗೆ ಧನ್ಯವಾದಗಳು. ನೀವ್ ಹೇಳ್ತಿರೋ ಅಂತರಾತ್ಮ ಅಷ್ಟು ಸರಳವಾಗಿ ಎಲ್ಲಿಗೆ ಹೋಗುತ್ತೆ ಆಚಾರ್ಯರೇ? ದುಷ್ಟರಿಗೆಲ್ಲ ಇಷ್ಟ ಬೇಗ ಎಲ್ ಬುದ್ಧಿ ಬರುತ್ತೆ? ಅವನು ಪ್ರತಿ ಸಲ ಪದೇ ಪದೇ ಏಡ್ ತಿಂತಾನೆ, ಬೈಗುಳ ತಿಂತಾನೆ, ಆದ್ರೂ ಏನು ಕಲಿಯಲ್ಲ. ನೋಡಿ ದುಷ್ಟ ಆಚಾರ್ಯರೇ, ನಾಯಿ ಬಾಲ ಡೊಂಗ್ ಸರಿ ಮಾಡಕ್ಕಾಗತ್ತಾ? ನಿಮಗ್ ಗೊತ್ತಿದೆ ಅಲ್ವಾ? ಏನ್ ಹೇಳ್ಬೇಕು ಅಂತಿದ್ಯಾ ನೀನು? ಕೋತಿ ವಿಷಯ ಮಾತಾಡ್ತಿದ್ರಲ್ಲ, ಕೋತಿ ಬಗ್ಗೆ ಮಾತಾಡೋ ನಾಯಿನ ಯಾಕೆ ಮಧ್ಯಕ್ಕೆ ತರ್ತಿದ್ಯಾ? ಹಾ, ಹೇಳಿ ಆಚಾರ್ಯ. ಕೋತಿ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಾಯಿಯ ವಿಚಾರ ಯಾಕೆ ಬರುತ್ತೆ ಅಂತ ಹೇಳೋ. ಕೋತಿ ವಿಷಯ ಮಾತಾಡ್ಬೇಕಾದ್ರೆ ನಾಯಿ ವಿಷಯ ಬರ್ಲೇಬೇಕಲ್ಲ ಆಚಾರ್ಯ? ಕತ್ತಿದ್ದು ಕೋತಿ ಅಲ್ವಾ? ಹಾಗಾದ್ರೆ ಹಿಡ್ಕೋಬಹುದಲ್ಲ ನಾಯಿನ? ಕೋತಿ ಹಿಡ್ಕೋ. ಮಾತನ್ನ ಅರ್ಥ ಮಾಡ್ಕೊಳ್ಳಿ ಆಚಾರ್ಯರೇ. ಮಹಾಪ್ರಭು, ಕೇವಲ ಕೋತಿ ಹಿಡಿಯೋದ್ರಿಂದ, ಚಂದ್ರಮಣಿನ ವಾಪಸ್ ಪಡೆಯೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಮಹಾಪ್ರಭು. ಕೋತಿ ಕೇವಲ ಒಂದು ಮಾಧ್ಯಮ. ಆ ಕೋತಿಗೆ ತಮಾಷೆ ಮತ್ತೆ ಕಳ್ಳತನದ ಮಧ್ಯೆ ವ್ಯತ್ಯಾಸ ಹೇಗ್ ಗೊತ್ತಾಗುತ್ತೆ? ಅವ್ರು ಹೇಗ್ ಹೇಳಿದ್ರು ಹಾಗೆ ಮಾಡಿದೆ. ನಿಜವಾದ ಪ್ರಶ್ನೆ ಏನು ಅಂದ್ರೆ, ಈ ತರ ಮಾಡು ಅಂತ ಹೇಳಿದೋನು ಯಾರು? ಯಾವ ವ್ಯಕ್ತಿಯ ಮಾರ್ಗದರ್ಶನದಿಂದ ಆ ಕೋತಿ ಈ ಚಂದ್ರಮಣಿನ ಕದ್ದಿದೆ? ಶಿಕ್ಷೆಯ ವಾಸ್ತವಿಕ ಅಧಿಕಾರಿ ಆ ಕೋತಿ ಅಲ್ಲ, ಒಬ್ಬ ಮನುಷ್ಯ. ಅವನು ಆ ಕೋತಿಯಿಂದ ಇದನ್ನೆಲ್ಲ ಮಾಡಿಸಿದ್ದೆ. ಅವನನ್ನ ನಮ್ಮೆಲ್ಲರ ಎದುರುಗಡೆ ತಗೋಬರೋದು ಅವಶ್ಯಕತೆ ಮಹಾಪ್ರಭು. ಯಾಕೆ ಅಂದ್ರೆ ಅವನೇ ನಿಜವಾದ ಕಳ್ಳ, ನಿಜವಾದ ಅಪರಾಧಿ. ತಡೆ ಯಾಕೆ ಮಾಡ್ತಿದ್ರ ಮಹಾಶಯರೇ? ಈಗ್ಲೇ ಈ ಕ್ಷಣವೇ ಪ್ರಸ್ತುತಗೊಳಿಸಿ ಆ ಚಂದ್ರಮಣಿನ ಸಹ, ಮತ್ತೆ ಚಂದ್ರಮಣಿನ ಕದಿಯೋದಕ್ಕೆ ಪ್ರೋತ್ಸಾಹಿಸಿರೋ ಆ ಕಳ್ಳನನ್ನ ಕೂಡ. ಪಂಡಿತ ರಾಮಕೃಷ್ಣ ಮಹಾಪ್ರಭು, ನಿಮಗೆ ನೆನಪಿದ್ದರೆ ನಾವು ನಿಮ್ಮ ಬಳಿ ಹೇಳಿದ್ದೆವು, ಚಂದ್ರಮಣಿಯ ಸುರಕ್ಷತೆಯಲ್ಲಿ ಏನೇ ಮೇಲು ಕೆಳಗಾದರೂ, ಏನೇ ಅಡೆತಡೆಯಾದರೂ ನಾವು ಸಹಿಸುವುದಿಲ್ಲವೆಂದು. ಅಡೆತಡೆ ಆಯಿತು ಪಂಡಿತ ರಾಮಕೃಷ್ಣ. ಚಂದ್ರಮಣಿ ಕಳ್ಳತನವಾಯಿತು. ಅದಕ್ಕೆ ಕಾರಣ ಕೇವಲ ನೀವು ಮಾತ್ರ. ಮತ್ತು ಈಗ ನೀವು ನಿಮ್ಮ ಮಾತಿನ ಮೇಲೆ ನಿಲ್ಲದಿದ್ದರೆ, ನಿಮ್ಮ ಮಾತು ಸುಳ್ಳಾದರೆ, ನೆನಪಿರಲಿ, ಇಂದಿನ ಈ ದಿವಸ ನಿಮ್ಮ ಜೀವನದ ಕಡೆಯ ದಿನವಾಗುವುದು ಪಂಡಿತ ರಾಮಕೃಷ್ಣ. ಸರಿ, ಹೇಳಿ, ಎಲ್ಲಿದೆ ಆ ಚಂದ್ರಮಣಿ ಹಾಗೂ ಆ ಕಳ್ಳನು? ಮಹಾಪ್ರಭು, ನಾನ್ ಮೊದಲು ನಮ್ಮ 5 ಅತಿಥಿ ಗಾಯಕರನ್ನ ಈ ವೇದಿಕೆಗೆ ಕರೀತಾ ಇದ್ದೀನಿ. ಮತ್ತೆ ಅವ್ರ ಹತ್ರ ಕೇವಲ ಒಂದು ಪ್ರಶ್ನೆ ಮಾತ್ರ ಕೇಳ್ತೀನಿ. ಅತಿಥಿಗಳನ್ನು ಪ್ರಸ್ತುತಪಡಿಸಿ. ನೇರವಾಗಿ, ಸ್ಪಷ್ಟವಾಗಿ ಕೊನೆ ಬಾರಿ ಕೇಳ್ತಾ ಇದ್ದೀನಿ, ಏನ್ ನೀವು ಚಂದ್ರಮಣಿನ ಕದ್ದಿದ್ದೀರಾ? ರಾಮಚಂದ್ರ ಸೀತಾ ಮಾತೆಗೆ ಹೇಳಿದ್ದ, ಈ ರೀತಿಯ ಕಲಿಯುಗ ಬರುತ್ತೆ, ಅಶುಭ ದಿನ ಬರುತ್ತೆ ಅಣ್ಣ,
ಕೋತಿ ವಜ್ರನ ಕಳ್ತನ ಮಾಡುತ್ತೆ. ಹೇಳಿ ಸೀತಾ ಪ್ರಭು ರಾಮಚಂದ್ರ ಪ್ರಭುಗಳಿಗೆ ಜೈ. ಅಯ್ಯ ಮಾಧವ ಕೇಶವ, ನಾವು ಕಳ್ಳರಲ್ಲ ರೀ. ಪ್ರತಿಯೊಬ್ಬ ನಿರ್ಧನನು ಕಳ್ಳ ಆಗೋದಕ್ಕೆ ಸಾಧ್ಯ ಇಲ್ಲ ಮಹೋದಯರೇ, ಅರ್ಥ ಆಯ್ತಾ? ನಾನ್ ಗಾಲಿನ ಅನ್ಯಾಯವಾಗ್ತಿದೆ ಮಹಾರಾಜರೇ, ಘೋರ ಅನ್ಯಾಯವಾಗ್ತಾ ಇದೆ. ನಾವೇನು ಕದಿಲ್ಲ. ನನಗೆ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸವಿದೆ ಸೌಂದರ್ಯ ದೇವಿ. ಮುಂದಕ್ಕೆ ಹೋಗಿ. ಅಯ್ಯೋ, ಶಾಂತರಾಗಿ ರೂಪದೇವಿ ಅವರೇ, ನನಗೆ ಗೊತ್ತಾಯ್ತು ನೀವೇನ್ ಹೇಳಕ್ ಹೊರಟಿದ್ದೀರಾ ಅಂತ. ನೀವು ಇದನ್ನ ಹೇಳಕ್ ಹೊರಟಿದ್ದೀರಾ, ನೀವು ಚಂದ್ರಮಣಿನ ಕದ್ದಿದ್ದೀರಾ? ಕದ್ದಿಲ್ಲ. ನನಗೆ ಗೊತ್ತಾಯ್ತು ನೀವು ಕಳ್ಳ ಅಲ್ಲ ಅಂತ. ಮಹಾರಾಜರಲ್ಲಿ ಏನ್ ನಡೀತಾ ಇದೆ ಅಂತೀನಿ. ಏನ್ ಸಾಬೀತ್ ಮಾಡ್ಬೇಕು ಅಂತಿದ್ದಾನೆ ಈ ಕಳ್ಳನ ಬಗ್ಗೆ? ಇನ್ನೆಷ್ಟು ಮರ್ಯಾದೆಯನ್ನ ಕಳೀತಾರೆ ಅತಿಥಿಗಳದ್ದು ಈ ರೀತಿ ವಿಚಾರಣೆ ಮಾಡಿ. ಪಂಡಿತ ರಾಮಕೃಷ್ಣ, ಇದೆಂತಹ ವಿಚಿತ್ರ ತಮಾಷೆ ನಿಮ್ಮದು. ನಮ್ಮ ಅತಿಥಿಗಳಲ್ಲಿ ಯಾರೊಬ್ಬರು ಈ ಕೆಲಸ ಮಾಡಿರುತ್ತಾರೆ ಎಂದು ನಮ್ಮ ಮನಸ್ಸು ಒಪ್ಪುತ್ತಿಲ್ಲ. ಒಂದು ಕ್ಷಣ ಅಂದುಕೊಳ್ಳೋಣ, ಯಾರಾದರೂ ಈ ತರ ಮಾಡಿರಬಹುದು. ಯಾವ ಕಳ್ಳನು ತಾನು ಕಳ್ಳನೆಂದು ಅಥವಾ ಕಳ್ಳತನ ಮಾಡಿದ್ದಾನೆಂದು ಹೇಳ್ತಾನೆ ಮಹಾಪ್ರಭು, ಖಂಡಿತ ಹೇಳ್ತಾನೆ. ಇದೇ ಈ ದರ್ಬಾರ್ನಲ್ಲಿ ಖಂಡಿತವಾಗ್ಲೂ ಹೇಳ್ತಾನೆ ನಾನು ಕದ್ದಿದ್ದೀನಿ ಅಂತ. ಸರಿ, ನಾನು ಯಾರ ಹತ್ರನೂ ಯಾವ ಪ್ರಶ್ನೆನೂ ಕೇಳೋದಿಲ್ಲ. ಆದ್ರೆ ನನಗೆ ಕೇವಲ ಸ್ವಲ್ಪ ಕಾಲಾವಕಾಶ ಕೊಡಿ. ಈ ಕೈ ಚೀಲಗಳನ್ನ ಇಲ್ಲಿ ಉಪಸ್ಥಿತರಿರೋ ಎಲ್ಲರಿಗೂ ಹಂಚ್ಬಿಡಿ. ಎಲ್ಲರಿಗೂ ಒಂದೊಂದು ಕೈ ಚೀಲ ಸಿಗ್ಬೇಕು. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಕೂಡ ತೆಗಿಬಾರ್ದು. ಇಲ್ಲಿ ಕೊಡಿ, ಒಂದ್ ಕೈ ಚೀಲ ನನಗ್ ಕೊಡಿ. ಆರಂಭ ನನ್ನಿಂದನೇ ಆಗಲಿ. ಅಯ್ಯೋ, ನೀವು ಆಚಾರ್ಯರಿಗೆ ಕೊಡ್ಲೇ ಇಲ್ಲ, ಇವರಿಗೂ ಕೊಟ್ಬಿಡಿ. ಆಚಾರ್ಯರೇ, ನೀವು ಒಂದು ತಗೊಳ್ಳಿ. ನೀವು ತಗೊಳ್ಳಿ ಅಂದ್ರೆ ನನಗ್ಯಾಕಿದು ತಗೊಳ್ಳೋದು? ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ ಆಚಾರ್ಯರೇ. ಎಲ್ಲಿವರೆಗೂ ನಿಜವಾದ ಕಳ್ಳ ಸಿಗೋದಿಲ್ವೋ ಅಲ್ಲಿ ತನಕ ನಾವೆಲ್ಲ ಸಂದೇಹಕ್ಕೊಳಪಟ್ಟಿರ್ತೀವಿ. ಏನ್ ಹೇಳ್ಬೇಕು ಅಂತಿದೆ ನೀನು? ನಾನ್ ಕಳ್ಳನಾ? ನಾನು ರಾಜಪುರೋಹಿತ ತಾತಾಚಾರ್ಯ ಕಳ್ಳನಾ? ಆಚಾರ್ಯರೇ, ನೀವು ಶಾಂತರಾಗಿರಿ. ಮೊದಲನೇದಾಗಿ ನೀವು ಸುಮ್ಮನೆ ಆತಂಕ ಪಡುತ್ತಿದ್ದೀರಿ. ನಮಗೆ ಗೊತ್ತು ನೀವು ಕಳ್ಳನಲ್ಲವೆಂದು. ನೀವು ಕಳ್ಳನಾಗಲು ಸಾಧ್ಯವೂ ಇಲ್ಲ. ಹಾಗಾಗಿ ಪಂಡಿತ ರಾಮಕೃಷ್ಣನ ಈ ಚಿಕ್ಕ ಮಾತನ್ನು ಕೇಳುವುದರಲ್ಲಿ ಏನು ತಪ್ಪಿದೆ? ಹಾಗೂ ನಾವು ನಿಮ್ಮನ್ನು ಆಧರಿಸುತ್ತೇವೆ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಭಾಪತಿಯರನ್ನು ಆಧರಿಸುತ್ತೇವೆ. ಅವರೆಲ್ಲ ಕೈಚೀಲ ತೆಗೆದುಕೊಂಡರೂ ಏನೂ ತೊಂದರೆ ಇರಲಿಲ್ಲ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ನೀವು ಕೈಚೀಲ ತೆಗೆದುಕೊಳ್ಳಬೇಕು. ಆದ್ರೆ ಮಹಾರಾಜರೇ, ಒಂದು ಕ್ಷಣ ಆಚಾರ್ಯರೇ, ಒಂದು ಕೆಲಸ ಮಾಡಿ. ಒಂದು ಕೈಚೀಲ ನಮಗೆ ಕೊಡಿ, ಹಾಗೂ ಒಂದೊಂದು ಕೈಚೀಲ ನಮ್ಮ ಮಹಾರಾಣಿಯರಿಗೂ ಕೊಡಿ. ಹೇಳಿ ಪಂಡಿತ ರಾಮಕೃಷ್ಣ, ಈ ಕೈಚೀಲವನ್ನು ಏನು ಮಾಡುವುದು? ಜಾಸ್ತಿ ಏನಿಲ್ಲ ಮಹಾಪ್ರಭು, ಕೇವಲ ಇಷ್ಟ ಮಾಡಿದ್ರೆ ಸಾಕು. ನಾನು ಏನ್ ಹೇಳ್ತೀನೋ ಅದನ್ನ ಎಲ್ಲರೂ ಒಟ್ಟಿಗೆ ನಾನು ಹೇಳಿದ ತಕ್ಷಣನೇ ನಿಮ್ ಕೈ ಚೀಲನ ತೆಗಿಬೇಕು. ಅಷ್ಟೇನಾ? ಕೇವಲ ಇಷ್ಟು ಮಾತ್ರವೇ? ಕೇವಲ ಇಷ್ಟು ಮಾತ್ರ ಮಹಾಪ್ರಭು. ಆದ್ರೆ ಅದಕ್ಕಿಂತನೂ ಮುಂಚೆ ನಾನ್ ನಿಮಗೆ ಒಬ್ರನ್ನ ಭೇಟಿ ಮಾಡಿಸ್ತೀನಿ. ಇದೇ ಆ ಕೋತಿ, ಇದೇ ಕೋತಿನ ಚಂದ್ರಮಣಿಯನ್ನ ಕದ್ದಿತ್ತು. ಈ ಕೂಡಲೇ ಇದನ್ನ ಬಂದಿ ಮಾಡಬೇಕು ಮಹಾರಾಜರೇ. ತಡ ಮಾಡದೆ ಇದಕ್ಕೆ ಮೃತ್ಯುದಂಡನೆ ಕೊಡಬೇಕು ಮಹಾರಾಜರೇ. ಸಮಾಧಾನ ಆಚಾರ್ಯರೇ, ಸಮಾಧಾನ. ಚಂದ್ರಮಣಿ ಕದ್ದಿದ್ ಕೋತಿ ಇದಲ್ಲ.
ಯಾವ ಕೋತಿ ಚಂದ್ರಮಣಿನ ಕದ್ದಿದ್ದು ಅಂದ್ರೆ ಒಂದ್ ಕಿವಿ ಅದ್ರದ್ದು ಕೆಂಪಾಗಿದೆ. ಇದ್ರ ಕಿವಿ ಕೂಡ ಕೆಂಪೆ ಇದೆಯಲ್ಲ. ಕೇವಲ ಒಂದ್ ಕಿವಿ. ಹಾಗಂದ್ರೆ ಯಾವ ಕೋತಿ ಚಂದ್ರಮಣಿನ ಕದ್ದಿತ್ತು ಅದ್ರ ಬಲ ಕಿವಿ ಕೆಂಪಾಗಿತ್ತು. ಇದು ಆ ಕೋತಿ ಅಲ್ಲ, ಅದ್ರ ಸಹೋದರ ಇದು. ಮತ್ತೆ ಇದನ್ನ ಯಾಕೆ ಇಲ್ಲಿ ಕರೆದಿದ್ಯಾ? ನಿಜವಾದ ಕೋತಿಯಲ್ಲಿ ಈಗ ಬರುತ್ತೆ ಆಚಾರ್ಯರೇ. ಹೇ ಜಮೂರೆ, ಎಲ್ಲಿ ನಿನ್ನ ಸೋದರ? ಕರಿ ಅವನನ್ನ, ಕೂಗು ಅವನನ್ನ. ಹೇಳಿ ಎಲ್ರಿಗೂ, ದರ್ಬಾರಿನಲ್ಲಿ ಕಳ್ಳ ಯಾರು ಅಂತ ಹೇಳು ಎಲ್ರಿಗೂ. ಇದು ನಿನ್ ಕಡೆ ಯಾಕೆ ನೋಡ್ತಾ ಇದೆ? ಅಲ್ಲ, ಇದ್ಯಾಕೆ ನಿಮ್ ಕಡೆನೆ ನೋಡ್ತಾ ಇದೆ? ಇಲ್ಲ ಗುರುಗಳೇ, ಅದು ನಮ್ ಕಡೆ ಅಲ್ಲ, ಅದು ನಿಮ್ ಕಡೆ ನೋಡ್ತಾ ಇದೆ. ನೋಡಿ, ಭಗವಂತನ ಲೀಲೆ ಅಪಾರವಾದದ್ದು. ಈ ಕೋತಿ ಕೈಲಿ ನಿಮ್ಮ ಅಂತ್ಯ ಬರೆದಿದೆ. ನೀವಂತೂ ತುಂಬಾ ಸೌಭಾಗ್ಯಶಾಲಿ. ನೋಡ್ದ್ಯಾ ಮಣಿ, ಹೇಗೆ ತಕ್ಷಣ ಗುರ್ತಿಡ್ಬಿಡ್ತು ತನ್ನ ಸಂಬಂಧಿಕರ. ಇಬ್ರು ಮುಖನೂ ಹೇಗೆ ಒಂದೇ ತರ ಕಾಣಿಸ್ತಾ ಇದೆ ನೋಡು. ಹೇ ಜಮೂರೆ, ಕೂಗು ನಿನ್ನ ಸೋದರನ್ನ. ಹೇಳು ಎಲ್ರಿಗೂ ನಿಜವಾದ ಕಳ್ಳ ಯಾರು ಅಂತ. ಎಲ್ಲರೂ ಈಗ್ಲೇ ನಿಮ್ಮ ಕೈ ಚೀಲನ ತೆಗಿರಿ. ನನಗೆ ಗೊತ್ತಿದೆ, ಇದು ಮಾಲೀಕನ ಕೈಯಿಂದಾನೆ ಮೆಣಸಿನಕಾಯಿ ತಿನ್ನತ್ತೆ. ಯಾಕೆಂದ್ರೆ ಈ ಕೋತಿಗೆ ಅವನೇ ಪ್ರಪಂಚ ಆಗಿರ್ತಾನೆ. ಇವರೇ ನಿಜವಾದ ಅಪರಾಧಿ ಮಹಾಪ್ರಭು. ಚಂದ್ರಮಣಿಯ ನಿಜವಾದ ಕಳ್ಳ ಮತ್ತೆ ಈ ಕಳ್ಳತನದ ಸಂಪೂರ್ಣ ಸೂತ್ರಧಾರರು ಇವರೇ ಮಹಾಪ್ರಭು. ಇದೊಂಥರ ವಿಚಿತ್ರ ಅವಿಶ್ವಾಸದ ಕಳ್ಳತನ ಆಗೋಗಿದೆ. ಯಾರು ಕೂಡ ತಿಳ್ಕೊಳ್ದೇ ಇರೋ ಹಾಗೆ ಮತ್ತೆ ಯಾರ ಕಲ್ಪನೆಗೂ ಬರ್ದೇ ಇರೋ ಹಾಗೆ. ಒಂದು ದುರ್ಬಲ ಮತ್ತೆ ತರಬೇತಿ ಹೊಂದಿದ ಕೋತಿಯನ್ನ ತಗೊಂಡು ಈ ಚಂದ್ರಮಣಿಯನ್ನ ಕದ್ದಿದ್ದಾರೆ. ಮತ್ತೆ ನಮ್ಮೆಲ್ಲರೆದುರು ನಿರ್ದೋಷಿ ನಿರಪರಾಧಿ ತರ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಮಹಾಪ್ರಭು ಅರಮನೆಯಿಂದ ಹೊರಗಡೆ ಹೋಗಿದ್ದು. ಯಾಕೆಂದ್ರೆ ಆ ಸಮಯದಲ್ಲಿ ಅವರು ತರಬೇತಿದಾರ, ಅವರಿಂದ ಕೋತಿಯನ್ನ ಖರೀದಿ ಮಾಡಿದ್ರು. ಅದಾದ್ಮೇಲೆ ಇವರು ಏನ್ ಮಾಡ್ಬೇಕು ಅಂತ ಅದಕ್ಕೆ ಹೇಳ್ಕೊಟ್ರು. ಮಹಾಪ್ರಭು ಕಳ್ಳತನ ಆದ ಆ ದಿನ ರೂಪದೇವಿಯವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಹತ್ರ ಕೇಳ್ದೆ ನಾನು, ಇವರು ಯಾಕೆ ಇಷ್ಟೊಂದು ಜೋರಾಗಿ ಹಾಡನ್ನ ಹೇಳಿದ್ರು ಅಂತ. ಇವ್ರು ನನಗೆ ಉತ್ತರ ಕೊಟ್ರು. ಅದು ಇವ್ರ ಮೇಲೆ ಸಂದೇಹ ಬರೋ ಹಾಗೆ ಮಾಡ್ತು ಮಹಾಪ್ರಭು. ಸೋಮನಾಥ್ ಅವರು ನನಗ್ ತುಂಬಾ ಒತ್ತಾಯ ಮಾಡಿದ್ರು ನನ್ ಕಲೆ ತೋರ್ಸೋಕೆ. ಮತ್ತೆ ಅವ್ರು ದೃಢವಾಗಿ ಒಂದ್ ವಿಷಯ ಹೇಳಿದ್ರು, ನನ್ನ ಉಚ್ಚ ಸ್ವರ ತುಂಬಾ ಚೆನ್ನಾಗಿದೆ ಅಂತ. ಒಂದ್ ವೇಳೆ ನಾನು ಉಚ್ಚ ಸ್ವರದಲ್ಲಿ ಹಾಡನ್ನ ಹಾಡಿದ್ರೆ ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ತೀನಿ ಅಂತ. ಸೋಮನಾಥ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಬ್ರಹ್ಮಕಲದಂತಹ ಪುಷ್ಪದಲ್ಲಿ ಚಂದ್ರಮಣಿ ಬಂದಿಯಾಗಿತ್ತು ಅಂತ. ಮತ್ತದು ಸ್ವ ಇಚ್ಛೆಯಿಂದ ಅರಳುತ್ತೆ, ಇಲ್ಲ ಅಂದ್ರೆ ಸಂಗೀತದ ಶಕ್ತಿಯಿಂದ ಅರಳುತ್ತೆ ಅಂತ. ಮತ್ತೆ ಇವರಿಗೆ ಈ ವಿಷಯನೂ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಕರೆದಿರೋ ಪ್ರತಿ ಅತಿಥಿ ಗಾಯಕರಲ್ಲೂ ಕೂಡ ಕೇವಲ ಒಬ್ರೇ ರೂಪದೇವಿಯವರು ಈ ಶಕ್ತಿಯನ್ನ ಹೊಂದಿದ್ರು. ಅವರ ಗಾಯನದಿಂದ ಬ್ರಹ್ಮಕಮಲವನ್ನ ಅರಳಿಸಬಹುದು ಅನ್ನೋದು. ಅದಕ್ಕೆ ಇವರು ಮೊದಲನೇದಾಗಿ ರೂಪದೇವಿಯವರನ್ನ ಗುರಿ ಹಾಕ್ಸಿದ್ರು.
ಇವ್ರು ಕೇವಲ ಇಷ್ಟ ಮಾತ್ರ ಅಲ್ಲ, ಇವರಿಗೆ ಉಚ್ಚ ಸ್ವರದಲ್ಲಿ ಹಾಡೋದಕ್ ಹೇಳಿ, ಅದಕ್ಕೆ ಹಾಡ್ ಹೇಳೋದಕ್ಕಿಂತ ಮುಂಚೆ ಅರಮನೆಯಲ್ಲಿರೋ ದೀಪಗಳನ್ನೆಲ್ಲ ಆರಿಸೋದಕ್ ಹೇಳಿದ್ದು. ಹೌದು ಮಹಾಪ್ರಭು, ಉಚ್ಚ ಸ್ವರದಲ್ಲಿ ಇವರು ಬ್ರಹ್ಮಕಮಲವನ್ನ ತೆರೆಸೋದಕ್ ಹೇಳಿದಲ್ಲ, ಅವರು ಪ್ರಯತ್ನ ಪಟ್ಟಿದ್ದು ಇವರು ತರಬೇತಿ ಕೊಟ್ಟಿರೋ ಕೋತಿಗೆ ಇವರು ಸಂದೇಶ ಕಳಿಸಿದ್ದು ಚಂದ್ರಮಣಿನ ಕದಿಯೋಕೋಸ್ಕರ. ಅದೇ ಸಂದೇಶವಾಗಿತ್ತು ಆ ಕೋತಿಗೆ, ಅದು ಹೇಗೆ ಈ ದರ್ಬಾರಿನ ಒಳಗೆ ಈ ಸಭೆಗೆ ಬರ್ಬೇಕು ಅಂತ. ಅದೇ ರೀತಿ ರೂಪದೇವರು ಹಾಡ್ ನಿಲ್ಸಿದ್ರು, ಅದು ಚಂದ್ರಮಣಿನ ಕತ್ಕೊಂಡು ಓಡ್ ಹೋಯ್ತು. ಇವ್ರ ಮೇಲೆ ಸಂದೇಹ ನನಗೆ ಮೊದಲೇ ಬಂದಿತ್ತು ಮಹಾಪ್ರಭು, ಆದ್ರೆ ನನ್ನ ಹತ್ರ ಆಧಾರ ಇರ್ಲಿಲ್ಲ. ಯಾವ ರೀತಿ ಆಧಾರ ಬೇಕಿತ್ತು ಅಂದ್ರೆ ಇವರು ತಪ್ಪಿಸ್ಕೊಳ್ದೆ ಇರೋ ರೀತಿ. ಯಾಕೆಂದ್ರೆ ಇವರು ಮಹಾನ್ ಅತಿಥಿಗಳಲ್ವಾ, ಇವರ ಪ್ರತಿಷ್ಠೆ ಬಗ್ಗೆನೂ ಗಮನ ಇಡಬೇಕಿತ್ತು. ಅದಕ್ಕೆ ಇವರು ಈ ತರಬೇತಿ ಹೊಂದಿರೋ ಕೋತಿಗಳನ್ನ ಹುಡ್ಕೋದು ಅವಶ್ಯಕತೆ ಇತ್ತು. ಇಲ್ಲಾಂದಿದ್ರೆ ಇವರಿಗೆ ಇದೆಲ್ಲ ಹೇಗಾಗ್ತಿತ್ತು? ಚಂದ್ರಮಣಿ ಕದ್ದಿದ್ದಕ್ಕೆ ಮಹಾರಾಜರು ಏನ್ ಶಿಕ್ಷೆ ಕೊಡ್ತಾರೋ ನನಗ್ ಗೊತ್ತಿಲ್ಲ. ನಾನ್ ಬಡವ ಅನ್ನೋ ಸುಳ್ಳನ್ನ ಹೇಳಿ, ನಾನ್ ಬಡವ ಅನ್ನೋ ಮುಖವಾಡನ ಧರಿಸ್ಕೊಂಡು ಈ ಕುಕೃತ್ಯನ ಮಾಡಿದ್ರಿ ನೀವು. ನಿಮಗಷ್ಟು ಬಡತನ ಇದ್ದಿದ್ರೆ ನೀವು ಪರಿಶ್ರಮ ಹಾಕಿ ಬೇರೆ ರೀತಿಯಲ್ಲಿ ಶ್ರೀಮಂತರಾಗಬಹುದಿತ್ತು, ಈ ದಾರಿಲಲ್ಲ. ನೀವ್ ಯಾವುದೇ ದಯೆ ಮತ್ತೆ ಕ್ಷಮೆಗೆ ಯೋಗ್ಯರಲ್ಲ. ನಿಮಗೆ ಯಾವುದೇ ರೀತಿಯ ಕರುಣೆ ತೋರಿಸ್ದೆ ಕಠೋರದಲ್ಲಿ ಕಠೋರ ಶಿಕ್ಷೆ ನಿಮಗೆ ಸಿಗ್ಲೇಬೇಕು. ಕ್ಷಮಿಸಿ ಪಂಡಿತರೆ, ಕ್ಷಮಿಸಿ ಮಹಾರಾಜ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ಪಂಡಿತ ರಾಮಕೃಷ್ಣ ಸರಿಯಾಗಿ ಹೇಳ್ತಿದ್ದಾರೆ ಮಹಾರಾಜ. ನಾನು ಒಪ್ಕೊಳ್ತೀನಿ, ನಾನೇ ಆ ವಜ್ರ ಕಳ್ಳ ಅಂತ. ಅದು ಕೋತಿಯ ಮುಖಾಂತರ ಚಂದ್ರಮಣಿನ ಕದ್ದಿರೋದು. ಇದೇ ಅವಕಾಶ ಚಂದ್ರಮಣಿನ ವಶಕ್ಕೆ ಪಡ್ಕೊಂಡು ಇಡೀ ಜಗತ್ತಿನ ಎಲ್ಲರಿಗಿಂತ ದೊಡ್ಡ ಶ್ರೀಮಂತ ಆಗೋದು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ಯಾರಿಗೂ ಗೊತ್ತಾಗೋದಿಲ್ಲ ಈ ಕೆಲಸ ನೀನ್ ಮಾಡಿದ್ದು ಅಂತ. ನಿನ್ಮೇಲೆ ಯಾರು ಸಂದೇಹ ಪಡ್ತಾರೆ? ಯಾರು ಇಲ್ಲ. ಪಂಡಿತ ರಾಮಕೃಷ್ಣ ಕೂಡ ಇಲ್ಲ. ಯಾವ ದಿನ ಚಂದ್ರಮಣಿ ವಜ್ರ ಕಳ್ತನ ಆಯ್ತೋ ಅದೇ ರಾತ್ರಿ ಕೋತಿ ನನ್ನ ಕೋಣೆಗೆ ಬಂತು, ಮತ್ತೆ ಆ ಚಂದ್ರಮಣಿನ ನನಗೆ ಕೊಟ್ಬಿಡ್ತು. ಕ್ಷಮಿಸಿ ಮಹಾರಾಜ, ಕ್ಷಮಿಸಿ. ಚಂದ್ರಮಣಿಯಲ್ಲಿ ಸೋಮನಾಥ ಮಹಾರಾಜ, ಅದು ನನ್ನ ಕೋಣೆಯಲ್ಲಿ ಸುರಕ್ಷಿತವಾಗಿದೆ. ಕರೆದೊಯ್ಯಿರಿ ಇವನನ್ನು ಇಲ್ಲಿಂದ. ಇವನಿಂದ ಚಂದ್ರಮಣಿಯನ್ನು ತೆಗೆದುಕೊಳ್ಳಿ. ಆಗ್ಲಿ ಮಹಾರಾಜರೇ. ಹಾಗೂ ಆಜೀವನ ಕಾರಾಗೃಹ ಶಿಕ್ಷೆ ಕೊಡಿ ಇವನಿಗೆ. ಕರೆದೊಯ್ಯಿರಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ ರೂಪಾದೇವಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮನ್ನ ವಾಸ್ತವಿಕ ಅಪರಾಧಿ ಅಂತ ತಿಳ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಏನ್ ಮಾಡ್ಲಿ, ಪರಿಸ್ಥಿತಿ ಆ ರೀತಿ ಇತ್ತು. ನನಗೆ ನಂಬಿಕೆ ಇದೆ ನೀವು ನನ್ನನ್ನ ಕ್ಷಮಿಸ್ತೀರಾ ಅಂತ. ಇಷ್ಟೇ ಮಹಾಪ್ರಭು, ಇದು ಸಂಪೂರ್ಣ ಕತೆ ರಾಮಕೃಷ್ಣ ತಿಳ್ಕೊಂಡಿರೋದು. ಚಂದ್ರಮಣಿ ಮತ್ತೆ ಚಂದ್ರಮಣಿ ಕದ್ದ ಕಳ್ಳ ಇಬ್ರು ನಿಮ್ ಮುಂದೆ ಇದ್ದಾರೆ. ವಿಳಂಬ ಆಯ್ತು, ಇದಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೀನಿ. ತಡವೇನೋ ಮಾಡಿದಿರಿ ಪಂಡಿತ ರಾಮಕೃಷ್ಣ, ಆದರೆ ಅದರ ಪರಿಣಾಮ ಪ್ರತಿಯೊಂದು ಬಾರಿಯೂ ಅದ್ಭುತವಾಗಿರುತ್ತದೆ. ಹಾಗಾಗಿ ನಾವು ಇಂದು ನೀವು ಪ್ರತಿ ಬಾರಿ ತಡ ಮಾಡಿದ್ದಕ್ಕೂ ಒಂದೇ ಬಾರಿ ಕ್ಷಮೆ ನೀಡುತ್ತಿದ್ದೇವೆ. ಏಕೆಂದರೆ ನೀವು ನೀವೇ ಮತ್ತೆ ತಡ ಮಾಡೇ ಮಾಡುತ್ತೀರಿ, ಅಲ್ಲವೇ ಪಂಡಿತರೇ? ಹಾಗೂ ಪಂಡಿತ ರಾಮಕೃಷ್ಣ, ನೀವು ಕೇವಲ ಈ ಚಂದ್ರಮಣಿಯ ರಕ್ಷಣೆಯಲ್ಲ, ತುಳುವ ವಂಶದ ಗೌರವದ ರಕ್ಷಣೆಯೂ ಮಾಡಿದಿರಿ. ನಮ್ಮ ಸಂಕಲ್ಪದ ರಕ್ಷಣೆ ಮಾಡಿದಿರಿ. ಕೊಡಬೇಕೆಂದರೆ ನಾವು ಏನು ಬೇಕಾದರೂ ಕೊಡಬಹುದು, ಆದರೆ ನೀವು ನಮಗಾಗಿ ಮಾಡಿರುವ ಈ ಕೆಲಸಕ್ಕೆ ಏನು ಕೊಟ್ಟರೂ ಅದರ ಮೌಲ್ಯ ಕಡಿಮೆಯೇ ಆಗುತ್ತದೆ. ಹಾಗಾಗಿ ಇಂದು ನಾವು ನಿಮಗೆ ಇಂದಿನ ಅತಿ ದೊಡ್ಡ ಜವಾಬ್ದಾರಿ ಕೊಡುತ್ತೇವೆ. ಭಗವಂತ ಶ್ರೀ ಗಣೇಶನ ಚರಣಕ್ಕೆ ಈ ಚಂದ್ರಮಣಿ ನಾವಲ್ಲ, ನೀವು ಸಮರ್ಪಿಸುವಿರಿ.
ಈ ಅಧಿಕಾರ ನಾವು ನಿಮಗೆ ಕೊಡುತ್ತಿದ್ದೇವೆ ಪಂಡಿತ ರಾಮಕೃಷ್ಣ. ಭಗವಂತ ಶ್ರೀ ಗಣೇಶನಿಗೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮ್ಮ, ಶಾರದಾ, ಅಮ್ಮ, ಇಲ್ಲೇನ್ ನಡೀತಿದೆ? ನಾನು ಅಮ್ಮ ಮತ್ತೆ ಶಾರದಾನ ಕರೆದ್ರೆ ಈ ಕಾಗೆ ಯಾಕೆ ಕೂಗ್ತಿದೆ? ಸ್ವಲ್ಪ ಶಾಂತವಾಗಿರಕ್ ಹೇಳ್ತಾ ಇದ್ದಾರೆ. ಹಾ, ಇವ್ರು ಈ ಸಂಕೇತ ಯಾರಿಗ್ ಬೇಕಾದ್ರೂ ಗೊತ್ತಾಗತ್ತೆ. ಆದ್ರೆ ಇದನ್ ಹೇಳಿ ಇಲ್ಲಿ ಏನ್ ನಡೀತಿದೆ? ಎತ್ಕೋ. ಏನ್ ಎತ್ಬೇಕು? ಅಯ್ಯೋ, ಅಲ್ಲಿರೋ ಸಿಹಿ ಎತ್ಕೋ. ಯಾಕೆ? ತಿನ್ಸೋದಕ್ಕೆ. ಯಾರಿಗೆ? ಇವ್ರಿಗೆ. ಇಲ್ಲಿ ಯಾರಿದ್ದಾರೆ? ಅಲ್ಲಿ ಕಾಗೆ ಇದೆಯಲ್ಲ. ಶಿವ 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 ಶಿವ, ಕಾಗೆ ಇಲ್ಲ, ನಿಮ್ ತಂದೆಯವರು ನಮ್ಮನ್ನೆಲ್ಲ ನೋಡೋಕೆ ಅಂತ ಅವರೇ ಬಂದಿದ್ದಾರೆ ಸ್ವರ್ಗದಿಂದ. ಹಾ, ಕೈ ಜೋಡಿಸಿ ಆಶೀರ್ವಾದ ತಗೋ. ಏನ್ ಹೇಳ್ತಿದ್ಯಾ ಶಾರದಾ? ನಮ್ಮ ಅಪ್ಪನ ಕಾಗೆ ಮಾಡದ್ಯಾ? ಅಮ್ಮ ಏನ್ ಹೇಳ್ತಿದಾರೆ ಕೇಳು. ನೋಡು ನೋಡು, ನಿನ್ ತಂದೆಯವರು ಬಂದಿದ್ದಾರೆ. ಅದೇ ಮನಮೋಹಕ ಮುಗುಳ್ನಗೆ, ಎಂತ ಅದ್ಭುತವಾದ ವ್ಯಕ್ತಿತ್ವ, ಅದೇ ತೇಜಸ್ವಿ ಕಣ್ಣುಗಳು, ಅದೇ ಮಧುರ ವಾಣಿ. ಬಾಯ್ ಮುಚ್ಚು, ಇಲ್ಲಾಂದ್ರೆ ಮಾವನವರು ಹಾರ್ ಹೋಗ್ಬಿಡ್ತಾರೆ. ಅಯ್ಯೋ, ಅಪ್ಪ ಹೇಗ್ ಹಾರ್ತಾರೆ? ಈಗ ಹೇಳು ಕಾಗೆ ಹಾರ್ ಹೋಗುತ್ತೆ ಅಂತ. ಅಪ್ಪನ್ ಪ್ರಾಣ ಅಂತೂ ಯಾವಾಗ್ಲೂ ಹಾರ್ ಹೋಗಿದೆ. ಈಗ ಎಲ್ಲಿಂದ ಬರುತ್ತೆ? ಏನ್ ಓದ್ಕೊಂಡ್ ನಿಂತಿದ್ಯಲ್ಲ ಅಮ್ಮ, ಪಿತಾತ್ಲಿ ಅವಳಿಂದ ಆಶೀರ್ವಾದ ತಗೋ. ಏ ಮೂರ್ಖ, ಇಷ್ಟೊಂದು ಊಟ, ಇಷ್ಟೊಂದು ಭೋಜನಗಳನ್ನ ಇಲ್ಲಿಟ್ರೆ ಬರೀ ಒಂದ್ ಕಾಗೆ ಅಲ್ಲ, ಊರಲ್ಲಿರೋ ಕಾಗೆ ಎಲ್ಲ ಬರ್ತವೆ. ಅದ್ರಲ್ಲಿ ಯಾರಾದ್ರೂ ನಮ್ಮ ಅಪ್ಪ ಆಗಿದ್ದಿದ್ರೆ ಇದ್ರ ಪರಿಶ್ರಮ ಎಲ್ಲ ಹಾಳಾಗ್ ಹೋಗುತ್ತೆ ಅಲ್ವಾ? ಇಷ್ಟೊಂದು ಊಟನ ಬೇರೆ ಯಾರಿಗೂ ಕೊಟ್ಟಾಗುತ್ತೆ ಅಲ್ವಾ? ನನ್ನ ಕ್ಷಮಿಸಿ ಸ್ವಾಮಿ, ಈ ಮುಠಾಣಂಗ್ ಏನು ಅರ್ಥ ಆಗಲ್ಲ, ಏನಾದ್ರೂ ಹೇಳ್ತಾನೆ ಇರ್ತಾನೆ. ನಿಮ್ಮ ಆಶೀರ್ವಾದದಿಂದ ಇವನ ಅದೃಷ್ಟ ಖುಲಾಯಿಸ್ಬಿಡ್ತು. ದರ್ಬಾರಲ್ಲಿ ಉಚ್ಚ ಸ್ಥಾನ ಸಿಕ್ಕಿದೆ. ಮಹಾರಾಜರ ವಿಶ್ವಾಸ ಸಂಪಾದನೆ ಮಾಡಿದಾನೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಆಶೀರ್ವಾದ ಸದಾ ಅವನ್ ಮೇಲೆ ಇರೋದಕ್ಕೆ. ಅಯ್ಯಯ್ಯೋ, ನಂಬಿಕೆ ಬರ್ತಿಲ್ವಾ? ಈ ಮುಟ್ಟಾಳ, ಈ ಸೋಮಾರಿ ಕೈಯಲ್ಲಿ ಇಷ್ಟೆಲ್ಲ ಸಾಧ್ಯ ಆಯ್ತು ಅಂತ ನಾನ್ ಹೇಳ್ತಿಲ್ಲ, ಅಮ್ಮ ಇದನ್ನ ಮಾವನವ್ರಿಗೆ ಹೇಳ್ತಾ ಇದ್ದಾರೆ. ಏನ್ ನೋಡ್ತಿದ್ಯಲ್ಲ ಅಮ್ಮ, ಆಶೀರ್ವಾದ ತಗೋ ಪಿತಾತ್ಲಿಯಿಂದ. ಅಯ್ಯೋ ನಿನ್ನ ಸುಮ್ನಿರು. ಎತ್ಕೊಳ್ಳಿ. ಏನ್ ಎತ್ಕೋಬೇಕು? ಅಯ್ಯೋ, ಅವ್ರಿಗೆ ಇಷ್ಟ ಆಗೋ ಲಾಡನ್ ಮಾಡಿದೀವಿ, ಯಾವ್ದ್ ಬೇಕೋ ಅದನ್ನ ಎತ್ಕೊಂಡ್ ತಿನ್ನಿ ಅಂತ. ರುಚಿ ನೋಡಿ ಹೇಳಿ ಹೇಗಿದೆ ಅಂತ. ಅಪ್ಪನ್ ಪ್ರಸಾದ ಅಮ್ಮ, ಸ್ವೀಕಾರ ಮಾಡು, ಸ್ವೀಕಾರ ಮಾಡು, ನೀನು ಸ್ವೀಕರಿಸು. ಆದ್ರೆ ಎಲ್ಲ ಹೇಳ್ತಾರೆ ಇದು ಶುಭ ಸಂಕೇತ ಅಂತ. ಆದ್ರೆ ನೋಡೋಣ ನನ್ಗೋಸ್ಕರ ಯಾವ ಶುಭ ಸಂಕೇತನ ತಂದಿದ್ದಾರೆ ಅಂತ.
ಮಹಾಮಂತ್ರಿ, ಮಹಾರಾಜರೇ, ನೀವು ನಮ್ಮಲ್ಲಿ ಹೇಳಿದಿರಿ ಇಂದಿನ ಸಭೆ ವಿಶೇಷವೆಂದು. ನಮ್ಮಲ್ಲಿ ಕೇಳಿಕೊಂಡಿರಿ ಮಹಾರಾಣಿಯರು ಕೂಡ ಸಭೆಯಲ್ಲಿ ಇರಬೇಕೆಂದು. ನೋಡಿ, ನಮ್ಮ ಇಬ್ಬರು ರಾಣಿಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಮಹಾರಾಜರೇ, ಇಬ್ರು ಮಹಾರಾಣಿಯರು ಇವತ್ತಿನ ವಿಶೇಷ ಸಭೆಯಲ್ಲಿ ಉಪಸ್ಥಿತರಿರಬೇಕು ಅನ್ನೋದು ನಮ್ಮ ಹೇಳಿಕೆ ಆಗಿರಲಿಲ್ಲ. ಈ ಹೇಳಿಕೆ ನಮ್ಮ ಅತಿಥಿಗಳದ್ದು. ಇವತ್ತಿನ ನಮ್ಮ ಅತಿಥಿಗಳ ಹೆಸರು ಶಂಶೇರ್ ಖಾನ್. ಒಂದು ಮುಖ್ಯವಾದ ವಿಷಯವನ್ನಿಟ್ಟುಕೊಂಡು ನಿಮ್ಮನ್ನ ಮತ್ತೆ ಮಹಾರಾಣಿಯರನ್ನ ಭೇಟಿ ಮಾಡೋದಕ್ಕೋಸ್ಕರ ಗಾಂಧಾರದಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಅತಿಥಿ ಒಬ್ಬ ಪಕ್ಷಿ ವಿಶೇಷಜ್ಞ. ಅವ್ರು ಹೇಳ್ತಿದ್ದಾರೆ ಅವ್ರ ಹತ್ರ ಒಂದು ವಿಶೇಷವಾದ ಮತ್ತು ಅದ್ಭುತವಾದ ಪಕ್ಷಿ ಇದೆ. ಇವತ್ತಿನವರೆಗೂ ಆ ತರದನ್ನ ಯಾರೂ ನೋಡಿಲ್ಲ. ಆದ್ರೆ ಯಾವ ಪಕ್ಷಿಯನ್ನ ಮಹಾರಾಜರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೀವೋ ಅದು ಅವರ ಒಂದು ಗಿಳಿ. ಅವ್ರ ಹೇಳಿಕೆ ಏನು ಅಂದ್ರೆ, ಇಲ್ಲಿವರೆಗೂ ಆ ತರದ ವಿಲಕ್ಷಣ ಮತ್ತು ಬುದ್ಧಿವಂತ ಗಿಳಿಯನ್ನ ಯಾರು ನೋಡಿರೋದಿಲ್ಲ. ಆ ಗಿಳಿ ಮನುಷ್ಯರ ಭಾಷೆಯಲ್ಲಿ ಮಾತಾಡುತ್ತೆ. ಕೇವಲ ಒಂದೆರಡು ಶಬ್ದ ಅಥವಾ ಒಂದೆರಡು ಮಾತುಗಳು ಮಾತ್ರ ಅಲ್ಲ, ಪೂರ್ತಿ ಮಾತನ್ನ ಆಡುತ್ತೆ. ಈಗ ಮಹಾರಾಜರು ಅನುಮತಿ ಕೊಟ್ರೆ ನಾವು ಶಂಶೇರ್ ಖಾನ್ ಅವರನ್ನ ಅವಶ್ಯವಾಗಿ ಸ್ವತಃ ನಾವೇ ಕಾತುರರಾಗಿದ್ದೇವೆ ಈ ವಿಶೇಷವಾದ ಗಿಣಿಯನ್ನು ಭೇಟಿಯಾಗಲು. ಕರೀರಿ ಅವರು. ಆಗ್ಲಿ ಮಹಾರಾಜರೇ. ಶಂಶೇರ್ ಖಾನ್ ಅವರನ್ನ ಬರೋದಿಕ್ ಹೇಳಿ. ಬಾದ್ಶಾ ಸಲಾಮತ್ ಕೆ ನಜರ್ ಮೇ ಖಾದಿಮ್ ಶೇರ್ ಖಾನ್ ಖಾ ಹೃತ್ಪೂರ್ವಕ ಪ್ರಣಾಮಗಳು. ಶಂಶೇರ್ ಖಾನ್, ನಿಮಗೆ ನಮ್ಮ ದರ್ಬಾರಿಗೆ ಸ್ವಾಗತ. ಇದೇ ನಮ್ಮ ವಿಶೇಷ ಗಿಣಿಯೇ ಮನುಷ್ಯನ ಭಾಷೆಯಲ್ಲಿ ಮಾತನಾಡುವುದು. ಜಿ ಬಾದ್ಶಾ ಸಲಾಮತ್, ಇದೇ ಆ ಗಿಳಿ. ಇದು ನಮ್ಮ ನಿಮ್ಮ ನಡುವಿನ ಸಂಭಾಷಣೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಇದು ಆ ಖುದಾ ಕೊಟ್ಟಿರುವಂತ ಆಶೀರ್ವಾದ. ಅದು ಬಿಟ್ರೆ ಇನ್ನೇನು ಇಲ್ಲ. ಇದರ ಬಣ್ಣ ಬಣ್ಣದ ರೆಕ್ಕೆಗಳು, ಸುಂದರವಾದ ಮೈಕಟ್ಟು, ಇದಕ್ಕೆ ಬೇರೆ ಸಾಟಿನೇ ಇಲ್ಲ. ಇಲ್ಲಡು ಟುಮಿಯಾ, ಇವತ್ತು ನಿನ್ನ ಆಸೆ ಈಡೇರ್ತಾ ಇದೆ. ಸಾಮ್ರಾಟರ ಸಾಮ್ರಾಟ, ಎಲ್ಲರ ಹೆಮ್ಮೆಯ ಶ್ರೀಕೃಷ್ಣ ದೇವರಾಯ ನಿನ್ನ ಮುಂದೆ ಇದ್ದಾರೆ. ನೀನು ಅವರಿಗೀಗ ನಿನ್ನ ಚಮತ್ಕಾರವನ್ನ ತೋರಿಸುವನಿದ್ದೀಯ, ಮತ್ತೆ ನೀನು ಪ್ರಶಂಸೆನೂ ಗಳಿಸ್ತೀಯ. ಅರೆ, ಇವ್ರ ಭಾಷೆಯಲ್ಲಿ ನೀನು ಎಲ್ಲಾ ಭಾಷೆಯಲ್ಲೂ ಕಿಲಾಡಿ ಇದೀಯಾ. ಅವರ ಭಾಷೆಯಲ್ಲಿ ಮಾತಾಡು. ಧನ್ಯವಾದ ಮಹಾರಾಜರೇ. ಇವತ್ತು ನಿಮ್ಮನ್ನ ನನ್ನ ಕಣ್ಮುಂದೆ ನೋಡಿ ನನಗೆ ಸ್ವಲ್ಪನೂ ನಂಬಕ್ಕೆ ಆಗ್ತಿಲ್ಲ. ತುಂಬಾ ದಿನಗಳಿಂದ ನಿಮ್ಮ ದರ್ಶನ ಪಡೆಯಬೇಕು ಅಂತ ಕಾಯ್ತಾ ಇದ್ದೆ. ನನ್ನ ಅಭಿನಂದನೆಗಳನ್ನ ಸ್ವೀಕರಿಸಿ ಮಹಾರಾಜರೇ. ಅದ್ಭುತ, ನಿಜವಾಗಿಯೂ ಅದ್ಭುತ. ಬಾದ್ಶಾ ಸಲಾಮತ್, ನಿಮ್ಮ ಅನುಮತಿ ಇದ್ರೆ ನನ್ನ ಈ ಟುಮಿಯಾ ದೇವಿಯರ ಬಗ್ಗೆ ಏನಾದ್ರೂ ಹೇಳ್ಬಹುದಾ? ಅವಶ್ಯವಾಗಿ ಮಾತನಾಡಿಸಿ. ಹೇ ನನ್ನ ಟುಮಿಯಾ, ಈ ಸುಂದರ ದೇವಿಯವರ ಬಗ್ಗೆ ನೀನೇನು ಹೇಳೋದಿಲ್ವಾ? ಜಗತ್ತಿನ ಅತಿ ಸುಂದರ ಮಹಾರಾಣಿಯರಿಗೆ ನನ್ನ ನಮಸ್ಕಾರಗಳು. ಎಂತ ಅದ್ಭುತ ಸೌಂದರ್ಯ ನಿಮ್ಮದು, ಎಂತಹ ಹೊಳಪು, ಎಂತ ಪ್ರಕಾಶಮಾನ, ಎಷ್ಟು ಸುಂದರವಾಗಿದ್ದಾರೆ ವಿಜಯನಗರದ ಇಬ್ರು ಮಹಾರಾಣಿಯರು. ನನ್ಗೆ ಗಿಳಿ ಬೇಕು, ನನಗಿದ್ ಬೇಕು ಮಹಾರಾಜ್ರೆ. ಅರೆ, ಇದು ಬರೀ ಒಂದು ಜಲಕ್ ಮಾತ್ರ. ಆ ಖುದಾ ಕೊಟ್ಟಿರುವಂತ ಚಮತ್ಕಾರದ ಬಗ್ಗೆ ನಾವೇನು ಹೇಳೇ ಇಲ್ಲ ನಿಮ್ಗೆ. ಇದು ಯಾರನ್ ಬೇಕಾದ್ರೂ ಎದುರಾಕೊಳ್ಳೋದಕ್ಕೆ ಸಿದ್ಧ ಇರುತ್ತೆ. ಯಾರ ಮನ್ಸಲ್ಲಿ ಏನಿದೆ ಅಂತ ಇದಕ್ಕೆ ಬೇಗ ಗೊತ್ತಾಗುತ್ತೆ. ಪ್ರೀತಿ, ಪ್ರೇಮ, ಸ್ನೇಹ, ಅಸೂಯೆ, ದ್ವೇಷ ಯಾವುದನ್ನೂ ಇದರಿಂದ ಮುಚ್ಚಿಡಕ್ಕಾಗೋದಿಲ್ಲ. ಈ ನನ್ನ ಟುಮಿಯ ಮನುಷ್ಯನ ಒಳಸತ್ಯಗಳನ್ನು ಅದ್ಭುತವಾಗಿ ಹೊರ ಹಾಕುತ್ತೆ ಪ್ರಭು. ನಾವಿದನ್ ಒಪ್ಪಲ್ಲ. ಯಾವ್ದೋ ಒಂದ್ ಪಕ್ಷಿ ಯಾರ್ದಾದ್ರ ಬಗ್ಗೆ ಪೂರ್ತಿ ಸತ್ಯನ ಹೇಗ್ ತಿಳಿದ? ಇಲ್ಲ ದೊಡ್ಡ ಮಹಾರಾಣಿಯವರೇ, ಎಲ್ಲರ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಮುಖ್ಯ ವಿಷಯ, ಇದು ಯಾವಾಗ ಮಾತಾಡುತ್ತೆ, ಯಾರ ಬಗ್ಗೆ ಮಾತಾಡುತ್ತೆ, ಅವಾಗ ಸಂಪೂರ್ಣವಾದ ಸತ್ಯವನ್ನೇ ಮಾತಾಡುತ್ತೆ. ನೋಡೇ ಬಿಡೋಣ. ನೀವು ನಿಮ್ಮ ಈ ಗಿಳಿ ಹತ್ರ ಹೇಳಿ, ಮಹಾರಾಜರ ಬಗ್ಗೆ ಏನಾದ್ರೂ ಹೇಳೋಕೆ. ಅವ್ರ ಬಗ್ಗೆ ಏನಾದ್ರೂ ಸತ್ಯ ಹೇಳಿದ್ರೆ ನಾವ್ ಒಪ್ಕೋತೀವಿ. ಅದು ನಿಮ್ಮ ಈ ಗಿಳಿ ಖಂಡಿತವಾಗ್ಲೂ ಯಾರ್ದಾದ್ರೂ ಸತ್ಯ ತಿಳ್ಕೊಳ್ಳುತ್ತೆ ಅಂತ. ರಾಣಿ ಚಿನ್ನಾದೇವಿಯವರು ಹಾಗೆ ಬಯಸಿದರೆ ನಮಗೇನು ಅಭ್ಯಂತರವಿಲ್ಲ. ಶಂಶೇರ್ ಖಾನ್, ನಿಮ್ಮ ಈ ವಿಶೇಷವಾದ ಗಿಣಿಯ ಹತ್ತಿರ ಹೇಳಿ ನಮ್ಮ ಬಗ್ಗೆ ಏನಾದರೂ ಮಾತಾಡಲು. ಆಗಲಿ ಮಹಾಪ್ರಭು, ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಮಹಾಪ್ರಭು. ಈ ನನ್ನ ಟೂಮಿಯ ನಿಮ್ಮ ಹೆಮ್ಮೆಯ ಬಗ್ಗೆ ಸತ್ಯವನ್ನೇ ಹೇಳುತ್ತೆ. ಇದು ಯಾವಾಗ ಮಾತಾಡುತ್ತೋ ಆ ದೇವರೇ ಮಾತಾಡುತ್ತೆ.
ಆದ್ರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕ್ಷಮೆ ಬಿಡ್ತೇನೆ. ಆಜ್ಞೆ ಮಾಡೋದು ನನ್ನ ಕೆಲಸ ಇದೆ. ಇನ್ನೊಂದು ಬಾರಿ ಆಲೋಚನೆ ಮಾಡಿ. ನಾನು ಈಗಾಗ್ಲೇ ಹೇಳಿದ್ದೀನಿ, ನನ್ನ ಈ ಟುಮಿ ಯಾವಾಗ ಮಾತಾಡುತ್ತೋ ಸಂಪೂರ್ಣವಾದ ಸತ್ಯನೇ ಮಾತಾಡುತ್ತೆ. ಇದ್ಯಾವತ್ತೂ ಸುಳ್ಳನ್ನಾಡೋದಿಲ್ಲ. ಯಾರಿಗೆ ತಮ್ಮ ವ್ಯಕ್ತಿತ್ವದ ಬಗ್ಗೆ ಸಂಶಯವಿರುತ್ತದೋ ಅವರು 2ನೇ ಬಾರಿ ಯೋಚನೆ ಮಾಡುತ್ತಾರೆ ಶಂಶೇರ್ ಖಾನ್. ಹೇಗೆ ಹೇಳಿದಿವೋ ಹಾಗೆ ಮಾಡಿ. ಆಗಲಿ ಮಹಾಪ್ರಭುಗಳೇ. ಹೇಳು ಟುಮಿಯಾ, ನಮ್ಮೆಲ್ಲರ ಹೆಮ್ಮೆಯ ಮಹಾರಾಜ, ಸಾಮ್ರಾಟರ ಸಾಮ್ರಾಟ, ವಿಜಯನಗರದ ಹೆಮ್ಮೆಯ ಶ್ರೀಕೃಷ್ಣ ದೇವರಾಯರ ಹಿರಿಮೆಯ ಬಗ್ಗೆ ಹೇಳು ಎಲ್ಲರ ಮುಂದೆ ಇವರ ನಿಜವಾದ ಸತ್ಯವನ್ನ. ಒಬ್ಬ ರಾಜ, ಮಹಾರಾಜರಲ್ಲಿ ಮಹಾರಾಜ, ಪ್ರಜೆಗಳೇ ಇವರ ಸಂತಾನ, ಪ್ರಜೆಗಳೇ ಇವರ ಗೌರವ. ವಿಶ್ರಾಂತಿನೇ ಪಡೆಯದೆ ಯಾವಾಗಲೂ ಪ್ರಜೆಗಳ ಕೆಲಸಕ್ಕೆ ಮುಂದಾಗಿರ್ತಾರೆ. ಎಲ್ಲರ ರಕ್ಷಕ, ಸಮಸ್ಯೆಗಳಿಗೆ ನಿವಾರಕ. ಇಬ್ಬರು ರಾಣಿಯರನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಇಡೀ ರಾಜ್ಯದ ಜನಗಳಿಗೆ ಇವರ ಪ್ರೇಮ ಕಥೆ ಪ್ರಖ್ಯಾತಿಯಾಗಿದೆ. ನ್ಯಾಯ ಮತ್ತೆ ನೀತಿಯಲ್ಲಿ ಅತಿ ಶ್ರೇಷ್ಠರು. ದೇವರ ರೂಪದಲ್ಲಿ ಮಹಾರಾಜ ಶ್ರೀಕೃಷ್ಣ ದೇವರಾಯ ಅಂತ ಇವರಿಗೆ ಹೇಳ್ತಾರೆ. ಮಹಾರಾಜ್ರೆ, ಈ ಗಿಳಿ ನನಗೆ ಬೇಕು. ಈ ನಿಮ್ಮ ಗಿಳಿ ಅಂತೂ ತುಂಬಾ ವಿಲಕ್ಷಣವಾಗಿದೆ. ನಿಮ್ಮ ಗಿಳಿಗೆ ನಮ್ಮ ಬಗ್ಗೆನೂ ಸ್ವಲ್ಪ ಮಾತಾಡೋದಕ್ಕೆ ಹೇಳಿ. ನಮಗೂ ತುಂಬಾ ಆಸೆ ಇದೆ ನಮ್ಮ ಬಗ್ಗೆ ನಿಮ್ ಗಿಳಿ ಏನ್ ಹೇಳುತ್ತೆ ಅಂತ. ಹಾ, ಅವಶ್ಯವಾಗಿ. ನಾವು ಬಯಸುತ್ತೇವೆ ನಿಮ್ಮ ಗಿಣಿ ನಮ್ಮ ಮಂತ್ರಿಗಳ ಬಗ್ಗೆ ಮಾತನಾಡಲಿ ಎಂದು. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಹಾಪ್ರಭು. ಸತ್ಯವಂತರು, ದೃಢ ನಿರ್ಧಾರವಂತರು. ಇವರ ಜೀವನ ರಾಜರಿಗೆ ಮುಡುಪಾಗಿಟ್ಟಿದ್ದಾರೆ. ಇವರೇ ಆ ಮಹಾಮಂತ್ರಿ. ಸಮಯ ಬಂದಾಗ ರಾಜರಿಗೆ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅವರ ಸಂತಾನ ರಾಜರ ವಿರುದ್ಧ ಹೋದರೆ ಅವರ ಪ್ರಾಣ ಬೇಕಾದ್ರೂ ತಗೊಳ್ತಾರೆ. ಮಹಾರಾಜ್ರೆ, ಈ ಗಿಳಿ ನನಗ್ ಬೇಕು. ಕಿರಿಯ ಮಹಾರಾಣಿಯವರೇ, ಸ್ವಲ್ಪ ಸಹನೆ ಇರಲಿ. ಒಂದ್ ಗಿಳಿ ಕಡಿಮೆ ಆಗಿತ್ತಾ? ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಅಂದ್ರೆ ಗಿಳಿಗೂ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಈಗ ಇವರ ಸರದಿ. ಯಾರು? ಅರೆ ಆಚಾರ್ಯರೇ, ಈಗ ನಿಮ್ಮ ಸರದಿ. ನಮ್ದಾ? ಅಯ್ಯೋ, ನಾವು ಕೇಳಿದೀವಿ ನೀವು ಆಸ್ಥಾನದ ಗೌರವ ಅಂತ. ರಾಜಗುರುಗಳಲ್ವೇ ನೀವು ಶ್ರೀಕೃಷ್ಣ ದೇವರಾಯರಿಗೆ? ಹೌದು. ಏನೀಗ? ಅಯ್ಯೋ, ಹಾಗಿದ್ಮೇಲೆ ನಿಮ್ಮ ಬಗ್ಗೆನೂ ನಾವು ಏನಾದ್ರೂ ಹೇಳಲೇಬೇಕಲ್ವಾ? ಏನು ಅಗತ್ಯ ಇಲ್ಲ ಅದ್ರದ್ದು. ಹೋಗಿ, ನೀವು ಮುಂದಕ್ಕೆ ಹೋಗಿ, ಏನು ಪರವಾಗಿಲ್ಲ. ಆಚಾರ್ಯರೇ, ಮಹಾರಾಜ್ರೆ, ಗಿಣಿ ಮಾತಾಡಲಿ ಬಿಡಿ, ಏನು ತಪ್ಪಿದೆ? ಮಹಾರಾಜ್ರೆ, ಈ ಪ್ರಶಂಸೆ, ಪ್ರಸಿದ್ಧಿ, ಈ ಹೊಗಳಿಕೆ ಇದೆಲ್ಲ ಸಾಧಾರಣ ವ್ಯಕ್ತಿಗಳಿಗೆ ಸೀಮಿತ ಅಷ್ಟೇ. ನಮ್ಮಂತ ಯೋಗಿಗಳಿಗೆ ಈ ರೀತಿಯ ಪ್ರಶಂಸೆಗಳು ಏನ್ ಅಗತ್ಯ ಇದೆ? ಮಹಾರಾಜರೇ, ನಮ್ಮ ಜೀವನ ಅಂತೂ ಒಂದು ತೆರೆದ ಪುಸ್ತಕ. ಅದರ ಪ್ರತಿಯೊಂದು ಪುಟದಲ್ಲೂ ಸಹ ಕೇವಲ ಮತ್ತು ಕೇವಲವಾಗಿ ಭಗವಂತ ಶಿವನಾಮ ಸ್ಮರಣೆ ಇರುತ್ತೆ ಹೊರತು ಮಹಾರಾಜರ ಮೇಲಿನ ಸಂಸ್ಕಾರ ಮತ್ತು ಶ್ರದ್ಧೆಗಳಿರುತ್ತವೆ. ಈ ವಿಷಯ ಅಂತೂ ಎಲ್ಲರಿಗೂ ಸಹ ಗೊತ್ತಿದೆ. ನನಗೇನ್ ಅಗತ್ಯ ಇದೆ ಈ ರೀತಿ ವಿಚಾರಗಳಲ್ಲಿ ತಲೆ ತೂರಿಸಕ್ಕೆ? ಆಚಾರ್ಯರೇ, ನನ್ನ ಕ್ಷಮಿಸಿ ಗುರುಗಳೇ, ಆದ್ರೆ ನಿಮ್ಮಂತ ದಿವ್ಯ, ನಿಮ್ಮಂತ ಅಸಾಧಾರಣ, ನಿಮ್ಮಂತ ಮಹಾಪುರುಷ ಬೇರೆ ಯಾರೂ ಇಲ್ಲ. ನಾವೆಲ್ಲ ಸಾಧಾರಣ ಮನುಷ್ಯರು. ನಮಗೆಲ್ಲ ಸಾಧಾರಣ ಭಾಷೆನೇ ಅರ್ಥ ಆಗೋದು. ಅದಕ್ಕೋಸ್ಕರ ನಮ್ಮೆಲ್ಲರ ಮನವಿ ಆಚಾರ್ಯರೇ, ಇಂಥ ಸುವರ್ಣಾವಕಾಶನ ದಯವಿಟ್ಟು ಕಳ್ಕೋಬೇಡಿ. ಈ ಗಿಳಿ ಬಾಯಿಂದ ನಿಮ್ಮಂತ ಮಹಾನುಭಾವರ ಗುಣಗಾನ ಕೇಳೋ ಸೌಭಾಗ್ಯವನ್ನ ದಯಪಾಲಿಸಿ ಆಚಾರ್ಯರೇ. ಇಲ್ಲ, ಕ್ಷಮಿಸಿ ಆಚಾರ್ಯರೇ, ನಮಗಂತೂ ಪಂಡಿತ ರಾಮಕೃಷ್ಣ ಅವರ ಮಾತಿಗೆ ಸಹಮತ ಇದೆ. ಒಂದ್ ವೇಳೆ ಈ ಗಿಳಿ ನಿಮ್ಮ ಬಗ್ಗೆ ಏನಾದ್ರೂ ಪ್ರಶಂಸನೀಯ ಮಾತುಗಳನ್ನ ಆಡ್ಬೇಕು ಅಂತಿದ್ರೆ ಮಾತಾಡ್ಲಿ ಬಿಡಿ, ಇದರಲ್ಲಿ ತಪ್ಪೇನಿದೆ? ಮಂತ್ರಿಗಳು ಸರಿಯಾಗಿ ಹೇಳುತ್ತಿದ್ದಾರೆ ಆಚಾರ್ಯರೇ. ಶಂಶೇರ್ ಖಾನ್, ಹೇಳಿ ಮಹಾಪ್ರಭು. ನಿಮ್ಮ ಗಿಣಿಗೆ ಹೇಳಿ ನಮ್ಮ ಆಚಾರ್ಯರ ಬಗ್ಗೆ ಕೆಲವು ಮಾತಾಡಲು. ಹಾಗಲಿ ಮಹಾಪ್ರಭು. ಇನ್ನೂ ತಡ ಯಾಕೆ ನನ್ನ ಟುಮಿಯಾ? ಅಯ್ಯೋ, ಅಲ್ಲಿ ನೋಡು, ಅಲ್ಲಿ ನಿಂತಿರುವಂತಹ ರಾಜಗುರುಗಳ ಬಗ್ಗೆ ನಿಜವಾದ ಸತ್ಯವನ್ನ ಹೇಳು. ಇವರ ಸತ್ಯದ ಸ್ವರೂಪವನ್ನ ಎಲ್ಲರ ಮುಂದೆ ಪ್ರಸ್ತುತಪಡಿಸು. ಗುರುಗಳೇ, ನಿಲ್ಸಿ ಗಿಣಿನ. ಅದು ಬಾಯಿ ಬಿಟ್ರೆ ನಿಮ್ಮ ಚಟ್ಟ ಏಟ್ಬಿಡತ್ತೆ. ಅಯ್ಯೋ ನನ್ನ ಗೆಳೆಯ ಧಣಿ, ನಾವು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಈ ಮುದುಕನ ಜೊತೆ ನಮ್ಮನ್ನು ಯಾರಾದ್ರೂ ಆಚೆ ಹಾಕೋದಕ್ಕೂ ಮೊದಲು.
ಆಯುಷ್ಮಾನ್ ಭವ. ಮಹಾರಾಜ್ರೆ ಈ ಗಿಳಿ ನನ್ಗೆ ಬೇಕು. ಏನ್ ಮಣಿ, ಈ ಗಿಳಿಗೇನಾದ್ರೂ ಹುಚ್ಚಿಡ್ತೀಯಾ? ಈ ತೋಳನ್ ಹೋಗಿ ಕುರಿ ಅಂತ ಇದೆಯಲ್ಲ. ನಮಗೆ ತಿಳಿದಿತ್ತು ರಾಜಗುರುಗಳೇ, ಭಗವಂತನು ಯಾರಲ್ಲಿ ಇರುತ್ತಾನೋ ಅವರ ಗುಣಗಾನ ಇಡೀ ಸೃಷ್ಟಿಯೇ ಮಾಡುತ್ತದೆ. ನಮಗೆ ಗರ್ವವಿದೆ ನೀವು ತುಳುವ ವಂಶದ ರಾಜಗುರುಗಳು ಎಂದು. ನಮ್ಮ ಸೌಭಾಗ್ಯ ಮಹಾರಾಜ್ರೆ. ಬಾದ್ಶಾ ಸಲಾಮತ್, ನಿಮ್ಮ ಆಜ್ಞೆ ಇದ್ದರೆ ನಾವು ಮುಂದುವರೆಯಬಹುದೇ? ಅವಶ್ಯವಾಗಿ, ಅವಶ್ಯವಾಗಿ. ರಾಮ, ಇದೇನ್ ಹೇಳ್ತಾ ಇದೆ? ತಥಾಚಾರ್ಯ ಒಳ್ಳೆ ಮನುಷ್ಯನ? ಹಾ, ಇವ್ರು ಏನ್ ಹೇಳ್ತಿದ್ದಾರೆ? ತಾತಾಚಾರ್ಯ ಒಳ್ಳೆ ಮನುಷ್ಯನ? ಇಲ್ಲೋಡು, ಗಿಳಿ ಪ್ರಭಾವ ಈಗ ನಿನ್ಮೇಲ್ ಕೂಡ ಆಗೋ ಹಾಗಿದೆ. ಅವನು ಗಿಳಿನ್ ಕರ್ಕೊಂಡು ನಿನ್ ಹತ್ರ ಬರ್ತಿದ್ದಾನೆ. ಯಾರೋ? ಅಲ್ಲೋಡು. ಈಗ ಈ ನಮ್ಮ ಟುಮಿಯ ಈ ಸುಂದರ ನವಯುವಕನ ಜೊತೆ ಮಾತಾಡತ್ತೆ. ನಿನಗ್ ಗೊತ್ತಾ ಟುಮಿಯ, ಈ ಸುಂದರವಾದ ನವಯುವಕ ಯಾರು ಅಂತ? ಈ ಸುಂದರವಾದ ನವಯುವಕ ಈ ಆಸ್ಥಾನದ ಅಸನ್ಮುಖಿ ನವನಕ್ಷತ್ರ, ಸಾಮ್ರಾಟ ಶ್ರೀಕೃಷ್ಣ ದೇವರಾಯರವರಿಗೆ ವಿಶೇಷವಾದ ಸಲಹೆಗಾರ. ಹೇ ಟುಮಿಯ, ನೀನು ಇವ್ರ ಬಗ್ಗೆ ಏನನ್ನು ಹೇಳೋದಿಲ್ವಾ? ಪ್ರಣಾಮಗಳು ಟುಮಿಯಾ. ರೂಪದಲ್ಲಿ ಅದೇ ಸುಂದರ, ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಾರೆ, ಎಲ್ಲರಿಗೂ ಕಲಿಸುತ್ತಾರೆ. ಇವರು ಬುದ್ಧಿವಂತ, ಎಲ್ಲರಿಗೂ ಇವರ ಬುದ್ಧಿವಂತಿಕೆ ಮೇಲೆ ತುಂಬಾ ಅಭಿಮಾನ ಇದೆ. ಆದ್ರೆ ವಾಸ್ತವದಲ್ಲಿ ಇದು ಇವರ ನಿಜವಾದ ರೂಪ ಅಲ್ಲ. ಇವರು ಸುಳ್ಳಿನ ಆಡಂಬರ, ಸತ್ಯದ ಮನುಷ್ಯನಲ್ಲ. ನಾನು ನಿಮಗೆ ಎಚ್ಚರಿಕೆ ಕೊಡ್ತೀನಿ, ಇವನ ಮುದ್ದಾದ ಮುಖ ನೋಡಿ ಯಾಮಾರಬೇಡಿ. ನೀವು ಬುದ್ಧಿವಂತರಾದರೆ ಇವನ ಮಾತಿಗೆ ಮರಳಾಗಬೇಡಿ. ಇವನ ಸತ್ಯದ ರೂಪದಲ್ಲಿ ಸುಳ್ಳಿನ ಕಥೆ ಇದೆ. ಈ ಮನುಷ್ಯನ ಚರಿತ್ರೆಯಲ್ಲಿ ದೊಡ್ಡ ಕಪಟ ಇದೆ. ಮುಚ್ಚಿರ್ತಾನೆ ತನ್ನ ಮೂರ್ಖತನವನ್ನ, ಹೇಳುತ್ತಾನೆ ದೊಡ್ಡ ದೊಡ್ಡ ಜ್ಞಾನಿ ಮಾತುಗಳನ್ನ, ಮಾತಲ್ಲೇ ಮಾಡುತ್ತಾನೆ ಮರಳನ್ನ. ಯಾರು ಇವನನ್ನ ನಂಬ್ತಾರೋ ಅವರು ಮೋಸ ಹೋಗ್ತಾರೆ. ಇವನನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೇರೆಯವನ್ನ ಬಲಿಪಶು ಮಾಡ್ತಾನೆ. ನಿಜವಾಗ್ಲೂ ಅವನು ಮೂರ್ಖನಾಗಿರ್ಬೋದು, ಈ ಪದವಿಗೆ ಈ ದುಷ್ಟನನ್ನು ಆಯ್ಕೆ ಮಾಡಿದ್ದಕ್ಕೆ. ಶಂಶೀರ್ ಖಾನ್. ಮಂತ್ರಿಗಳೇ, ನಿಮ್ಮ ಕತ್ತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಮಹಾರಾಜ್ರೆ, ಇವನಂತೂ ನಿಮಗೆ ಅಪಮಾನ ಮಾಡಿದ. ಸತ್ಯ ಹೇಳುವವರಿಗೆ ಸತ್ಯ ಕೇಳುವ ಸಾಮರ್ಥ್ಯವಿರಬೇಕು. ಇದು ಕೇವಲ ಒಂದು ಪಕ್ಷಿ ಅಷ್ಟೇ. ಇದಕ್ಕೆ ಮಾನ ಅವಮಾನದ ಬಗ್ಗೆ ಏನು ಅರಿವಿರುತ್ತದೆ? ಪಂಡಿತ ರಾಮಕೃಷ್ಣರ ವಿಷಯದಲ್ಲಿ ಇದು ತಪ್ಪು ಮಾಡಿದೆ. ಈ ಗಿಣಿಗೆ ತೋಚಿದ್ದನ್ನು ಸತ್ಯವೆನಿಸಿ ಹೇಳಿದೆ. ಏನೇ ಆದರೂ ಇದು ಒಂದು ನಿಶ್ಚಲ ಪಕ್ಷಿ, ಕ್ಷಮೆಗೆ ಯೋಗ್ಯವಿದೆ. ನೀವು ಕುಳಿತುಕೊಳ್ಳಿ. ಮಹಾರಾಜ್ರೆ, ನಂಗೆ ಗಿಳಿ ಬೇಕು, ನಂಗೆ ಗಿಳಿ ಬೇಕು. ಮಹಾರಾಣಿಯವರೇ, ನಾವು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಶಂಶೇರ್ ಖಾನ್, ನಿಸ್ಸಂದೇಹವಾಗಿ ವಿಶೇಷವಾದದ್ದು ಈ ನಿಮ್ಮ ಗಿಣಿ. ಈ ಗಿಣಿ ಹಾಗೂ ಅದರ ಸತ್ಯ ಹೇಳುವ ಬುದ್ಧಿ. ಆದರೆ ನಿಮಗೆ ಏನು ಅಭ್ಯಂತರವಿಲ್ಲವೆಂದರೆ ನಿಮ್ಮ ಈ ಗಿಣಿಯನ್ನು ಖರೀದಿಸಲು ಬಯಸುತ್ತೇವೆ. ನಾವು ಈ ವಿಶೇಷ ಗಿಣಿಯನ್ನು ನಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುತ್ತೇವೆ. ಹೇಳಿ, ಹಾಗಾದರೆ ಏನು ಬೆಲೆ ಕಟ್ಟಬಹುದು ನಾವು ನಿಮ್ಮ ಈ ಗಿಣಿಗೆ? ಕ್ಷಮಿಸಬೇಕು ಮಹಾಪ್ರಭುಗಳೇ, ಕ್ಷಮಿಸಬೇಕು. ಇದೇ ನನ್ನ ದುಡಿಮೆಯ ಮೂಲ. ಇದನ್ನ ನಾನು ಮಾರ್ಬಿಟ್ರೆ ನಾನು ನಿರುದ್ಯೋಗಿ ಆಗ್ಬಿಡ್ತೀನಿ. ನಾನಿದನ್ನ ಮಾರಕ್ಕಾಗಲ್ಲ. ಆದ್ರೆ ಇದು ನನ್ನಂತವನಿಗೆ ಅದೃಷ್ಟ. ಮಹಾಪ್ರಭುಗಳು ನನ್ನ ಹತ್ರ ಇದನ್ನ ಕೇಳ್ತಿದ್ದೀರಾ? ಮಹಾಪ್ರಭುಗಳು ಈ ಗಿಳಿಯ ಬದಲಾಗಿ 1 ಲಕ್ಷ ಮೌಲ್ಯದ ಬಂಗಾರದ ನಾಣ್ಯಗಳನ್ನು ಕೊಡುವುದಾದರೆ ಮಹಾಪ್ರಭು, ಒಂದ್ ವೇಳೆ ನೀವು ಆಜ್ಞೆ ಕೊಟ್ರೆ ನಾನು ನಿಮಗೇನಾದ್ರೂ ಹೇಳ್ಬೋದಾ? ಹೇಳಿ ಪಂಡಿತ ರಾಮಕೃಷ್ಣ. ಕ್ಷಮಿಸಿ ಮಹಾಪ್ರಭು, ಆದ್ರೂ ನಿಮಗದು ಗೊತ್ತಾಗ್ಲಿಲ್ವಾ? ಇವನು ಧನರಾಶಿಯನ್ನ ಕೇಳ್ತಾ ಇದ್ದಾನೆ. ಅದು ಈ ಗಿಳಿಗೆ ತುಂಬಾ ಜಾಸ್ತಿ ಆಗ್ಲಿಲ್ವಾ? ಅದೇ ಅಲ್ವಾ?
ಅದೇ ಅಲ್ವಾ? ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು ಸಲಹೆಗಾರ ಮಹೋದಯರೇ. ಕಾರಣ ಮಹಾರಾಜರು ಯಾವ ದೂರದೃಷ್ಟಿಯಿಂದ ಇದನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದಾರೋ ಅದರ ಒಂದು ಕಾರಣ ಮತ್ತು ಬುದ್ಧಿ ಕ್ಷಮತೆ ನಿಮಗೆ ಖಂಡಿತ ಇಲ್ಲ ಅಂತ ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಇನ್ನು 10 ಜನ್ಮಗಳು ಬೇಕಾಗುತ್ತೆ ನಿಮಗೆ ಈ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಮತ್ತು ಈ ಸಮಯದಲ್ಲಿ ಕೇವಲ ನಾನು ಇದನ್ನ ಅರ್ಥ ಮಾಡಿಕೊಳ್ಳಬಲ್ಲೆ. ಇದು ಒಂದು ಗಿಣಿ ಮಾತ್ರ ಅಲ್ಲ, ಕೇವಲ ಗಿಣಿ ಅಲ್ಲ, ಒಂದು ಶಸ್ತ್ರ, ಸೂಕ್ಷ್ಮವಾದ ಶಸ್ತ್ರ. ಅದು ರಾಜ್ಯದ ಸುರಕ್ಷತೆಗಾಗಿ ಪ್ರಯೋಗ ಮಾಡುವಂತಹ ಒಂದು ಶಸ್ತ್ರ. ಈ ರೀತಿ ಚಮತ್ಕಾರ ಮತ್ತು ಅದ್ಭುತವಾದ ಒಂದು ಶಸ್ತ್ರಕ್ಕೆ 1,00,000 ವರಹಗಳು ಯಾವ ಲೆಕ್ಕ? ಖಂಡಿತ ಇಲ್ಲ. ಹೇಗೆ ಅಂತ ಹೇಳಿದ್ರೆ ಕೈಯಿಂದ ಕೊಡುವಂತಹ ಒಂದು ದಾನ. ನನಗೆ ಗೊತ್ತು ಆಚಾರ್ಯರೇ, ಆದ್ರೆ ಈ ಗಿಳಿ ತುಂಬಾ ವಿಚಿತ್ರವಾಗಿದೆ. ಆದ್ರೆ ಮತ್ತೆ ಯಾಕೆ ಮಹಾಶಯರೇ? ಒಬ್ಬ ವ್ಯಕ್ತಿ ತನ್ನ ಜೀವನಾಧಾರವಾಗಿರುವಂತಹ ಪಕ್ಷಿಯನ್ನ ಮಹಾರಾಜರ ಪಾದಕ್ಕೆ ಅರ್ಪಣೆ ಮಾಡ್ತಿದ್ರೆ ಅದು ಕೇವಲ ಸಣ್ಣ ಮೊತ್ತಕ್ಕೆ ನೀವು ಅದನ್ನ ಅಧಿಕ ಅಂತಿದಿರಲ್ಲ. 1,00,000 ಸ್ವರ್ಣದ ನಾಣ್ಯಗಳು ಇದಕ್ಕೆ ಖಂಡಿತ ಏನು ಅಲ್ಲ ಮಹಾರಾಜರೇ. ಒಂದ್ ವೇಳೆ 5,00,000 ಸ್ವರ್ಣದ ನಾಣ್ಯಗಳನ್ನ ಕೊಟ್ಟರು ಸಹ ಈ ಒಂದು ಚತುರ ಪಕ್ಷಿಗೆ ಕಡಿಮೆನೆ ಅಂತ ಹೇಳ್ಬೋದು. ಮಹಾಮಂತ್ರಿಗಳೇ, ಮಹಾರಾಜರೇ, ರಾಜಕೋಶದಿಂದ 5,00,000 ಚಿನ್ನದ ನಾಣ್ಯಗಳನ್ನು ತರಿಸಿ ಹಾಗೂ ಶಂಶೇರ್ ಖಾನರಿಗೆ ಈ ಅದ್ಭುತ ಗಿಣಿಯ ಬೆಲೆಯಾಗಿ ಕೊಡಿ. ಮಹಾರಾಜರೇ, ಮಂತ್ರಿಗಳೇ ಹೇಳಿದ ಹಾಗೆ ದಯವಿಟ್ಟು ಮಾಡಿ. ಸರಿ ಮಹಾರಾಜರೇ. ಆದ್ರೆ ಮಹಾಪ್ರಭು, ಏನ್ ನಿಮ್ಮ ಸಮಸ್ಯೆ ಸಲಹೆಗಾರ ಮಹೋದಯರೇ? ಎಷ್ಟು ಸರಿ ನೀವು ಯಾಕೆ ಏನು ಅಂತ ಮನೆಯಿಂದ ಹೊರಡಬೇಕಾದ್ರೆ ಶುರು ಮಾಡ್ತೀರಾ? ಪ್ರತಿಯೊಂದು ಮಾತಿಗೂ ಕೂಡ ಯಾಕೆ ಏನು ಅಂತ ಶುರು ಮಾಡ್ತಿರಲ್ಲ. ಏನು ಹೇಳಿ. ಕ್ಷಮಿಸಿ ಆಚಾರ್ಯರೇ, ಕ್ಷಮಿಸಿ ಮಹಾಪ್ರಭು. ನಾವು ಸಂತೆಗೆ ಹೋಗಿ ಏನಾದ್ರೂ ತಗೋಬೇಕು ಅಂದ್ರೆ ಅದನ್ನ ತುಂಬಾ ಸ್ಪಷ್ಟವಾಗಿ ಅದನ್ನ ನೋಡಿ ತಗೋತೀವಿ. ಆದ್ರೆ ಇದು 5,00,000 ಸ್ವರ್ಣ ಮುದ್ರೆಗಳ ವಿಷಯ. ಮಹಾಪ್ರಭು, ನನ್ನದು ಇಷ್ಟೇ ವಿನಂತಿ, ಏನು ಅಂದ್ರೆ ಹೆಚ್ಚು ಕಮ್ಮಿ 1 ದಿನನಾದ್ರೂ ಇದನ್ನ ಇಟ್ಕೊಂಡು ಪರೀಕ್ಷೆ ಮಾಡಿ. ಅಷ್ಟಾದ್ಮೇಲೂ ಈ ಗಿಳಿಯಲ್ಲಿ ಅಷ್ಟೇ ವಿಶೇಷತೆ ಇದೆ ಅಂತ ಗೊತ್ತಾದ್ರೆ ಅವಾಗ ನಿಮಗೆ ಹೇಗನ್ಸುತ್ತೋ ಅದನ್ನ ಮಾಡಿ. ನಮಗೆ ಪಂಡಿತ ರಾಮಕೃಷ್ಣರ ಮಾತಿಗೆ ಸಂಪೂರ್ಣ ಸಹಮತ ಇದೆ ಮಹಾರಾಜರೇ. ಈ ಪಕ್ಷಿಯನ್ನ ನಾವು 2 ದಿನ ಬಿಟ್ಟು ಖರೀದಿ ಮಾಡೋಣ ಮಹಾರಾಜರೇ. ಆಚಾರ್ಯರೇ, ನೀವು ಈ ವಿಷಯದ ಬಗ್ಗೆ ಏನು ಹೇಳುತ್ತೀರಿ? ಮಹಾರಾಜರೇ ನೋಡಿ, ಏನು ಸಮಸ್ಯೆ ಇಲ್ಲ ಮಹಾರಾಜರೇ, ನೋಡೋಣ ಇನ್ನೆರಡು ದಿನ. ಮಹಾರಾಜರೇ, ನಿಮ್ಮಲ್ಲಿ ಒಂದು ನಿವೇದನೆ. ನೀವು ಅನುಮತಿಯನ್ನ ಕೊಟ್ಟರೆ ನಾವು ಈ ಶಂಶೇರ್ ಖಾನ್ನನ್ನು ನಮ್ಮ ಮನೆಯ ಅತಿಥಿಯಾಗಿ ಕರ್ಕೊಂಡು ಹೋಗ್ತೀವಿ. ಜೊತೆಗೆ ಈ ಅದ್ಭುತವಾದ ಗಿಣಿಯೊಂದಿಗೆ ಹೆಚ್ಚು ಸಮಯವನ್ನ ಕಳೆಯುವಂತಹ ಒಂದು ಅವಕಾಶ ಸಿಗುತ್ತೆ. ಪರೀಕ್ಷೆ ಮಾಡ್ಲಿಕ್ಕೂ ಕೂಡ. ಮತ್ತೆ 2 ದಿನಗಳ ನಂತರ ಕೂಡ ಇದರ ಪ್ರತಿಭೆ ಇಷ್ಟೇ ವಿಸ್ಮಯಕಾರಿ ಇದೆಯಾ ಇಲ್ವಾ ಅಂತ ಸಾಬೀತಾಗೋಗುತ್ತೆ. ಈ ಗಿಣಿಯನ್ನ ನಾವು ಅರ್ಹತೆಯನ್ನ ತಗೊಳ್ಬೋದಾ ಅಥವಾ ಇಲ್ವಾ? ಅದ್ಭುತ, ನಮಗೇನು ಅಭ್ಯಂತರವಿಲ್ಲ. ಸರಿ ಇದೆ, ನೀವೇ ಈ ಗಿಣಿಯನ್ನು ಪರೀಕ್ಷೆ ಮಾಡುವುದಾದರೆ ನಮಗೆ ಅದರ ನಂತರ ಬೇರೆ ಯಾರೂ ಇದನ್ನು ಪರೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾದರೆ ಶಂಶೇರ್ ಖಾನ್ ಹಾಗೂ ಅವನ ಈ ಗಿಣಿ ಆಚಾರ್ಯರ ಮನೆಯಲ್ಲಿ ಇರಲಿ. ಅದರ ನಂತರ ಆಚಾರ್ಯರಿಗೆ ಹಿಡಿಸಿದರೆ ಮಾತ್ರ ನಾವು ಈ ಗಿಣಿಯ ಬೆಲೆ ಏನಿದೆಯೋ 5,00,000 ಚಿನ್ನದ ನಾಣ್ಯಗಳನ್ನು ಶಂಶೇರ್ ಖಾನಿಗೆ ನೀಡುತ್ತೇವೆ ಹಾಗೂ ಈ ಗಿಣಿಯನ್ನು ನಮ್ಮ ಬಳಿ ಇಟ್ಟುಕೊಳ್ಳುತ್ತೇವೆ. ಶಂಶೇರ್ ಖಾನ್, ನಿಮಗೇನಾದರೂ ಅಭ್ಯಂತರವಿದೆಯೇ? ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾಪ್ರಭು. ಈಗೇನಾಯ್ತು ರಾಮ? ಇಡೀ ಸಭೆ ಮುಂದೆ ಇವತ್ತು ಗಿಳಿ ನಿನ್ ಮಾನ ಮರ್ಯಾದೆನ ಹರಾಜ್ ಹಾಕ್ಬಿಡ್ತು ನೋಡು. ಸಮಸ್ಯೆ ಅದಲ್ಲ ಬಂದು, ಈ ಗಿಳಿ ನನ್ ಬಗ್ಗೆ ಸುಳ್ಳು ಹೇಳಿದ್ದು. ಸಮಸ್ಯೆ ಏನು ಅಂದ್ರೆ ಇದು ತಥಾಚಾರ್ಯರ ಬಗ್ಗೆ ಯಾಕೆ ಸುಳ್ಳು ಹೇಳ್ತು? ಇದ್ರಲ್ಲಿ ಏನೋ ಮಸ್ಲತ್ತಿದೆ. ನನಗನಿಸ್ತಿದೆ ಇದ್ಯಾಕೋ ಸರಿ ಇಲ್ಲ ಅಂತ. ಈಗೇನ್ ಮಾಡೋದು ರಾಮ?